ನಮ್ಮ ಏಜ್ ಸರ್ ಅಂತ ಕರಿಬೇಕು ಬ್ರೋ ಅಂತ ಕರಿಬೇಕು ಅಂತ ಗೊತ್ತಾಗ್ತದೆ. ನಮ್ದು ಏನಿಲ್ಲ ಸರ್, ಉತ್ತರ ಕರ್ನಾಟಕ ಜನ. ಸುಮಾರು ಜನ ಬರ್ತಾರೆ ಸರ್ ಉತ್ತರ ಕರ್ನಾಟಕದಿಂದ ಸಿನಿಮಾ ಮಾಡ್ಬೇಕಂದ್ರೆ. ಏನಾದ್ರು ಬಂದವರೆಲ್ಲ ಫಸ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ಳಿ. ನೀವು ಪ್ರಪೋಸ್ ಮಾಡೋದ್ರೆ ಹೆಂಗ್ ಮಾಡ್ತೀರಾ? ನೀವು ಪೋಲಿ ಡೈಲಾಗ್ ಮೂಲಕ ಪಕ್ಕ ಈಗ ಲವ್ ಅನ್ನೋದು ಒಂದು ಟಾರ್ಚರೇ ಸರ್. ಅಲ್ಲ, ಅದು ಅನುಭವ ಇಲ್ವಲ್ಲ, ಹೆಂಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದಷ್ಟು ಶೈಲೇಶ್ ಸರ್ ಅನುಭವ ಮಾಡಿದವ್ರೆ. ಇಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮಾಡೋ ಕಂಡ್ರೆ ನಂಗಾಗಲ್ವೇ. ಹುಡುಗಿ ನೀನ್ ನನ್ಗೆ ಅಂದ್ರೆ ಇಷ್ಟ ಅಪ್ಪ ಅಂತ ಹೇಳಿದ್ರೆ ಹೆಂಗೆ ಹೇಳ್ತೀರಾ? ನನ್ಗೆ ಅನ್ಸ್ಬಿಟ್ಟು ಸಜೆಷನ್ಸ್ ಬೇಕಾಗಿದೆ ಸರ್. ಕರೆಕ್ಟ್ ಏನೆಲ್ಲ ಚಾಲೆಂಜಸ್ ಇರುತ್ತೆ ಡೈಲಾಗ್ ರೈಟರ್ಗೆ? ಪಂಚು ವರ್ಕ್ ಆಗ್ಲಿಲ್ಲ ಅಂದ್ರೆ ಹೆಂಗ್ ಬೆಂಕಿ ಎತ್ತೋದು ಗೊತ್ತಾ? ಒಬ್ಬ ಡೈಲಾಗ್ ರೈಟರ್ ಹೆಂಗ್ ಟ್ರೀಟ್ ಮಾಡ್ತಾರೆ? ಒಬ್ಬ ಮೇನ್ ಡೈರೆಕ್ಟರ್ ಆಗಿರ್ಬೋದು ಹೆಂಗ್ ಟ್ರೀಟ್ ಮಾಡ್ತಾರೆ? ಡೈಲಾಗ್ ರೈಟರ್ಗೆ ಒಂದು ರೆಸ್ಪೆಕ್ಟ್ ಅಂತೂ ಇದೆ, ಆದ್ರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಈಗ ಡೈಲಾಗ್ ರೈಟರ್ಗಳಿಗಾಗಿರ್ಬೋದು ತುಂಬಾ ಕಾಡುವಂತ ಸಿನಿಮಾಗಳು ಕೆಲವೊಂದು ಬಂದಾಗ ರಾತ್ರಿ ಇಡೀ ನಿದ್ದೆ ಬರಲ್ಲ ಅಂತಾರೆ, ಕನ್ಸಲ್ಲೆಲ್ಲ ಕನ್ವರ್ಸೋದು ಇರುತ್ತೆ. ಅಂತ ಸಿನಿಮಾಗಳು ಯಾವ್ದಾದ್ರು ಕಾಡಿದ್ದು ಯಾವ್ದಾರು ಇದೆಯಾ? ತುಂಬಾ ಇದೆ ಸರ್, ತುಂಬಾ ಇದೆ. ಒಳ್ಳೆ ಸರ್ಪ್ರೈಸ್ ಆಯ್ತು. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಒಂದು ಹಬ್ಬದ ಊಟ ಅಂತ ಅನ್ಕೊಳ್ಳಿ. ಈ ಹಬ್ಬದ ಊಟಕ್ಕೆಲ್ಲ ಏನೇನ್ ಬೇಕಾಗುತ್ತೆ? ಪಲ್ಯ, ಪಾಯಸ. ವೆಜ್ ಆದ್ರೆ ಮಾತ್ರ ಹೇಳ್ತಿದ್ವಿ, ನಾನ್ ವೆಜ್ ಆದ್ರೆ ಚಿಕನ್, ಕಬಾಬ್ ಅವೆಲ್ಲ ಬೇಕಾಗುತ್ತೆ. ಹಾಗೇನೆ ಒಂದು ಸಿನಿಮಾ ಅಂತ ಬರ್ಬೇಕಾದ್ರೆ ಬರೀ ಹೀರೋ, ಹೀರೋಯಿನು ಅಥವಾ ಡೈರೆಕ್ಟರ್ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ, ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ನಾವು ಲೈಟ್ ಮ್ಯಾನ್ಗಳಾಗಿರ್ಬೋದು, ಎಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಮ್ಮ ಜೊತೆ ಇಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಇವರು ತೆರೆ ಮುಂದೆ ಬರುವಂತಹ ವ್ಯಕ್ತಿಗಳಲ್ಲ, ತೆರೆ ಹಿಂದೆ ಒಂದು ಸಿನಿಮಾಗೋಸ್ಕರ ಹಾರ್ಡ್ ವರ್ಕ್ ಮಾಡಿ ಆ ಸಿನಿಮಾ ಗೆಲುವು ಪಡೆಯುವಲ್ಲಿ ಸಾಕಷ್ಟು ಶ್ರಮ ವಹಿಸುವಂತವ್ರು. ಅವ್ರು ಬೇರೆ ಯಾರು ಅಲ್ಲ, ಶೈಲೇಶ್ ಸರ್ ಹಾಗೂ ಶ್ರೀಕಾಂತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲ ನಮ್ಮ ಏಜ್ ಸರ್ ಅಂತ ಕರಿಬೇಕು ಬ್ರೋ ಅಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ, ಆದ್ರೂ ಸರ್ ಅಂತಾನೆ ಕರೆಯೋಣ. ಸರ್, ಇವಾಗ ಫಸ್ಟ್ ಶೈಲೇಶ್ ಸರ್ ಹತ್ರ ಬರ್ತೀನಿ. ಸರ್, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರೆ ನಮ್ಮ ಪ್ರೇಕ್ಷಕರಿಗೆ ಏನ್ ಪರಿಚಯ? ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರೆ, ನಾನು ಡೈಲಾಗ್ ರೈಟ್ರು, ಲಿರಿಕ್ ರೈಟ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. 2013 ನಾನು ಇಂಡಸ್ಟ್ರಿಗೆ ಬಂದಿದ್ದು ವರ್ಷ. ಬೆಂಗಳೂರು 23 ಬಂದು ನನ್ನ ಮೊದಲನೇ ಸಿನಿಮಾ. ಅಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಜರ್ನಿ ನಡೀತಾ ಇದೆ. ಹೋದ ವಾರ ಹಯಗ್ರೀವ ಅಂತ ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ಸಂಭಾಷಣೆ ಬರೆದಿದ್ದೀನಿ. ಮಾದೇವ ಅಂತ ಒಂದು ಸಿನಿಮಾದಲ್ಲಿ ಹಾಡು ಬರೆದಿದ್ದೀನಿ, ಅದು ರೀಸೆಂಟ್ ಹಿಟ್ ಸಿನಿಮಾ. ವಿನೋದ್ ಪ್ರಭಾಕರ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸೊ ನಡೀತಾ ಇದೆ ಜರ್ನಿ. ಓಕೆ ಸರ್, ಶ್ರೀಕಾಂತ್ ಸರ್. ನಮ್ದು ಏನಿಲ್ಲ ಸರ್, ಉತ್ತರ ಕರ್ನಾಟಕ ಜನ. 25 ವರ್ಷಕ್ಕೆ ಇಂಡಸ್ಟ್ರಿ ಏನಂತ ಗೊತ್ತಾಗುತ್ತೆ, ಆಮೇಲೆ ಏನಿಲ್ಲ ಅಂದ್ಬಿಟ್ಟು ಉತ್ತರ ಕರ್ನಾಟಕದ ಜನ ಅಂತಾರೆ. ಆದ್ರೂ ಸುಮಾರು ಜನ ಬರ್ತಾರೆ ಸರ್ ಉತ್ತರ ಕರ್ನಾಟಕದಿಂದ ಸಿನಿಮಾ ಮಾಡ್ಬೇಕಂದ್ರೆ. ಏನಾದ್ರು ಬಂದವರೆಲ್ಲ ಫಸ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ಳಿ ಸರ್. ಎಲ್ಲಿಯವರು ಅಂದ್ರೆ ಗುಲ್ಬರ್ಗಣ, ಎಲ್ಲಿಯವರು ಬಿಜಾಪುರಣ. ಇವಾಗ ಸ್ವಲ್ಪ ರೈಟಿಂಗ್ ಟೀಮಿಗೆ ಬರ್ತಾ ಇದೆ. ಬಟ್ ಬೇಸಿಕಲಿ ಉತ್ತರ ಕರ್ನಾಟಕದ ತುಂಬಾ ಲರ್ನೆಡ್. ನೀವು ಧಾರವಾಡ ನೋಡಿರ್ಬೋದು, ಯಾವ ಕವಿಗಳು ನೋಡಿರ್ಬೋದು, ಸಖತ್ ಲರ್ನೆಡ್ ಪೀಪಲ್. ಬಟ್ ಅವ್ರಿಗೆ ಈ ಫೀಲ್ಡ್ ಪರಿಚಯ ಆಗೋದೇನೆ ಅವ್ರೊಂದು ಯಾವ್ದೋ ಜಾಬ್ ಸೇರ್ಕೊಂಡು ಒಂದ್ 2-3 ವರ್ಷ ಕೆಲಸ ಮಾಡಿ ಅದು ಜಿಗುಪ್ಸೆ ಬಂದ್ಮೇಲೆನೆ, ಓ ಹೌದಲ್ಲ ಇಂಥದ್ದೊಂದು ಫೀಲ್ಡ್ ಇದೆಯಲ್ಲ, ನಮಗೊಂದು ಪೊಟೆನ್ಷಿಯಲ್ ಇದೆಯಲ್ಲ ಅಂತ ಅವಾಗ ಗೊತ್ತಾಗಿ ಅವಾಗ ಇಂಡಸ್ಟ್ರಿ ಬರ್ತಾರಲ್ಲ. ಹಿಂಗಾಗಿ ತುಂಬಾ ಲೇಟ್ ಆಗ್ಬಿಡುತ್ತೆ ಅಷ್ಟೇ. ಯಾವ್ದೆಲ್ಲ ವರ್ಕ್ ಮಾಡಿದ್ರೆ ತಿಳಿಸಿದ್ರೆ? ಇದು ಫೀಲ್ಡ್ ಏನಂತ ಗೊತ್ತಾಗಕ್ಕೇನೆ ಸ್ವಲ್ಪ ಲೇಟ್ ಆಗೋಯ್ತು. ಎಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಬೆಂಗಳೂರಿಗೆ ಬಂದ್ಮೇಲೆ ಬಟ್ ಓದೋದು ಬರೋದೆಲ್ಲ ಬರೆಯೋದೆಲ್ಲ ಮುಂಚಿಂದಾನೇ ಇತ್ತು. ಈ ಫೀಲ್ಡಲ್ಲಿ ವರ್ಕ್ ಆಗುತ್ತೆ ಅಂತ ಅನಿಸಿ ಸಡನ್ ಜಂಪು, ಜಾಬಿಂದ ಟಕ್ಕಂತ ಇಂಡಸ್ಟ್ರಿ ಜಂಪು. ಬಿಗಿನರ್ಸ್ ಆಗ್ತಾರ ಏನೋ ಲೂಸಿಯಾ ಪವನ್ ಸರ್ ಇದಾರಲ್ವಾ, ಅವ್ರದ್ದು ಯೂಟರ್ನು ತಮಿಳ್ ತೆಲುಗಲ್ಲಿ ಮಾಡ್ತಾ ಇದ್ರು, ಸಮಂತ ಕಾಂಬಿನೇಷನ್. ನಾನೇನೋ ಒಂದು ಮೇಲ್ ಹಾಕಿದೆ, ಸರ್ ಹಿಂಗೆ ಅಂತ ಗೊತ್ತಲ್ಲ ನಿಮಗೆ, ಇಂಜಿನಿಯರಿಂಗ್ ಮುಗಿದಿರೋ ಹುಡುಗರು ಒಂದೇನೋ, ಅವ್ರೇನೋ ನನ್ನ ಲಕ್ಕು ಏನೋ ಕರೆದು ಮಾತಾಡಿಸ್ಬಿಟ್ಟು ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ, ಆಮೇಲೆ ಹಿಂಗೆ ಸರ್ ಹಿಂಗೆ ಏನೋ ಬರ್ಕೊಂಡಿದ್ದೀನಿ ಅಂತ ತೋರಿಸ್ದೆ. ಸರಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಸೀದಾ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಅದಾದ್ಮೇಲೆ ಬೆಂಗಳೂರಿಗೆ ವಾಪಸ್ ಬಂದ್ವಿ, ಅಲ್ಲೊಂದು ಸಿನಿಮಾ ಮುಗಿಸ್ಕೊಂಡು
ಇಲ್ಲಿ ತರುಣ್ ಸುಧೀರ್ ಅವ್ರ ಹತ್ರ ರಾಬರ್ಟ್ ಮಾಡ್ತಾ ಇದ್ರು ಸರ್. ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಜಾಯ್ನ್ ಆದ್ವಿ. ಅದಾದ್ಮೇಲೆ ತರುಣ್ ಸುಧೀರ್ ಜೊತೆನೆ ಇವಾಗ ರೀಸೆಂಟ್ ಆಗಿ ಬಂದಿರೋದು ಲ್ಯಾಂಡ್ ಲಾರ್ಡ್ ಡೈಲಾಗ್ ರೈಟಿಂಗ್ಸ್. ಬಟ್ ರೈಟಿಂಗ್ ಅಲ್ಲೂ ಜೊತೆಗಿರ್ತೀವಿ ನಾವು. ಒಂದು ಫಿಲಮ್ ಐಡಿಯಾದಿಂದ ಶುರುವಾದ್ರೆ ಅದು ರಿಲೀಸ್ ಆಗಿ ಮುಗಿಯೋವರೆಗೂ ಅದ್ರ ಜೊತೆಗಿರ್ತೀವಿ. ಹೌದು, ಹಯಗ್ರೀವ ಡೈಲಾಗ್ ರೈಟರ್. ನನಗೆ ಕೇಳ್ಬೇಕಂದ್ರೆ ಒಂದು ಟೈಮಲ್ಲಿ ನಾನು ಡೈಲಾಗ್ ರೈಟರ್ ಆಗ್ಬೇಕಂತ ಅನ್ಸುತ್ತಲ್ಲ ಸರ್, ಏನ್ ಬೇಕಾಗುತ್ತೆ ಅಂತ, ನಮ್ಮಲ್ಲಿರೋ ಏನ್ ಶಕ್ತಿ ಅಂತ ಅನ್ಸುತ್ತೆ ಅಂತ? ಅಲ್ಲ, ಈಗ ನಮಗೆ ಅನ್ಸುತ್ತಲ್ಲ, ಇವಾಗ ನಾನು ಕ್ರಿಕೆಟರ್ ಆಗ್ತೀನಿ ಅಂದ್ರೆ ನಾನು ಬ್ಯಾಟಿಂಗ್ ಚೆನ್ನಾಗಿ ಆಡ್ತೀನಿ ಅನ್ನೋ ಒಂದು ಫೀಲ್ ಬರುತ್ತೆ. ಒಂದು ಡೈಲಾಗ್ ರೈಟಿಂಗ್ ಆಗ್ತೀನಿ ಅಂತ ಹೇಳಿದ್ರೆ ಏನ್ ಶಕ್ತಿ ಒಳಗಡೆ ಬರುತ್ತೆ ಅಂತ, ಏನ್ ಇಂಥ ಕ್ವಾಲಿಟಿ ನನ್ನಲ್ಲಿ ಇದೆ ಅಂತ ಏನ್ ಅನ್ಸುತ್ತೆ ಅಂತ? ಅಲ್ಲ, ಅದು ಮೊದಲು ಒಂದು ಆಸೆ ಹುಟ್ಟುತ್ತೆ ಅಂತ ಅನ್ಸುತ್ತೆ. ನಾವು ಕ್ಲಾಸಲ್ಲೆಲ್ಲ ಏನ್ ಮಾಡ್ತಿದ್ವಿ, ಸುಮಾರು ಕೌಂಟರ್ಗಳು ಹೊಡ್ಕೊಂಡು ಹುಡುಗರಿಗೆ ರೇಗಿಸ್ಕೊಂಡು ಒಂಥರ ಎಂಟರ್ಟೈನ್ ಮಾಡ್ತಾ ಇದ್ವಿ ನಾವು ಹುಡುಗರಿಗೆಲ್ಲ. ಸೊ ಅಲ್ಲಿ ಹುಟ್ಟಿದ್ದು ಕ್ರಿಯೇಟಿವಿಟಿ. ಅದೇ ನಾವು ಕ್ರಿಯೇಟಿವ್ ಆಗಿದೀವಲ್ಲ, ನಾವು ಬರಿತೀವಿ, ನಮ್ಮ ಕೈಲಿ ಏನೇನೋ ಬರಿಬೋದು ಅಂತ ಅನ್ಸುತ್ತಲ್ಲ. ಇವಾಗ ಆ ಟೈಮಲ್ಲಿ ರಘು ನಿಡವಳ್ಳಿ ಸರ್ ಇದ್ರು, ನಮ್ಮ ಮಾಸ್ತಿ ಸರ್ ಬರಿತಾ ಇದ್ರು, ಪ್ರಶಾಂತ್ ರಾಜಪ್ಪ, ನಟರಾಜ್ ಸರ್ ಅಂತೆಲ್ಲ ಬರಿತಿದ್ರು. ನಮಗೆ ಸ್ವಲ್ಪ ರೈಟಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನಮಗೆ ಡೈಲಾಗ್ ರೈಟರ್ಗಳ ಮೇಲೆ ಕಣ್ಣು, ಈ ಸಿನಿಮಾ ಯಾರು ಬರುದ್ರು ಅಂತ ಕಣ್ಣು. ಆಮೇಲೆ ಆ ಸಿನಿಮಾದಲ್ಲಿರೋ ಒಳ್ಳೆ ಡೈಲಾಗ್ಸ್ಗಳನ್ನ ಹುಡುಕ್ಬಿಟ್ಟು ಎಷ್ಟು ಚೆನ್ನಾಗಿದೆಯಪ್ಪ, ಇದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಬರೀ ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತ್ರಿವಿಕ್ರಮ್ ಶ್ರೀನಿವಾಸ್ ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳ್ ಆಗ್ಬೋದು, ಒಳ್ಳೆ ನಮ್ಗೆ ಲಿಟ್ರೇಚರ್ ಮೇಲೆ ಅವಾಗಿಂದ ಒಂಚೂರು ಲವ್ ಇರೋದ್ರಿಂದ ಅದು ಹಂಗೆ ಬೆಳ್ಕೊಂಡು ಬಂತು ಅಂತ ಕಾಣುತ್ತೆ. ಅವಕಾಶ ಸಿಕ್ತು. ನೋಡ್ರಪ್ಪ, ಯಾರು ಕೌಂಟ್ರು ಕೊಡ್ತಾ ಇದ್ರೆ ಕಾಲೇಜಲ್ಲಿ, ನೆಕ್ಸ್ಟ್ ನಿಮ್ದು ಏನಾಗ್ಬೋದು ಅಂತ ಹೇಳಿದ್ರೆ ನೀವು ಡೈಲಾಗ್ ರೈಟರ್ ಆಗ್ಬೋದು ಅಲ್ವಾ? ಅಂದ್ರೆ ಹಂಗ್ ಮಾತಾಡೋರ್ದು IQ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ರಿಪ್ಲೈ ಬರ್ತಾರಲ್ಲ, ಅದು ಸ್ಟಫ್ ಇದ್ದಾಗ ಒಳಗಡೆ ಆಟೋಮೆಟಿಕ್ ಬರುತ್ತೆ. ಇಲ್ಲ ಅಂದ್ರೆ ಏನು ಬರಲ್ಲ, ಪ್ಯಾಬೆ ಅಂತ ನಿಂತಿರ್ತಾರೆ. ಬಟ್ ಪಕ್ಕ ಹೇಳ್ತೀನಿ, ಅವ್ರು ಓದ್ಕೊಂಡಿದ್ದಕ್ಕೇನೆ ಅದ ಹಂಗ್ ಬರುತ್ತೆ. ಯಾವ್ದಾದ್ರು ನೆನಪಿದ್ಯಾ, ಕೌಂಟ್ರು ಕೊಟ್ಟಿದ್ಯಾ ನೆನಪಿದ್ಯಾ ಯಾವ್ದಾದ್ರು ಫನ್ನಿ ಆಗಿ? ಹೆಣ್ಮಕ್ಳೆ ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ. ನಮ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಪ್ರೋಚ್ ಸರ್. ಸಖತ್ ಇಂಟ್ರೋವರ್ಟ್ಗಳು ನಾವೆಲ್ಲ. ಬರೀ ಲೈಬ್ರರಿ ಕೂತ್ಕೊಂಡು ಓದೋದೇ. ಆ ಲೈಬ್ರರಿಯವರಿಗೆ ಬೇಜಾರಾಗೋದು. ನಾವೊಂದು ಬುಕ್ ಪರ್ಚೇಸ್ ಮಾಡ್ತಿರ್ಲಿಲ್ಲ, ಓರೇ ಓದ್ತಾ ಇದ್ವಿ. ಒಂದ್ ಲಿಮಿಟ್ ಆಗತ್ತೆ. ಯಾವತ್ತು ನೀವು ನೋಡಿ ಸಿನಿಮಾ ನೋಡ್ತಾ ನಾನೊಂದು ಸಿನಿಮಾ ಮಾಡ್ಬೋದಲ್ಲ ಅನ್ನೋದೊಂದು ಕೆಪಾಸಿಟಿ ಬರುತ್ತಲ್ಲ ಮನುಷ್ಯನಿಗೆ, ಲರ್ನ್ ಆಗ್ಬಿಟ್ಟು. ಅದಾದ್ಮೇಲೆ ನೀನು ಸಿನಿಮಾ ನೋಡೋದು ನಿಲ್ಲಿಸ್ಬಿಡ್ತಾರೆ ಎಷ್ಟೋ ಜನ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ನಾನು ಮಾಡೋ ಲೆವೆಲ್ ಬಂದಿದ್ದೀನಲ್ಲ, ನಾನು ಬರೆಯಕ್ಕೆ ಶುರು ಮಾಡ್ತೀನಿ. ಸೇಮ್ ಹಂಗೇನೆ ಓದೋದ್ರಲ್ಲೂ ಓದಿ ಎಷ್ಟು ಕಾದಂಬರಿ ಓದಿ ಪರ್ಮಿಟೇಷನ್ ಕಾಂಬಿನೇಷನ್ ನೋಡಾದ್ಮೇಲೆ ನಾನು ಬರಿಬೋದಲ್ಲ ಅಂತ ಒಂದು ಬರೆಯಕ್ಕೆ ಶುರು ಮಾಡ್ತೀವಲ್ಲ. ಸೊ ಅಲ್ಲಿಗೆ ಮುಗೀತು ನಿಮ್ದು ಓದೋ ಪಯಣ ಮುಗೀತು. ನೀನ್ ಕ್ರಿಯೇಟ್ ಮಾಡಕ್ ಶುರು ಮಾಡಿದೆ. ಸೊ ಅಲ್ಲಿ ಇಂಡಸ್ಟ್ರಿ ಬಂದಾಗ್ಲೂ ನನಗೆ ಒಂದು ಅನ್ಸೋದೇನಂದ್ರೆ, ಇವಾಗ ತುಂಬಾ ಡೀಪ್ ಆಗಿ ಎಮೋಷನಲ್ ಆಗಿ ಕೆಲವ್ರು ಬರೀತಾರೆ, ಕೆಲವು ಫನ್ನಿ ಆಗಿ ಬರೀತಾರೆ. ನಮ್ ಜಾನ್ರ ಫಸ್ಟ್ ಅನ್ಸುತ್ತೆ. ನಾನು ಒಮ್ಗಿಲೆ ಬರೋದಿಲ್ಲ ಡೈಲಾಗ್. ಅದು ಏನಂತ ಎಲ್ಲ ತಿಳ್ಕೊಂಡ ಮೇಲೆ ಡೈರೆಕ್ಟರ್ ಬೈತಿರ್ತೆ, ಎಷ್ಟ ಇನ್ಫಾರ್ಮೇಶನ್ ಬೇಕು ನಿನ್ಗೆ. ಸ್ಪಾಂಟೇನಿಯಸ್ ಇಲ್ಲ, ಇವರು ಸ್ಪಾಂಟೇನಿಯಸ್. ನಾನು ಸ್ವಲ್ಪ ಸ್ಪಾಂಟೇನಿಯಸ್. ಅಂದ್ರೆ ಹ್ಯೂಮರು ಬರಿತೀನಿ, ಎಮೋಷನ್ ಕೂಡ, ಎಮೋಷನ್ ಮಾಸು. ಬಟ್ ಫಸ್ಟ್ ಲವ್ ಒಂಥರ ಕಾಮಿಡಿ ಅನ್ಬೋದು, ಯಾಕಂದ್ರೆ ಕ್ರಿಯೇಟಿವಿಟಿ ಶುರುವಾಗಿದ್ದೆ ಅಲ್ಲಿಂದ ಅಲ್ಲ. ಯಾವ್ದು ಒಂದು ಫೇವ್ರೇಟ್ ಡೈಲಾಗ್ ಅಂತ ಯಾವ್ದು ನೀವು ಬರ್ತಿರೋದು ಕಾಮಿಡಿ ಅದ ನೆನಪಿದ್ಯಾ? ಫೇವ್ರೇಟ್ ಡೈಲಾಗ್ ಅಂದ್ರೆ ಸುಮಾರಿದೆ. ನಾನು ದೇವರಂತ ಮನುಷ್ಯಗೆ ಒಂದು ಡೈಲಾಗ್ ಬರ್ತಿದೆ, ಅದು ಎಲ್ಲ ಕಡೆ ಓಡಾಡುತ್ತದು, ಸ್ಟೇಟಸ್ಗಳು ಮೇಲೆ ನನಗೆ ಬರ್ತಾ ಇರುತ್ತದು. ಏನಂದ್ರೆ ಒಂದು ಕ್ಯಾರೆಕ್ಟರ್ ಇದೆ, ಅದು ಜಾಸ್ತಿ ಶಾಹಿರಿಗಳು ಹೇಳ್ತಾ ಇರ್ತದೆ. ಅದು ತಬ್ಲಾ ರಾಣಿ ಸರ್ ಮಾಡಿದಾರದು. ಅಂದ್ರೆ, ಇದು ಎಂದೂ ಬಣ್ಣ ಬದಲಿಸದ ಉಪ್ಪಿಟ್ಟನ್ನು ಹೊಗಳುವ ಸರದಿ, ಇದು ಎಂದೂ ಬಣ್ಣ ಬದಲಿಸದ ಉಪ್ಪಿಟ್ಟನ್ನು ಹೊಗಳುವ ಸರದಿ, ಉಪ್ಪಿಟ್ಟು ತಿನ್ನುವಾಗಲೂ ಹಳದಿ, ತಿಂದ ಮಾರನೇ ದಿನಕ್ಕೂ ಹಳದಿ. ಇದು ನನಗೂ ಬಂದಿತ್ತು, ನಾನು ನೋಡಿದ ಸಾಕಷ್ಟು ಕಡೆ ಅಂತ ಹೇಳುತ್ತೆ. ಓಕೆ, ಅವರು ರಂಗಾಯಣರು ಅಂತ ಅದ್ರ ತುಂಬಾ ಬೇರೆ ತರ ಹೇಳ್ತಾರ ಅದನ್ನ. ಓಕೆ, ಈ ತರ ಬೇರೆ ಇನ್ನೊಂದು ಯಾವ್ದಾರ ಕಾಮಿಡಿ ಅಂತ ಟಕ್ ಅಂತ ನೆನ್ಸ್ಕೊಂಡ್ರೆ, ಅಂದ್ರೆ ಭಾರತೀಯರ ಬಗ್ಗೆ ಒಂದು ಲೈನು, ಅದು ಇನ್ನೊಂದು ಸಿನಿಮಾದಲ್ಲಿ. ಭಾರತೀಯರು ಅಂದ್ರೆ ಯಾರು? ATM ಮುಂದೆ, ಆಮೇಲೆ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಲ್ಲವರೆಲ್ಲ ಭಾರತೀಯರು. ರಸ್ತೆಯಲ್ಲಿ ಗಲಾಟೆ ನಡೀತಾ ಇರ್ಬೇಕಾದ್ರೆ ಕೆಲಸ ಕಾರ್ಯ ಬಿಟ್ಟು ನಿಂತು ನೋಡೋರೆ ನಿಜವಾದ ಭಾರತೀಯರು. ಸರ್, ನೀವು ಯಾವ್ದಾರ ಒಂದು ಡೈಲಾಗ್ ನಿಮ್ದು ಆಕ್ಚುಲಿ ಈ ತರ ಬರುತ್ತಾ ಅಥವಾ ನಿಮ್ದು ಯಾವ ತರ? ಬರೋದು ಕಾಟ್ ಹೊಡ್ದು ಆ ತರ ಪ್ರೊಸೆಸ್. ಅದು ಇದ್ರಲ್ಲಿ ಒಂದು ಡೈಲಾಗ್ ಇದೆ ನೋಡಿ, ಲ್ಯಾಂಡ್ ಲಾರ್ಡ್ ಅಲ್ಲಿ ಅವನು ಕೂಲಿಯವ್ರದ್ದು ಇಂಪಾರ್ಟೆನ್ಸ್ ಹೇಳ್ತಾನೆ. ನಮ್ಗೆ ಒಂದು ಡೈಲಾಗ್ ಹಿಂಗೇನೋ ಬರ್ಬೇಕು ಅನ್ನೋ ಹೀರೋದು ಅಂತಂದ್ಬಿಟ್ರೆ, ನಾನು ಎಲ್ಲಿ ಹೋಗ್ಬಿಡ್ತೀನಿ, ಸೀದಾ ಪುರಾತನ ಶಿಲಾಯುಗಕ್ಕೆ ಹೋಗ್ಬಿಡ್ತೀನಿ. ಸೊ ಅಲ್ಲಿಂದ ಏನೇನಾಯ್ತು, ಅಲ್ಲಿಂದ ಇಲ್ಲಿವರೆಗೂ ಬರ್ತೀನಿ. ಅದು ಆ ಡೈಲಾಗ್ ಅಲ್ಲಿದೆ, ನೀವು ನೋಡಿರ್ಬೇಕು. ಕಲ್ಲು ಶಿಲೆ ಆಗಲ್ಲ, ಬಳ್ಳ ಜೋಳ ಆಗಲ್ಲ,
ಆಮೇಲೆ ಕೂಲಿ ಅವನ್ ಇಲ್ದ ಇದ್ರೆ ಸಿವಿಲೈಸೇಷನ್ ಹುಡ್ತಾ ಇರ್ಲಿಲ್ಲ. ಸೊ ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಓಕೆ, ಡೀಪ್ ಫುಲ್ R&D ಇಂದ ಬರ್ತಾರೆ. ಹೌದು, ಅದೇ ಪ್ರಾಬ್ಲಮ್ ನಮ್ದು. ಅಲ್ಲ ಆ ಸಬ್ಜೆಕ್ಟ್ ಬೇಕು. ಡಿಮ್ಯಾಂಡ್ ಮಾಡ್ತಾರೆ, ಸಬ್ಜೆಕ್ಟ್ ಡಿಮ್ಯಾಂಡ್. ನನಗೆ ಕೆಲವೊಂದು ಟೈಮ್ ಅನ್ಸೋದು, ಈ ಡೈಲಾಗ್ ರೈಟರ್ಗಳು ಡೈಲಾಗ್ ಬರಿಬೇಕಾರೆ ಇವಾಗ ಹೆಂಡತಿನ ಪ್ರೀತಿಸ್ಬೇಕು, ಅವಾಗ ಹೆಂಡತಿನ ಫೀಲ್ ಮಾಡ್ಕೊಂಡು ಡೈಲಾಗ್ ಬರೀತಾರೆ. ಹೌದಾ? ಅದೇ ಬೇರೆ ಹೆಂಡತಿ ನಾವು ಹೀರೋ ಲವ್ ಮಾಡ್ತಾ ಇರ್ತಾನೆ, ಅವಾಗ ಏನ್ ಫೀಲ್ ಮಾಡ್ತೀರಾ? ಅಲ್ಲ, ಆಕ್ಚುಲಿ ಎಲ್ರು ಬೇರೆಯವ್ರ ಹೆಂಡ್ತಿನೇ ಜಾಸ್ತಿ ಪ್ರೀತಿಸೋದು. ನೋಡಿ ಕೌಂಟ್ರು. ಅದಂಗ ಅನ್ಸುತ್ತಾ ಬರುತ್ತದು? ನಾನು ಮದುವೆ ಆಗಿಲ್ಲ, ಇವ್ರು ಆಗಿದ್ದಾರೆ. ಇಲ್ಲ, ಏನ್ ಗೊತ್ತಾ, ಆ ತರದ ಕಂಟೆಕ್ಸ್ಟ್ ಬಂದಾಗ ಅವ್ನ್ ಮದ್ವೆ ಆಗಿದ್ಯಾ? ಆಗಿದೆ. ಹೋಗ್ಬೋದ ಮನೆಗೆ? ತೊಂದ್ರೆ ಇಲ್ಲ ತಾನೆ? ಅದೇ ನೋಡಿ, ಹಿಂಗ್ ಜಸ್ಟಿಫೈ ಮಾಡ್ತೀನಿ ನೋಡಿ. ಯೂಶಲಿ ಏನಾಗುತ್ತೆ, ಆ ತರದ ಕಂಟೆಂಟ್ ಮಾಡೋದೇ ಲೋವರ್ ಬೆಲ್ಟ್ ಅಂತ ಹಿಂಗೇನೋ ಹೇಳ್ತೀವಲ್ಲ. ಫಸ್ಟ್ ಆಫ್ ಆಲ್ ಅವ್ನು ರೈಟರ್ ಆಗಿ ಮುಂದೆ ಹೋಗಲ್ಲ ಅವ್ನು ಯಾವತ್ತೂ. ಓಕೆನಾ? ಯಾಕಂದ್ರೆ ನೀನ್ ಸಮಾಜಕ್ಕೆ ಏನ್ ಕೊಡ್ತಿದೆ ಬರ್ತಿದೆ ಅನ್ನೋ ಸೆಕೆಂಡ್ರಿ ಆಗುತ್ತೆ, ನಿನ್ ಮಾರಲ್ಸ್ ಇಂಪಾರ್ಟೆನ್ಸ್ ಆಗುತ್ತೆ. ಇವನ್ ಇಫ್ ನಾನೇ ಡೈಲಾಗ್ ರೈಟರ್ ಆಗಿದ್ರು ಆ ಡೈಲಾಗ್ ನಾನ್ ಬರ್ದಿರಲ್ಲ, ನನ್ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಅದು ಇನ್ನೊಬ್ರು ಬರ್ದಿರ್ತಾರೆ. ಚೇಷ್ಟೆ ಮಾಡೋದಾಯ್ತು, ಇಂತ ಲೋವರ್ ಬೆಲ್ಟ್ ಆಯ್ತು, ನಾನು ಅದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ, ಅದು ಬೇಡ ಸರ್, ಅದು ಬೇಡ ಸರ್, ಅದು ಸಾಕು ಸರ್. ಅದು ನಮ್ಮನ್ನ ಮೀರಿ ಹೋಯ್ತಂದ್ರೆ ನಮ್ ಕೈಲಿ ಇರಲ್ಲ. ಬಟ್ ಯೂಶಲಿ ಒಬ್ಬ ಮೆಚೂರ್ಡ್ ರೈಟರ್ ಯಾರು ಅಂತದ ಏನು ಮ್ಯಾಕ್ಸಿಮಮ್ ರೈಟರ್ಗಳಿಗೆ ಡಬಲ್ ಮೀನಿಂಗ್ ಇಷ್ಟ ಆಗಲ್ಲ ಸರ್. ಇಷ್ಟನೇ ಆಗಲ್ಲ. ಅದು ಫೋರ್ಸ್ಫುಲಿನೇ ಬರೆಯೋದು ನಾವು. ಡಬಲ್ ಮೀನಿಂಗು ಶುರುವಲ್ಲಿ ಒಂಥರ ಇತ್ತಲ್ಲ, ಕಾಶಿನಾಥ್ ಸರ್ ಎಲ್ಲ ಬರ್ಬೇಕಾದ್ರೆ ಅಲ್ಲಿ ಒಂದು ಮೆಸೇಜ್ ಕೂಡ ಇರ್ತಿತ್ತು. ಈ ಗುರುಪ್ರಸಾದ್ ಅವ್ರ ಡಬಲ್ ಮೀನಿಂಗ್ ಅಲ್ಲಿ ಒಂದು ಮೆಸೇಜ್ ಕೂಡ ಇರುತ್ತೆ, ಬೇರೆ ಬೇರೆ ಆಂಗಲ್ಸ್ ಇರುತ್ತೆ, ಒಂದೇ ಲೈನ್ಗೆ ಬೇರೆ ಬೇರೆ ದೃಷ್ಟಿಕೋನಗಳು ಇರ್ತವೆ. ಇಲ್ಲಿ ಸುಮ್ಮನೆ ನಗ್ಸೋದಕ್ಕೆ ಮಾತ್ರ ಒಂದು ಡಬಲ್ ಮೀನಿಂಗ್ ಮಾಡ್ತಾರಲ್ಲ, ಅದು 99% ಯಾವ ರೈಟರ್ಗೂ ಇಷ್ಟ ಆಗಲ್ಲ. ಫೋರ್ಸ್ಫುಲಿನೇ ಬರೆಯೋದು ಅದು. ನನಗೆ ಇವಾಗ ಜಸ್ಟ್ ಅನ್ಸಿದ್ದೇನಂದ್ರೆ, ನಿಮ್ದು ವೇ ಬೇರೆ ತರ ಇದೆ, ನೀವು ಡೈಲಾಗ್ ಬರೀತೀರಾ, ನಿಮ್ದು ವೇ ಬೇರೆ ತರ ಡೈಲಾಗ್ ಬರೀತಾರೆ. ಓಕೆ, ಇವಾಗ ನೀವಿಬ್ರು ಒಂದು ಹುಡುಗಿನ ಲವ್ ಮಾಡ್ತೀರಪ್ಪ, ಆಯ್ತಾ? ನೀವು ಪ್ರಪೋಸ್ ಮಾಡಿದ್ರೆ ಅದ್ ಹೆಂಗ್ ಮಾಡ್ತೀರಾ, ನೀವು ಪ್ರಪೋಸ್ ಮಾಡಿದ್ರೆ ಹೆಂಗ್ ಮಾಡ್ತೀರಾ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋರು ಅವ್ರು ಹೇಳ್ಬೇಕು ಅಷ್ಟೇ ನೋಡಿ. ಅದಕ್ಕೆ ನಾವು ಅರೇಂಜ್ ಮ್ಯಾರೇಜ್ ಆಗ್ತೀವಿ. ಬರೆಯೋದು ಮಾತ್ರ ಉಪೇಂದ್ರ ತರ ಅಲ್ಲ, ಉಪೇಂದ್ರ ಅಲ್ಲ, ಸಾರಿ, ರವಿಚಂದ್ರನ್ ತರ. ಸಿಚುವೇಶನ್ ಅಂದ್ರೆ ಸ್ಟಡಿ ಹೋಗೋದು, ಹುಡುಗಿ ನೀನ್ ನನ್ಗೆ ಅಂದ್ರೆ ಇಷ್ಟ ಅಪ್ಪ ಅಂತ ಹೇಳಿದ್ರೆ ಹೆಂಗೆ ಹೇಳ್ತೀರಾ? ಹಳೆ ಕಾಲ ಶಿಲಾಯುಗದಿಂದ ಬಂದು ಆತರ ಹೇಳ್ತೀರಾ? ಮೇ ಬಿ ಅದಕ್ಕಿಂತ ಇಂಪ್ರೆಸಿವ್ ಆಗಿರೋದೇನೋ ಔಟ್ ಆಫ್ ದ ಕಂಟೆಕ್ಸ್ಟ್ ಏನೋ ಹೇಳಿ ಇಂಪ್ರೆಸ್ ಮಾಡ್ಬೇಕು ಸರ್ ಅಷ್ಟೇ. ಯಾಕಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಯಾರಿಗೂ ಇಷ್ಟ ಆಗಲ್ಲ. ಪತ್ರ ಗಿತ್ರ ಬರೆಯೋದು ಆತರ ಅವೆಲ್ಲ ಈಗ A to Z ಏನೇನು ಬಂದಿದೆ ಬಿಟ್ಬಿಡೋದು, ಅದನ್ನೆಲ್ಲ ತಗೊಂಡು ಬಿಟ್ಟು ಅದ್ರ ನೆಕ್ಸ್ಟ್ ಏನೋ ಒಂದು ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ಏನು ಅಂದ್ರೆ ಅಕ್ವರ್ಡ್ ಅನ್ಸ್ಬೇಕು, ಬಟ್ ಇಟ್ ಇಸ್ ನಾಟ್ ದ್ಯಾಟ್ ಅಕ್ವರ್ಡ್, ಆ ಫೀಲ್ ಅಲ್ಲಿ ಕೊಡ್ಬೇಕು. ಯಾಕೆ ನಾನು ಇದು ಕೇಳಿದೆ ಅಂತ ಹೇಳಿದ್ರೆ, ನನಗೆ ಒಬ್ರು ಫ್ರೆಂಡ್ ಇದ್ರು, ಅವ್ರಿಗೇನೋ ಒಂದು ನನ್ನ ಕ್ಷಮೆ ಕೇಳ್ಬೇಕಂತ ಅನ್ನಿಸ್ತು. ಸೊ ಅವ್ರು ಇಷ್ಟದ ಲೆಟರ್ ಬರ್ದ್ಬಿಟ್ಟಿದ್ರು ನನಗೆ ಈ ಇಂಕಾದಲ್ಲಿ. ಅದು ಕ್ಷಮಿಸಿ ಅಂತ ಕೇಳಿದ್ರು ಓಕೆ, ಬಟ್ ಅವ್ರು ಹೇಗಂದ್ರೆ ನನ್ನ ಮನಸ್ಸಿನಿಂದ ನಿಮ್ಮ ಮನಸ್ಸಿಗೆ ಘಾಸಿ ಆಗಿದ್ದಲ್ಲಿ ಆ ಬರವಣಿಗೆ ರೂಪಲ್ಲಿ ಬಂದಿದ್ದು, ನೀವು ಹಂಗೆ ಇರ್ತೀರ ಮನೇಲಿ ಹೆಂಗೆ ಅಂತ ಕನ್ಫ್ಯೂಷನ್ ಆಯ್ತು ನನಗೆ. ಈ ಡೈಲಾಗ್ ರೈಟರ್ ಜೊತೆ ಮಾತಾಡೋದು ತುಂಬಾ ಕಷ್ಟ ಸರ್. ಯಾಕಂದ್ರೆ ಅವ್ನು ಏನ್ ಮಾಡ್ಬಿಟ್ಟಿರ್ತಾನ ಗೊತ್ತಾ, ನೀವೇನ್ ಹೇಳ್ತೀರಾ ಅಂತ ಗೊತ್ತಿರುತ್ತೆ ಅವ್ನಿಗೆ, ಅವನ್ ಏನ್ ಹೇಳ್ತಾನಂತ ಗೊತ್ತಿರುತ್ತೆ, ಅದಕ್ಕೆ ನೀವೇನ್ ರಿಪ್ಲೈ ಮಾಡ್ತೀರಂತ ಗೊತ್ತಿರುತ್ತೆ. ಯಾಕಂದ್ರೆ ಎಲ್ಲ ಕ್ಯಾರೆಕ್ಟರ್ ಅವರೇ ಬರ್ದಿರ್ತಾರಲ್ಲ, ಈ ಗೇಮ್ ಪ್ಲೇ ಗೊತ್ತಿರುತ್ತೆ ಅವ್ರಿಗೆ. ನೀವು ಪ್ರಪೋಸ್ ಮಾಡೋದ್ರೆ ಹೆಂಗ್ ಮಾಡ್ತೀರಾ? ನೀವು ಪೋಲಿ ಡೈಲಾಗ್ ಮೂಲಕ? ಪ್ರಪೋಸ್ ಗೊತ್ತಿಲ್ಲ, ಆ ಥಾಟ್ ಇನ್ನೂ ಬಂದಿಲ್ಲ. ಒಂದ್ ಕ್ಯಾರೆಕ್ಟರ್ ಒಂದು ಫೀಲ್ ಮಾಡ್ತೀರಾ ಸರ್? ಇವಾಗ ಒಂದು ಸೀನ್ ಬರಿಬೇಕಾರೆ ಒಂದು ಅಟ್ಲೀಸ್ಟ್ ಒಂದು ಹೀರೋ ಐ ಲವ್ ಯು ಅಂತ ಬರೀಬೇಕು, ಯಾವ ತರ ಹೇಳ್ಬೋದು? ಇಲ್ಲ ಸಿನಿಮಾದಲ್ಲಿ ಬರಿಬೇಕಾದ್ರೆ ಏನಾಗ್ಬಿಡುತ್ತೆ, ಹೀರೋ ಕ್ಯಾರೆಕ್ಟರೈಸೇಷನ್ ಇರುತ್ತೆ, ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಇರುತ್ತೆ, ಆ ಸನ್ನಿವೇಶ ಇರುತ್ತೆ, ಹಿಂದೆ ಮುಂದೆ ಇರುತ್ತೆ, ಅದೆಲ್ಲ ಒಂದ್ ಕೂಡ್ ಬರುತ್ತೆ. ಇಲ್ಲಿ ಪ್ರಪೋಸ್ ಅನ್ನೋದು ಒಂದು ಪರ್ಸನಲ್ ಫೀಲ್. ಅಂದ್ರೆ ಯಾವ ವ್ಯಕ್ತಿಗೆ ನಾವು ಪ್ರಪೋಸ್ ಮಾಡ್ತಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವೇನು ಯಾವ ತರ ಪ್ರಪೋಸ್ ಮಾಡ್ತೀವಿ ಅನ್ನೋದು. ಇನ್ನು ನಾನು ಹೇಳ್ಕೊತೀನಿ ಸರ್, ನೀ ಪ್ರಪೋಸ್ ಅಂತಲ್ಲ, ಇದು ಔಟ್ ಆಫ್ ದ ಕಾಂಟ್ಯಾಕ್ಟ್, ಸಿನಿಮಾಗೆ ಸಂಬಂಧ ಇಲ್ಲದೆ ಇರೋದು. ಪ್ರಪೋಸ್ 99% ವರ್ಕ್ ಆಗಲ್ಲ ಅನ್ಸುತ್ತೆ. ಯಾಕಂತ ಹೇಳ್ತೀವಿ, ಇವಾಗ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಇಬ್ರು ಲವರ್ಸ್ ಇದ್ದಾರೆ ಅಂತಾನೆ, ಲವರ್ಸ್ ಇಲ್ಲ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಅವ್ರಿಬ್ರಿಗೂ ಸಿಂಕ್ ಆಗ್ತಿದೆ ಅಂದ್ರೆ ಅವ್ರಿಬ್ರಿಗೂ ಗೊತ್ತಿರುತ್ತೆ ಅವ್ರಿಬ್ರು ಲವ್ ಮಾಡ್ತಾರಂತ. ಒಬ್ಬನು ಇನ್ನೊಬ್ರಿಗೆ ಪ್ರಪೋಸ್ ಮಾಡ್ತಿದ್ದಾನೆ ಅಂತಂದ್ರೆ ಅವ್ನಿಗೆ ಗೊತ್ತು ಅವಳಿಗೆ ನಾನು ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಅವಾಗ ಅವ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಮಾಡ್ಬೇಕು? ವರ್ಕ್ ಆಗಲ್ಲ ಅದು. ಈಗ ಪ್ರೆಸೆಂಟ್ ಟೈಮಲ್ಲಿ ವರ್ಕ್ ಆಗ್ಬೋದೇನೋ, ಬಟ್ ಫ್ಯೂಚರ್ ಅಲ್ಲಿ ವರ್ಕ್ ಆಗಲ್ಲ. ಸಿಂಕ್ ಇದ್ರೆ ಆಟೋಮೆಟಿಕ್ ಅದು ಅವ್ರು ಪ್ರಪೋಸ್ ಮಾಡದೇನೆ ಅವ್ರು ಮದುವೆನೂ ಆಗ್ಬೋದು. ಸೊ ಆ ಸಿಂಕ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ದಡ್ರು ಅಂತ. ಈಗ ಲವ್ ಅನ್ನೋದು ಒಂದು ಟಾರ್ಚರೇ ಸರ್. ನಾನು ಕಾನ್ಸೆಪ್ಟ್ ತುಂಬಾ ಡೀಪ್ ಆಗಿ ಬರೀತಾ ಇರ್ತೀರ ಆಯ್ತಾ, ತುಂಬಾ ಫೀಲ್ ಅಲ್ಲಿ ಒಂದು ನೈಟ್ ಕುತ್ಕೊಂಡು ಏನೋ ಒಂದು ಆಗ್ಬೇಕಂತ ಇರುತ್ತೆ.
ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಸಿಕ್ಕಾಪಟ್ಟೆ ಫೋನ್ ಮಾಡ್ತಾ ಇದಾರೆ, ಫೋನ್ ರಿಸೀವ್ ಮಾಡಾದ್ಮೇಲೆ ನಂಗೆ ಹಸಿವಾಗ್ತದೆ ಊಟ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನೀವು ತುಂಬಾ ಡೀಪಲ್ಲಿ ಬರ್ತೀರ, ನಿಮ್ಮ ಬಾಯಲ್ಲಿ ಏನು ಫಸ್ಟ್ ವರ್ಡ್ ಬರುತ್ತೆ ಅಂತ ತುಂಬಾ ನೀವು ಡೈರೆಕ್ಟ್ ಹೇಳ್ಬಿಟ್ಟಿರ ಈ ತರ ಡೈಲಾಗ್ ಬೇಕು ನನಗೆ, ಹಿಂಗಿರ್ಬೇಕು ಅಂತ. ತುಂಬಾ ಡೀಪಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಬರ್ತಿದ್ರೆ 10 ಸಲ ಮಿಸ್ ಕಾಲ್. ನೀವು ಫೋನ್ ರಿಸೀವ್ ಮಾಡ್ತೀರ, ಮತ್ತೆ ರಿಟರ್ನ್ ಕಾಲ್ ಮಾಡ್ತೀರ ಅವ್ರಿಗೆ. ಏನೋ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ನನಗೆ ಹಸಿವಾಗ್ತಿದೆ ಊಟ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಬದ ವರ್ಡ್ ಏನು? ನಿಜಲ್ಲೂ ಅದು ಇನ್ಸ್ಪಿರೇಷನ್ ಯಾಕಂತ ಹೇಳ್ತೀನಿ. ನೀವು ಡೀಪಲ್ಲಿ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಏನೋ ಶೇಕ್ಸ್ಪಿಯರ್ ತಂದು ಹಾಕ್ತಿದ್ದೀರೋ, ಇನ್ನೊಂದು ಯಾವ್ದು ರೈಟರ್ಸ್ ತಂದು ಹಾಕ್ತಿದ್ದೀರೋ, ಅಲ್ಲೊಂದು ಫೋನ್ ಬರುತ್ತೆ ನಿಮಗೆ. ದಟ್ ಈಸ್ ಆಲ್ಸೋ ಲವ್. ಓಕೆನಾ? ಅವ್ರೇನು ಕೇಳ್ತಾರೆ ಸಿಂಪಲ್ ಆಗಿ, ಊಟ ಆಯ್ತಾ, ಊಟ ಮಾಡಿದ್ರೆ ನಾನು ಊಟ ಮಾಡಿ ಮಲ್ಕೋತೀನಿ ಅಂತ ಏನು ಹೇಳಿದ್ರು. ಸೊ ದಟ್ ಈಸ್ ದ ಬೇಸಿಕ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಲವ್. ಇದು ನಾನು ಬರಿತಾ ಇರೋದು ಬೊಗಳೆ. ಸೊ ನೀನು ಅದನ್ನ ತಂದು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ಅದರಿಂದ ಬೆಸ್ಟ್ ಆಪ್ಷನ್ ಇರಲ್ಲ ಅನ್ಕೋತೀನಿ. ಇನ್ಸ್ಪಿರೇಷನ್ ಅಂತ ತಗೋಬೇಕು ಸರ್ ಯಾವ್ದನ್ನು, ಇಲ್ಲ ಡಿಸ್ಟ್ರಾಕ್ಷನ್ ಡೈಲಿ ಆಗ್ತಾನೆ ಇರ್ತಾವೆ, ಹಂಗೆ ಬರೆಯೋದು ಬಿಡಕ್ಕಾಗಲ್ಲ. ಓಕೆ, ನೀವು ಸರ್? ಅಲ್ಲ, ಅದು ಅನುಭವ ಇಲ್ವಲ್ಲ, ಹೆಂಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಆದಷ್ಟು ಶೈಲೇಶ್ ಸರ್ ಅನುಭವ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅನುಭವ ಇದ್ದಷ್ಟು ಜಾಸ್ತಿಗಳು ಏನೇನೋ ಹುಡ್ತಾ ಇರ್ತವೆ ಅಂತ. ಅದು ನಿಜನೇ, ಬಟ್ ಇವ್ರದೊಂದು ಏನಿರುತ್ತೆ ಗೊತ್ತಾ, ಅದು ಪ್ಯೂರ್ ಆಗಿರುತ್ತೆ. ಈ ಎಕ್ಸ್ಪೀರಿಯನ್ಸ್ ಆಗಿರೋನು ಏನೋ ಒಂದು ಹೇಳ್ಬಿಡ್ಬೋದೇನೋ, ಹಿಂಗೆ ಕಣ ಲವ್ ಈಸ್ ಡಿಟರ್ಮಿನಿಸ್ಟಿಕ್. ಇದು ಲವ್ ವರ್ಕ್ ಆಗಲ್ಲ, ಈ ಲವ್ ವರ್ಕ್ ಆಗತ್ತೆ, ಮದುವೆ ಆಗ್ಬೇಕಾ ಮದುವೆ ಆಗ್ಬಿಡುದು, ಅರೇಂಜ್ ಆಗಿ. ಇವ್ರಿಗೆ ಹಂಗಿಲ್ಲ, ಇವ್ರು ಪ್ಯೂರ್ ಆಗಿರ್ತಾರೆ, ಎಲ್ಲಾನು ಒಂದು ಆಶಾಭಾವನೆಯಲ್ಲಿ ನೋಡ್ತಾ ಇರ್ತಾರೆ. ಸೊ ಬರವಣಿಗೆಲ್ಲೂ ಅದು ಆಶಾಭಾವನೆ. ಇವಾಗ ಲವ್ ಬಗ್ಗೆ ಕೇಳೋದೇ ನಂಗೆ ಗೊತ್ತಾಗ್ತಿಲ್ಲ. ಬಟ್ ನನಗೆ ಇನ್ನೊಂದು ಕ್ವಶನ್ ಇರೋದು, ಓಕೆ ಇವಾಗ ನಾನೊಬ್ಬ ಆಂಕರ್ ಆಗಿ ಆಯ್ತಾ, ನನ್ನ ಒಂದು ಹುಡುಗಿ ಬಿಟ್ಟು ಹೋಗ್ಬೇಕಪ್ಪ, ನೋಡಿ ಇವ್ರು ಲವ್, ನನ್ಗೆ ಅನ್ಸ್ಬಿಟ್ಟು ಇವ್ರು ಸಜೆಷನ್ಸ್ ಬೇಕಾಗಿದೆ ಸರ್. ನನ್ನಲ್ಲಿ ಕೆಲವು ಪ್ರಶ್ನೆಗಳಿದಾವೆ. ಇವಾಗ ನನ್ನ ಕೂತ್ಕೊಂಡು ಕೇಳಿದ್ರೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ಇವಾಗ ನನ್ನಲ್ಲಿ ಪ್ರಶ್ನೆಗಳು ಏನಂದ್ರೆ, ನನ್ನ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಹುಡುಗಿ ಒಂದು ಕಾರಣ ಹೇಳ್ತಾಳೆ, ನೀನ್ ಮಾತಾಡೋ ಸರಿ ಇಲ್ಲ ಕಣ, ಏನೇನೋ ಪ್ರಶ್ನೆಗಳು ಕೇಳ್ತೀಯ, ಈ ತರ. ಒಬ್ಬ ಡೈಲಾಗ್ ರೈಟರ್ಗೆ ಆಗಿರ್ಬೋದು, ಸಿನಿಮಾದಲ್ಲಿ ವರ್ಕ್ ಮಾಡೋನಿಗೆ ಏನ್ ಕಾರಣಗಳು ಕೊಡ್ಬೋದು ಅಂತ ಬಿಟ್ಟು ಹೋಗ್ಬೇಕಾರೆ? ಅಲ್ಲ, ಡೈಲಾಗ್ ರೈಟರ್ ಕಾರಣ ಕೊಡ್ಬೇಕಾ, ಹುಡುಗಿ ಡೈಲಾಗ್ ರೈಟರ್ ಬಿಟ್ಟು ಹೋಗ್ಬೇಕಾದ್ರೆ ಏನ್ ಕಾರಣ ಕೊಡ್ಬೋದು? ನೀನ್ ಸಿನಿಮಾಗ್ ಬರೀತಿ ಅಂದ್ರೆ ಮುಗೀತಲ್ಲ ಸರ್. ಕೆಲಸ ಮಾಡ್ತೀವಿ ಅದು ನಿಜ. ಬೇರೆ ಬೇರೆ ಏನ್ ಕೊಡ್ಬೋದು? ಅಲ್ಲ, ಅದೊಂದು ವರ್ಡೆ ಎಲ್ಲ ಸಿನಿಮಾ ಬರೀತಿ ಅಂತ. ಬಟ್ ಡೈಲಾಗ್ ರೈಟರ್ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ ಸರ್. ಅಕಸ್ಮಾತ್ ಅವ್ರು ಫಸ್ಟ್ ಲವ್ ಮಾಡಿದ್ರೆ ಅವ್ರ ಮದುವೆನ ಆಯ್ತಾಳೆ ಫಿಕ್ಸ್. ಯಾಕಂದ್ರೆ ಅವ್ನು ಬಂಟ ಸರ್, ಅವನು ಸಿನಿಮಾದಲ್ಲಿ ಎಲ್ಲರನ್ನ ಪಳಗಿಸಿರೋನು, ಹುಡುಗಿನ ಪಳಗಿಸಲ್ಲ ಅಂದ್ರೆ ವೇಸ್ಟ್ ಅವನು. ಆಕ್ಚುಲಿ ನಾನು ಶಾರ್ಟ್ ಫಿಲ್ಮ್ ಅಲ್ಲಿ ಒಂದು ಡೈಲಾಗ್ ಬರ್ದಿದ್ದೆ. ಅದರಲ್ಲಿ ಹೀರೋಯಿನ್ ಫೋನ್ ಮಾಡ್ಬಿಟ್ಟು ನಾನು ಸತ್ತೋಗ್ತೀನಿ ಅಂದ್ರೆ ಡೈಲಾಗ್ ಹೊಡೆದಾಗ ನಾನು ಹೇಳ್ತೀನಿ, ನಾನ್ ಕತೆ ಬರೆಯೋನು, ನನಗೆ ಕತೆ ಹೇಳ್ತೀಯಾ? ಸಾಧ್ಯ ಇಲ್ಲ ಆತರ ಏನೋ ವಿಶೇಷಗಳಿರುತ್ತೆ ಅಂತ. ಓಕೆ ಸರ್, ಇವಾಗ ಅದಕ್ಕೆ ಹೊರತಾಗಿ ಸಿನಿಮಾ ಬರೋಣ ಆಯ್ತಾ? ಸಿನಿಮಾ ಬರೋಣ. ಫಸ್ಟ್ ಏನೆಲ್ಲ ಚಾಲೆಂಜಸ್ ಇರುತ್ತೆ ಡೈಲಾಗ್ ರೈಟರ್ಗೆ, ಹೆಂಗೆ ಅಂತ ಹೇಳಿದಾರೆ? ಚಾಲೆಂಜಸ್ ಅಂದ್ರೆ ನಮ್ಗೆ ಎಷ್ಟು ಕ್ಲಾರಿಟಿ ಕೊಡ್ತಾರೋ ನಾವು ಅಷ್ಟು ಚೆನ್ನಾಗಿ ಬರಿತೀವಿ ಸರ್. ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಸೀನ್ ಆಗ್ಬೋದು, ಸೀನ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿ ಇದಾಗ ಕೊಟ್ರೆ ನಾವು ಇದು ಬರೀ ಅಂದ್ರೆ ಏನು ಇಲ್ಲ ಅಂದ್ರೂ ಕೆಲವು ಸಲ ಚೆನ್ನಾಗಿ ಬರುತ್ತೆ. ಕೆಲವೊಂದನ್ನ ಏನ್ ಮಾಡ್ತೀವಿ ನಾವು ಡಿಸ್ಕಸ್ ಮಾಡ್ಕೊಂಡು ಅದಕ್ಕೊಂದು ರೂಪ ಕೊಡ್ತೀವಿ. ಫೈನಲಿ ಬರಿತಾ ಅದಕ್ಕೊಂದು ರೂಪ ಕೊಡ್ತೀವಿ. ಕೆಲವು ಸಲ ಅದೇ ಪೂರ್ತಿ ರೂಪ ಆಲ್ರೆಡಿ ಅವ್ರು ತಗೊಂಡಿರ್ತಾರೆ, ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೀನು, ಆ ದೃಶ್ಯದಲ್ಲಿರೋ ಎಮೋಷನ್, ಹ್ಯೂಮರ್ ಬೇಕಾ, ಏನ್ ಬೇಕು, ಮ್ಯಾಟರ್ ಎಫೆಕ್ಟಾ ಎಲ್ಲ ಬರ್ದಿರ್ತಾರೆ. ಅದಕ್ಕೆ ನಾವು ಮಾತುಗಳು ಕೂಡ್ಸೋದು ಒಂದು ಇದಾಗುತ್ತೆ. ನಿಮ್ಗೆ ಯಾವ ಥರ ಅನ್ಸುತ್ತೆ ಸಿನಿಮಾ ಡೈಲಾಗ್ ರೈಟರ್ ಏನು ಚಾಲೆಂಜಸ್ ಇದೆ ಅಂತ ಅನ್ಸುತ್ತೆ ಸರ್? ಲ್ಯಾಕ್ ಆಫ್ ನಾಲೆಡ್ಜ್ ಒಂದು. ಇನ್ ಕೇಸ್ ನನಗೆ ಆ ವಿಚಾರಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ತಿಳ್ಕೊಂಡು ಬರೆಯೋದು ಬೇರೆ ಆಗುತ್ತೆ. ಬಟ್ ಅದು ಗೊತ್ತಿದ್ರೆ ತುಂಬ ಈಸಿ. ಈಗ ಯಾವುದೋ ಔಟ್ ಆಫ್ ದ ಕಾಂಟೆಕ್ಸ್ಟ್ ಏನೋ ಬರಿ ಅಂತಂದಾಗ ಅದ್ರ ಡೈರೆಕ್ಟರ್ ಜೊತೆ ಆಯಿತು ಎಲ್ಲ ಫುಲ್ ಜರ್ನಿ ಮಾಡ್ಬಿಡ್ಬೇಕು ಸರ್. ಯೂಸಲಿ ನಾನು ಇಲ್ಲಿವರೆಗೂ ಮಾಡಿರೋದು ರಾಕ್ಷಸ ಆಯಿತು, ಲ್ಯಾಂಡ್ ಆರ್ಡ್ ಆಯಿತು, DDDK ಅಂತ ಪ್ರೇಮ್ ಸರ್ ಹೊಸ ಫಿಲಮ್ ಬರ್ತಾ ಇದೆ, ಅದಕ್ಕೂ ಆಯಿತು. ನಾನು ಒಂದಿನ ಶೂಟಿಂಗ್ ತಪ್ಸಲ್ಲ ಸರ್. ನಾವು ಡೈಲಾಗ್ ಬರೆದ್ರೂ ಪ್ರತಿದಿನ ಪ್ರತಿ ಶಾರ್ಟಲ್ಲೂ ಇದ್ದೇ ಇರ್ತೀವಿ ಸ್ಪಾಟಲ್ಲಿ. ಯಾಕಂತಂದ್ರೆ ಅದು ಲಾಸ್ಟ್ ಮೂಮೆಂಟ್ವರೆಗೂ ಪ್ರೊಸೀಜರ್. ಒಂದ್ಸಲ ಆರ್ಟಿಸ್ಟ್ ಬಾಯಲ್ಲಿ ಬಂದ್ಬಿಟ್ರೆ ಮುಗಿತದ್ವಿ, ಅಲ್ಲಿಂದ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಡಬ್ಬಿಂಗಲ್ಲಿ ಏನೋ ಚಿಕ್ಕ ಪುಟ್ಟ ಮಾಡ್ಕೋಬೋದು ಬಿಟ್ರೆ ಅಲ್ಲಿ ಮುಗೀತು. ಅಲ್ಲಿವರೆಗೂ ಪ್ರಯತ್ನ ಮಾಡ್ತಿರ್ಬೇಕು, ಆ ಪರ್ಸಿಸ್ಟೆನ್ಸ್ ಇರಬೇಕು. ಅದಿದ್ದಾಗ ಏನಾಗುತ್ತೆ, ಇಲ್ಲಿ ಒಂದು ಏನೋ ಬರ್ದಿರ್ತೀವಿ, ನಾನು ಅಲ್ಲಿ ಹೋದ ಲೊಕೇಶನ್ ಏನೋ ಬೇರೆ ಇದೆ, ಯಾವ ಕಡೆಯಿಂದ ಬೇರೆ ಬರ್ತಾ ಇದ್ದಾನೆ, ನಾನು ಅದನ್ನ ಇನ್ವಾಲ್ವ್ ಮಾಡ್ಬೇಕಲ್ಲ, ಅಟ್ಮಾಸ್ಫಿಯರ್ ಇನ್ವಾಲ್ವ್ ಮಾಡ್ಬೇಕು. ಆರ್ಟಿಸ್ಟ್ ನಿನ್ಗೆ ಅಲ್ಲಿ ಸ್ಪಾಟಿಗೆ ಹೋದ್ರೇನೆ ಗೊತ್ತಾಗುತ್ತೆ. ನನ್ನ ಮನೆಗೆ ಕೂತ್ಕೊಂಡು ಚಾನ್ಸೇ ಇಲ್ಲ ಗೊತ್ತಾಗಕ್ಕೆ, ನಾನು ಏನೋ ಬ್ಲಾಕಿಂಗ್ ಅನ್ಕೊಂಡಿರ್ತೀನಿ. ಸೊ ಇದು ಒಬ್ಬ ಡೈರೆಕ್ಟರ್ ಆಗಿ ಇದ್ದವನಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ AC ರೂಮಲ್ಲಿ ಕೂತ್ಕೊಂಡು ಸೀನ್ ಪೇಪರ್ ಕಳಿಸಿದ್ರೆ ಯಾವತ್ತೂ ವರ್ಕ್ ಆಗಲ್ಲ.
ಯಾವ್ದಾದ್ರು ಆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? ಅಂದ್ರೆ ನೀವೊಂದು ಬರ್ದಿರ್ತಾರೆ ಇಲ್ಲಿ, ಅಲ್ಲಿ ಹೀರೋ ಇನ್ನೊಂದೇನೋ ಹೇಳ್ತಾ ಇರ್ತಾರೆ, ನನ್ಗೆ ಡೈಲಿ ಆಗ್ತದೆ. ಏನ್ ಫೀಲ್ ಹೊಡ್ತದೆ? ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ದಿರ್ತೀರ ಸರ್, ಅಯ್ಯೋ ಹೀರೋ ಹಿಂಗ್ ಬಂದ್ರೆ ನಾನು ಡೈಲಾಗ್ ಕ್ಲಾಪ್ಸ್ ಹೊಡಿತೆ, ಶಿಲೆಗಳು ಬೀಳ್ತಾ ಥಿಯೇಟರ್ ಅಂತ ಬರ್ದಿರ್ತಾರೆ, ಅಲ್ಲಿ ಹೀರೋ ನೋಡಿದ್ರೆ ಸೈಕಲ್ ಹೊಡಿತಾ ಇರ್ತಾನೆ, ಆ ಟೈಮಲ್ಲಿ ಏನ್ ಹೊಡ್ತಾ ಇರುತ್ತೆ ಮೈಂಡಲ್ಲಿ ಅಂತ? ಅಲ್ಲ ಸೈಕಲ್ ಅನ್ನೋದಲ್ಲ, ಕೆಲವು ಸಲ ಜಸ್ಟ್ ಕೆಲವು ಪಾಸಸ್ ಇಂದ ಬರೀ ಪದಗಳು ಚೇಂಜ್ ಮಾಡೋದು ಬೇಡ ಸರ್, ಜಸ್ಟ್ ಪಾಸಸ್ ಇಂದ ಕೂಡ ಅರ್ಥ ಬದಲಾಗ್ಬಿಡುತ್ತೆ. ಪಂಚು ವರ್ಕ್ ಆಗ್ಲಿಲ್ಲ ಅಂದ್ರೆ ಹೆಂಗ್ ಬೆಂಕಿ ಅಂತ ಗೊತ್ತಾ? ಈಗ ಎಕ್ಸಾಂಪಲ್ಗೆ ಗಾಂಧೀಜಿಯವ್ರದ್ದು ಒಂದು ಸ್ಲೋಗನ್ ಹಾಕಿರ್ತಾರೆ, ದೊಡ್ಡ ದೊಡ್ಡ ಬೋರ್ಡ್ಗಳು, ಏನು ಕುಡಿದು ಗಾಡಿ ಚಲಾಯಿಸಬೇಡಿ ಅಂತ. ಅದನ್ನ ಹೆಂಗ್ ಬೇಕಾದ್ರೂ ಓದ್ಕೋಬಹುದು ನೀವು. ಕುಡೀರಿ ಗಾಡಿ ಚಲಾಯಿಸಬೇಡಿ ಅಂತಾನು ಓದ್ಕೊಬಹುದು ನೀವು. ಆತರ ನಿಮ್ಗೆ ಒಂದು ಜಸ್ಟ್ ಒಂದು ಪಾಸ್ ಇಂದ, ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ, ಒಬ್ಳು ಸ್ವಾಮೀಜಿಗೆ ಒಬ್ಳು ಕೇಳ್ತಾಳೆ, ಆ ಸ್ವಾಮೀಜಿ ಭಕ್ತೆ, ಗುರುಜಿ ನೀವು ಹೇಳ್ತಾ ಇದ್ರಿ ಗಂಡನ ಮೇಲೆ ತುಂಬಾ ಪ್ರೀತಿ ಇಟ್ಕೊಬೇಕು, ಗಂಡನ ಪೂಜಿಸ್ಬೇಕು ಅಂತ, ಅಕಸ್ಮಾತ್ ಒಂದು ಹೆಂಗಸಿಗೆ ಅವ್ರ ಗಂಡನ್ನ ಬಿಟ್ಟು ಅಂದ್ಬಿಟ್ಟು ಅವಳೊಂದು ಪಾಸ್ ಕೊಟ್ಟು ಅಳ್ತಾಳೆ. ಅವನ್ ಗುರುಜಿಗೆ ಹೇಳ್ತಾನೆ, ಹೇಳಮ್ಮ ಪರವಾಗಿಲ್ಲ ಓಪನ್ ಆಗಿ ಹೇಳು, ಕೃಷ್ಣನ್ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಏನ್ ಮಾಡ್ಬೇಕು ಗುರುಜಿ ಅಂತ. ಆ ಪಾಸ್ ಇದೆಯಲ್ಲ, ಆ ಪಾಸ್ ಅಲ್ಲಿ ಜನ ಏನೇನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ, ಇವಾಗ ಯೂಶ್ವಲಿ ನೀವೊಂದು ಥಿಯೇಟರ್ ಕುತ್ಕೊಂಡು ಬರ್ದ ಟೈಮಲ್ಲಿ ಆಗಿರ್ಬೋದು, ಯಾವ್ದೊಂದು ಆರ್ಟಿಸ್ಟ್ ಬೇರೆ ಹೀರೋನೇ ಆಗ್ಬೇಕಂತಿಲ್ಲ, ಬೇರೆ ಆರ್ಟಿಸ್ಟ್ಗಳು ಕೂಡ ಡೈಲಾಗ್ಗಳು ಮಿಸ್ ಆಗಿ ಹೇಳಿರ್ತಾರೆ, ನಾನು ಬರ್ದಿದ್ದಲ್ಲ ಗುರು, ಇದು ಅರ್ಥನೇ ಇಲ್ಲ ಅನ್ನೋ ಇನ್ಸಿಡೆಂಟ್ ಬಂದಾಗ ಮನ್ಸಲ್ಲಿ ಚಚ್ಬಿಡೋಣ ಅಂತ ಅನ್ಸುತ್ತೆ. ನಾನೇ ಬಿಟ್ಟಿದ್ದು ನಾನೇ ಚೆನ್ನಾಗಿ ಮಾಡ್ತೀನಿ ಕಣ ಆಕ್ಟಿಂಗ್ ಅನ್ನೋ ತರ. ಅದು ಹೋಗ್ತಾ 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 ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಆಂಗಲ್ ಇಂದ ನೋಡುವಂತ ಒಂದು ಹೋಗ್ತಾ ಹೋಗ್ತಾ ಒಂದು ಅನ್ಸುತ್ತೆ, ಅದು ಬೆಳಿಬೇಕು, ಪ್ರತಿಯೊಂದು ಬೆಳಿಬೇಕು. ಕೆಲವು ಸಲ ನಾವು ಬರ್ದಿರೋದು ಕೂಡ ಒಂದ್ ಲೆವೆಲ್ ಅಲ್ಲಿ ಇರುತ್ತೆ, ಕೆಲವರು ಒಬ್ರು ಆರ್ಟಿಸ್ಟ್ ಅದನ್ನ ಬೆಳೆಸ್ತಾರೆ ಇನ್ನೂ ಚೆನ್ನಾಗಿ. ನಾವು ಆ ಫ್ರೀಡಮ್ ಇಟ್ಕೋಬೇಕು. ನಾವೇನೋ ಒಂದು ಬರ್ದಿರ್ತೀವಿ, ಇದನ್ನೇ ಹೇಳ್ಬೇಕು, ಇದೇ ಫಿಕ್ಸ್ ಅಂತ ಅನ್ಕೊಳ್ಳೋದು ತಪ್ಪು. ಎರಡನೇದು ಅವ್ರಿಗೆ ಅದು ಅರ್ಥ ಮಾಡ್ಕೊಳ್ದೆ ಅದನ್ನ ಬೇರೆ ರೀತಿ ಹೇಳೋದು ತಪ್ಪು. ಈಗ ಎಂಡ್ ಆಫ್ ದಿ ಡೇ ನಾವೆಲ್ಲ ಸಿನಿಮಾಗೆ ವರ್ಕ್ ಮಾಡ್ತಿರೋದ್ರಿಂದ ಎಂಡ್ ಆಫ್ ದಿ ಡೇ ಆ ಭಾವ, ಡೈಲಾಗ್ ಅಲ್ಲಿರೋ ಭಾವ ಬಂದ್ಬಿಟ್ಟು ಡೆಲಿವರ್ ಆಗಬೇಕು. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಅಲ್ವಾ. ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಲ್ಯಾಕ್ ಆಫ್ ಪೊಸಿಷನಿಂಗ್ ಅಂದ್ರೆ ಏನಂತ ಸರ್, ಈ ಸ್ಕ್ರಿಪ್ಟ್ ಸೂಪರ್ವಿಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಎಷ್ಟೋ ವಿಚಾರಗಳು ಡೈರೆಕ್ಟರ್ಗಳಿಗೂ ಗೊತ್ತಿರಲ್ಲ, ಸೂಕ್ಷ್ಮತೆಗಳು, ಮೆಟಾಫರ್ಸು. ಡೈಲಾಗ್ ರೈಟರ್ಸ್ಗೆ ಮೇಕಿಂಗ್ ಗೊತ್ತಿರಲ್ಲ, ಇವ್ರಿಗೆ ಅದು ರೈಟಿಂಗ್ ಗೊತ್ತಿರಲ್ಲ, ಬರೆದಿರೋರಿಗೆ ಇನ್ನೊಂದೇನೋ ವಿಚಾರ ಇರುತ್ತೆ. ಆ ಸ್ಕ್ರಿಪ್ಟ್ ಸೂಪರ್ವಿಷನ್ ಅನ್ನೋದು ಇರುತ್ತಲ್ಲ, ಅವನು ಪ್ರತಿ ಸೀನನ್ನು, ಪ್ರತಿ ಶಾರ್ಟ್ ಆದಾಗ್ಲೂ ಇದು ನನ್ನ ಸಿನಿಮಾದಲ್ಲಿ ಎಲ್ಲಿ ಕೂತ್ಕೋತಾ ಇದೆ, ಇದ್ರದ್ದು ಇಂಟೆನ್ಷನ್ ಏನು, ಇದ್ರದ್ದು ಏನು ಫೀಲ್ ಕೊಡ್ತಾ ಇದೆ ಅನ್ನೋದನ್ನ ಅವನು ಜಡ್ಜ್ ಮಾಡ್ತಾ ಇರ್ತಾನೆ. ಅವ್ನು ಏನು ಬೇರೆ ಕೆಲಸ ಕೊಡಬಾರ್ದು. ಆಕ್ಚುಲಿ ಸ್ಕ್ರಿಪ್ಟ್ ಇಟ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೇಕು ಅವನು ಅಷ್ಟೇ. ನಾನು ಇದೇ ಫೀಲಲ್ಲೇ ಡೈಲಾಗ್ ರೈಟರ್ ಬರ್ದ್ರ, ಇದೇ ಫೀಲಲ್ಲಿ ಡೈರೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದಾರ, ಅವ್ನು ಆರ್ಟಿಸ್ಟ್ ಇದೇ ಹೇಳ್ತಿದ್ದಾನೆ. ಈ ಮೂರನ್ನು ಕೋಆರ್ಡಿನೇಷನ್ ಮಾಡುವಂಥದ್ದು ಒಂದು ಪೊಸಿಷನ್ ಇದೆ. ಹಿ ಹ್ಯಾಸ್ ಟು ಬಿ ವೆರಿ ಲರ್ನೆಡ್. ಅವನಿಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸು ಗೊತ್ತಿರಬೇಕು, ಥಿಯರಿಟಿಕಲ್ ಆಸ್ಪೆಕ್ಟ್ಸು ಗೊತ್ತಿರಬೇಕು, ಪರ್ಫಾರ್ಮೆನ್ಸ್ ಬಗ್ಗೆನೂ ಗೊತ್ತು. ಆ ಪೊಸಿಷನ್ ಒಂದು ಯಾರು ಒಬ್ಬರು ಇದ್ರೆ ಸೆಟ್ಟಲ್ಲಿ, ಇಟ್ ವಿಲ್ ಬಿ ಬ್ಯೂಟಿಫುಲ್. ಅದು ಯೂಶಲಿ ಯಾರು ಮಾಡಲ್ಲ, ಬಟ್ ಹಾಲಿವುಡಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಅದು ನಮ್ಮಲ್ಲಂತೂ ಇಲ್ಲ ಬಿಡಿ ಅದು. ಆ ಕೊಹರೆನ್ಸ್ನ ಪ್ರತಿಯೊಂದು ಸಲನೂ ಚೆಕ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ನೋ ನಾನ್ ಸೆನ್ಸ್ ಆಗಿ ಕರೆಕ್ಟಾಗಿ ಬರುತ್ತೆ. ಅದಿಲ್ಲ ಅಂದ್ರೆ ಪ್ರಾಬ್ಲಮ್. ಎಷ್ಟೋ ಸಲ ಡೈರೆಕ್ಟ್ರಿ ಮಾಡ್ತಾರದ್ನೆಲ್ಲ ನಾವು ನಿಜವಾಗ್ಲೂ ಒಪ್ಕೋಬೇಕಾದ ಏನಂತ ಹೇಳಿದ್ರೆ, ನಿಜವಾಗಿಯೂ ಸಿನಿಮಾ ಡೈಲಾಗ್ಗಳಿಂದ ಗೆದ್ದಿರೋ ಸಿನಿಮಾಗಳು ಎಷ್ಟೋ ಇದಾವೆ ಕಥೆ ಇಲ್ಲದೆ ಅಲ್ವಾ. ಸೊ ಎಲ್ಲವೂ ಇದೆ, ಅಂದ್ರೆ ನಾವು ಯಾವಾಗ ಏನು ಅಂತ ಹೇಳಕ್ಕಾಗಲ್ಲ, ಅಷ್ಟು ಶಕ್ತಿ ಇದೆ ಬರವಣಿಗೆಗೆ ಅಂತ ಹೇಳ್ಬೋದು. ಸೊ ಇನ್ನೊಂದು, ಇವಾಗ ಯಾವ್ದೋ ಒಂದು ಡೈರೆಕ್ಟರ್ ಬಂದು ಕೇಳ್ತಾರೆ ಸರ್, ಯಾವ ತರ ಅಪ್ರೋಚ್ ಆಗ್ತಾರೆ, ಕತೆ ಹೇಳ್ಬೇಕಾಗಿರ್ಬೋದು, ಡೈಲಾಗ್ ರೈಟರ್ ಯಾವ ತರ ಟ್ರೀಟ್ ಮಾಡ್ತಾರೆ ಅಂತ. ಇವಾಗ ಕೆಲಸಗಾರ ತರ ಟ್ರೀಟ್ ಮಾಡ್ತಾರೆ, ಒಬ್ಬ ಡೈಲಾಗ್ ರೈಟರ್ ಹೆಂಗ್ ಟ್ರೀಟ್ ಮಾಡ್ತಾರೆ, ಒಬ್ಬ ಮೇನ್ ಡೈರೆಕ್ಟರ್ ಆಗಿರ್ಬೋದು ಹೆಂಗ್ ಟ್ರೀಟ್ ಮಾಡ್ತಾರೆ. ಡೈಲಾಗ್ ರೈಟರ್ಗೆ ಒಂದು ರೆಸ್ಪೆಕ್ಟ್ ಅಂತೂ ಇದೆ, ಆದ್ರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಹಣಕಾಸಲ್ಲಿ ಗೊತ್ತಿಲ್ಲ. ಹಣಕಾಸಲ್ಲಿ ಅಂದ್ರೆ ನನಗೆ ನಾನು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಬಹುತೇಕ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಪೋರ್ಷನ್, ಒಂದು 30% ಅನ್ಯಾಯಗಳು ಆಗಿದೆ. ಬಟ್ ಎಲ್ಲ ಇವು ನಾವು ಕ್ಯಾಟಗರೈಸ್ ಮಾಡಿ ಹೇಳಕ್ಕಾಗಲ್ಲ. ಅಂತೂ ಸಮಸ್ಯೆ ಅಂತೂ ಇದೆ. ಡೈಲಾಗ್ ಡಿಪಾರ್ಟ್ಮೆಂಟೇ ಅಂತ ಅಲ್ಲ, ಎಲ್ಲ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಸ್ಪೆಷಲ್ ಆಗಿ ನಾವು ಮಾತಾಡ್ಬೇಕಾಗಿರೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಇಡೀ ಸಿನಿಮಾ ಬೆನ್ನೆಲುಬು. ಅವರು ಫಸ್ಟ್ ಫ್ರಮ್ ಸ್ಕ್ರಾಚ್ ಇಂದ ಇರ್ತಾರೆ. ಪ್ರತಿಯೊಂದು ಅಲ್ಲಿ ಯಾರಾದ್ರೂ ಸೆಟ್ ಹುಡುಗ ಇಲ್ಲ ಅಂದ್ರೆ ಪರ್ಕೆ ಹಿಡ್ಕೊಂಡು ಕಸ ಹೊಡೆದು ಬಿಡ್ತಾರೆ. ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು. ಅವ್ರಿಗೆ ನಾವು ಶಕ್ತಿ ತುಂಬಬೇಕು. ಅವರು ಕರೆಕ್ಟ್ ಆಗಿ, ಇವಾಗ ಅವ್ರಿಗೆ ಎಷ್ಟು ಕೊಡ್ತಾ ಇರ್ತಾರೆ, ತಿಂಗಳಿಗೆ ಒಂದು 20,000 ಕೊಡ್ತಾ ಇರ್ತಾರೆ. ಅವ್ರಿಗೆ ಫಸ್ಟ್ ಏನ್ ಸಿಕ್ಬೇಕು ಅದು ಸಿಕ್ಬಿಡ್ಬೇಕು.
ಅದನ್ನ ನಾವು ಅನ್ಯಾಯ ಮಾಡಬಾರ್ದು. ಈಗ ಲಕ್ಷಾಂತರ ರೂಪಾಯಿ ಕೊಡೋರ ಹತ್ರ ಬೇಕಾದ್ರೆ ಒಂದು ಸ್ವಲ್ಪ ನಿಧಾನ ಮಾಡಿ ಕೊಡೋದು ಮಾಡೋದು ಇರ್ತದೆ. ಆಮೇಲೆ ಅವರು ನೆಕ್ಸ್ಟ್ ಭವಿಷ್ಯ ಕಟ್ಟೋರು, ಇಂಡಸ್ಟ್ರಿ ಕಟ್ಟೋರು, ಅವರು ನಿರ್ದೇಶಕರು, ಅವರು ಅಡಿಪಾಯ ಆಗ್ಬೇಕು, ಅವ್ರ ಅಡಿಪಾಯ ಆಗ್ಬೇಕು. ಅವ್ರ ಡಿಪಾರ್ಟ್ಮೆಂಟು ರೈಟಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಸ್ವಲ್ಪ ಚೆನ್ನಾಗಿ ಅಂದ್ರೆ ಪೋಷಣೆ ಮಾಡಬೇಕು. ಪೋಷಣೆ ಮಾಡಲಿಲ್ಲ ಅಂದ್ರೆ ಯಾವುದು ಬೆಳೆಯಲ್ಲ. ನನಗೆ ತುಂಬಾ ಸರಿ ಅನ್ಸೋದೇನಂದ್ರೆ ಎಷ್ಟೋ ಚೆನ್ನಾಗಿ ಕೇಳಿದೀವಿ, ಆಕ್ಚುಲಿ ಎಲ್ಲೋ ಫೀಲ್ಡಿಗೆ ಬಂದು ಕೆಲಸ ಮಾಡಿದ್ರೆ ರೈಟ್ ಪೇಮೆಂಟ್ ಹೋಗುತ್ತೆ, ಬಟ್ ಫೀಲ್ಡಿಗೆ ಬರದೆ ಹಿಂದೆ ಕೆಲಸ ಫೀಲ್ಡಿಗೆ ಬರೋರಿಗೆ ಕೆಲಸ ಮಾಡಿದ್ರೆ ಅವ್ರಿಗೆ ಪೇಮೆಂಟ್ ಹೋಗಲ್ಲ. ಇದು ನಿಜ ಅನ್ಸುತ್ತಾ? ಒಂದೊಂದ್ಸರಿ ಸಿಗುತ್ತೆ, ಒಂದೊಂದು ಸಿಗಲಿ. ಎಷ್ಟು ನಾನು ಯಾಕಂದ್ರೆ ಕೆಲವ್ರ ಹತ್ರ ಮಾತಾಡ್ಬೇಕಾದ್ರೆ ಕೆಲವ್ರು ಹೇಳ್ತಾ ಇರ್ತಾರೆ, ಸರ್ ನನಗೆ ಪೇಮೆಂಟ್ ಆಗಿಲ್ಲ ಅನ್ನೋದೊಂದು ಬಂದೇ ಬರುತ್ತೆ, ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಅದು ಯಾಕೆ ತಾರತಮ್ಯ ಅಂತ? ಅಲ್ಲೂ ಕೆಲಸನೇ ಇಲ್ಲೇ ಕೆಲಸನೇ ಅಲ್ವಾ ಅಂತ. ಅದ್ಯಾಕೆ ಆ ತರ ಬಂದಿದೆ ಮೈಂಡ್ ಸೆಟ್? ಯಾಕೆ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗಾದ್ರೆ ಒಂದು ಅವಕಾಶ ಕೊಡ್ತೀವಲ್ಲ ಅನ್ನೋ ಒಂದು ಭಾವನೆ ಬಂದಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಿದ್ರೆ ಅದೇ ಅದು ಪ್ರೊಫೆಷನಲ್ ಅಪ್ರೋಚ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಸರ್, ಎಲ್ಲರೂ ಅವ್ರವ್ರ ಗ್ರೂಪ್ಗೆ. ಈಗ ನೋಡಿ, ನೀವು 200 ಸಿನಿಮಾ ಬಂದ್ರೆ 200 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ, 200 ಡಿಫ್ರೆಂಟ್ ಡೈರೆಕ್ಟರ್ಸ್ ಇರ್ತಾರೆ, 200 ಡಿಫ್ರೆಂಟ್ ಏನೇನೋ ಸಪ್ರೇಟ್ ಆಗಿದೆ. ಅದು ಯಾವುದು ಒಂದೇ ಇದರಲ್ಲಿ ತಳಹದಿಯಲ್ಲಿ ಬರ್ತಾ ಇಲ್ಲ. ಅವಾಗ ನೀವು ಅದನ್ನು ಒಂದು ಪ್ರೊಸೆಸ್ ಆಗಿ ಆಯಿತು, ಒಂದು ಏನೋ ಅದನ್ನ ಆರ್ಗನೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಿಂಗಾಗಿ ಒಂದಿಷ್ಟು ಹುಡುಗರು ಚಾನ್ಸ್ ಕೇಳ್ಕೊಂಡಂತ ಬರ್ತಾರೆ, ಒಂದಿಷ್ಟು ಜನ ಆಫೀಸ್ ಕೆಲಸ ಮಾಡೋಕ್ಕಂತ ಬರ್ತಾರೆ. ದೊಡ್ಡ ಫಿಲಮಲ್ಲಿ ಓಕೆ ಡಿಸೆಂಟ್ ಆಗಿರುತ್ತೆ, ಬಟ್ ಚಿಕ್ಕ ಪಿಕ್ಚರ್ಗಳದು ದೊಡ್ಡ ಫಿಲಮ್ ಆಗೋದೇ ಒಂದು 5 ಆಗ್ಬೋದು ಅಷ್ಟೇ ವರ್ಷಕ್ಕೆ. ನೀವು ಹಿಂಗೆ 3-4 ಸಾವಿರ ಜನ ಆದ್ರೂ ಮಿನಿಮಮ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿರ್ತಾರೆ ಇಂಡಸ್ಟ್ರಿಯಲ್ಲಿ. ಅದರಲ್ಲಿ ಒಂದು 10 ಜನಕ್ಕೆ ಕರೆಕ್ಟಾಗಿ ಪೇಮೆಂಟ್ ಉಳಿದ್ರದೆಲ್ಲ ಹಂಗೆ ಅಂತಂದ್ರೆ ಅದು ತುಂಬಾ ನೆಗ್ಲೆಕ್ಟೆಡ್. ಇಂಡಸ್ಟ್ರಿ ರನ್ ಆಗ್ತಿರೋ ಚಿಕ್ಕ ಸಿನಿಮಾಗಳಿಂದ, ದೊಡ್ಡ ಸಿನಿಮಾಗಳಿಂದ ಅಲ್ಲ. ಅವರೇ ರೆಗ್ಯುಲರ್ ಫುಡ್ ಅವರೇ ಕೊಡ್ತಿರೋದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು. ಕೆಲಸ ಈಗ ಎಷ್ಟು ಸರ್ ದೊಡ್ಡ ಪಿಕ್ಚರ್ 5 ಪಿಕ್ಚರ್, ಈಗ ಅವ್ನು ಎಷ್ಟು ಕ್ರೇನ್ಸ್, ಹಂಡ್ರೆಡ್ಸ್ ಆಫ್ ಕ್ರೇನ್ಸ್ ಇದೆ, ಹಂಡ್ರೆಡ್ಸ್ ಆಫ್ ಹೆಲಿಕ್ಯಾಮ್ಸ್ ಇದೆ, ಹಂಡ್ರೆಡ್ಸ್ ಆಫ್ ಕ್ಯಾಮ್ರಾಸ್ ಇದೆ. ಎಲ್ಲೋ ಒಂದ್ ಕಡೆ ಹೌದಾ ಚಿಕ್ಕ ಸಿನಿಮಾಗಳನ್ನ ಬೆಳೆಸಿ ಅವರೇ ಇಂಡಸ್ಟ್ರಿ ಫುಡ್ ಹಾಕ್ತಾರೆ. ಎಲ್ಲಾದ್ರೂ ಅಷ್ಟೇ ಸರ್, ಎಲ್ಲ ಕಡೆನು. ಯಾಕಂದ್ರೆ ಅವರು ನಂಬರ್ ಆಫ್ ಡೇಸ್ ಅಷ್ಟೇ ಶೂಟ್ ಮಾಡ್ತಾರೆ. ಅವ್ರ ಎಲ್ಲ ಪೇಮೆಂಟು ಸೇಮ್ ಇರುತ್ತೆ. ಏನು ಈಗ ಥಿಯೇಟ್ರಿಗೆ ದೊಡ್ಡ ಸಿನಿಮಾ ಬೇರೆ ಟಿಕೆಟ್, ಸಣ್ಣ ಸಿನಿಮಾ ಬೇರೆ ಟಿಕೆಟ್ ಇಲ್ಲಲ್ಲ. ಹಂಗೆ ಇಲ್ಲೊಂದು ಕ್ರೇನ್ ಅವ್ರು ಬಂದ್ರೆ ಪಾಪ ಅವ್ರಿಗೆಲ್ಲ ಫಿಕ್ಸ್ಡ್ ಇರುತ್ತೆ, ಯಾವುದೇ ಸಿನಿಮಾ ದೊಡ್ಡದು ಚಿಕ್ಕದು ಅನ್ನೋದೇನು ಡಿಫ್ರೆನ್ಸ್. ಅವ್ರ ಡೈಲಿ ಫುಡ್ ಅದೇ ಅಲ್ವಾ. ಈಗ ರೈಟರ್ಗಳಿಗಾಗಿರ್ಬೋದು ತುಂಬಾ ಕಾಡುವಂತ ಸಿನಿಮಾಗಳು ಕೆಲವೊಂದು ಬಂದಾಗ ರಾತ್ರಿ ಇಡೀ ನಿದ್ದೆ ಬರಲ್ಲ ಅಂತಾರೆ, ಕನ್ಸಲೆಲ್ಲ ಕನ್ವರ್ಸೋದಿರುತ್ತೆ. ಅಂತ ಸಿನಿಮಾಗಳು ಯಾವ್ದಾರು ಯಾವ್ದಾರು ಇದೆಯಾ? ತುಂಬಾ ಇದೆ ಸರ್, ತುಂಬಾ ಇದೆ. ರೈಟಿಂಗ್ ವಿಷಯದಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವು ಆಕ್ಚುಲಿ ಆ ಹೆಸರು ಹೇಳಿದ್ರೆ ಯಾರಿಗೂ ಹೆಸರು ಗೊತ್ತಿರಲ್ಲ ಅನ್ಸುತ್ತೆ. ತುಂಬಾ ಅನಾನಿಮಸ್ ಹೆಸರುಗಳು ಇರ್ತವೆ. ಯಾವ್ದೋ ಲ್ಯಾಂಗ್ವೇಜ್ ಪೋಲೆಂಡ್ ಅಲ್ಲೆಲ್ಲೋ ಬಂದಿರುತ್ತೆ, ಆ ಪಿಕ್ಚರ್ ತಿಳಿಸ್ಬಿಟ್ಟಿರ್ತದೆ. ಇಲ್ಲೆಲ್ಲೋ ಇದು ಇನ್ನೊಂದು ಯಾವ್ದೋ ಬಂದಿರುತ್ತೆ. ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಅನ್ಕೋತೀವಿ ನಾವು ಮೇನ್ ಸ್ಟ್ರೀಮ್. ಅದಕ್ಕೆ ಈಗ ಏನೋ ದೊಡ್ಡ ಫಿಲಮ್ ಹೆಸರು ಹೇಳ್ಬೋದು, ಬಟ್ ತುಂಬಾ ಕಾಡೋ ಸಿನಿಮಾಗಳು ತುಂಬಾ ರೇರ್. ಅವ್ರ ಹೆಸರೇ ಗೊತ್ತಿಲ್ಲ. ಗ್ಯಾಂಗ್ವಿಶ್ ಅಂತ ಯಾವುದೋ ಒಂದು ಫಿಲಮ್ ಬರುತ್ತೆ, ಅದು ಜರ್ಮನಿಕ್ ಏನೋ ಲ್ಯಾಂಗ್ವೇಜ್, ಯಾರಿಗೂ ಗೊತ್ತೇ ಇರಲ್ಲ ಅದು. ಬಟ್ ಆ ಸಿನಿಮಾ ನೋಡಿದಾಗ ನಮ್ಗೆ ಆಸ್ ಎ ರೈಟರ್ಸು ಹುಚ್ಚಾಗ್ಬಿಡ್ತೀವಿ. ಏನು ಗುರು ಇವನು ಹಿಂಗೆ ಅನಿಸ್ಬಿಡುತ್ತೆ. ಡೈಲಾಗ್ ರೈಟಿಂಗ್ ಅಂತಲ್ಲ, ಸ್ಕ್ರೀನ್ ಪ್ಲೇ ಅಲ್ಲಿ ಇದೆಲ್ಲ ಡೈವರ್ಸಿಫಿಕೇಶನ್ ಇಲ್ಲ. ಡೈಲಾಗ್ ರೈಟರ್ ಬೇರೆ, ಸ್ಕ್ರೀನ್ ರೈಟರ್ಸ್ ಬೇರೆ ಎಲ್ಲ ನಮ್ಮಲ್ಲಿ ಇರೋದಷ್ಟೇ. ನಾವು ಯಾವತ್ತು ಡೈಲಾಗ್ ರೈಟರ್ ಅಂತ ಹೇಳ್ಕೊಳ್ಳೋದು ನಮ್ಮ ತಪ್ಪೇ. ಅದು ನಾವು ರೈಟರ್ಸ್ ಅಂತ ಹೇಳ್ಕೋಬೇಕು ಅಷ್ಟೇ. ತುಂಬಾ ಫೀಲ್ ಅಲ್ಲಿ ಹೋಗಿರುತ್ತೆ. ನೀವು ಆ ಥರ ಇನ್ಸಿಡೆಂಟ್ ಏನಾದ್ರು ನಡೆದಿದೆಯಾ ಮನೇಲಿ? ತುಂಬಾ ಆಗಿದೆ. ಅಂದ್ರೆ ನಾವು ಅದನ್ನ ತುಂಬಾ ಎಂಜಾಯ್ ಮಾಡ್ತೀವಲ್ಲ, ಡೈಲಾಗ್ಸ್ ಅಂದ್ರೆ ನಾವು ಎಂಜಾಯ್ ಮಾಡ್ಬಿಡ್ತೀವಿ. ನನಗೆ ಮಠ ಗುರುಪ್ರಸಾದ್ ಅವ್ರ ಸಿನಿಮಾಗಳೆಲ್ಲ ನನಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡಿದೆ. ಅಂದ್ರೆ ಫ್ರಮ್ ದ ಬಿಗಿನಿಂಗ್ ನನಗೆ ಎಲ್ಲ ಸಿನಿಮಾಗಳು ಅಂದ್ರೆ ರೈಟರ್ಸ್ ಮೇಲೆ ನನಗೊಂದು ಕಣ್ಣು. ಚಿ ಉದಯಶಂಕರ್ ಅವರಿಂದ ಹಿಡಿದ್ಬಿಟ್ಟು ನಮ್ಮ MS ರಮೇಶ್ ಅವರು, ಪ್ರತಿಯೊಬ್ರು ನನಗೆ ಒಳ್ಳೆ ಮಜವಾದ ಲೈನ್ ಬಂತು ಅಂದ್ರೆ ನಾನು ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ, ಫ್ರೆಂಡ್ಸ್ ಹತ್ರ ಹೇಳ್ಕೊತೀನಿ, ಎಷ್ಟು ಚೆನ್ನಾಗಿದೆ ಗುರು ಲೈನ್ ಇದು ಅಂತ. ಆಮೇಲೆ ಯಾವುದೋ ಬುಕ್ಕಲ್ಲಿ ಯಾವುದೋ ಕೋಟ್ ಓದಿದ್ರೆ ಅದನ್ನ ನಾನು ಸ್ಟೇಟಸ್ಗೆ ಹಾಕ್ತೀನಿ. ಆದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತೀವಿ. ನಮ್ಗೆ ಅದು ಒನ್ ಆಫ್ ದಿ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಓಕೆ. ಆದ್ರೆ ಇವಾಗ ಯಾವುದೋ ಒಂದು ಸೌಮ್ಯ ಅಂತ ಒಂದು ಹೆಸರು ಇರುತ್ತೆ. ಮನೇಲಿ ಹೋಗ್ಬಿಟ್ಟು ಸೌಮ್ಯ ಸಾಂಬಾರ್ ತಗೊಂಡ್ ಬಾ ಹೇಳ್ತೀವಿ, ಸೌಮ್ಯ ಅನ್ನ ತಗೊಂಡು. ಈ ತರ ಇನ್ಸಿಡೆಂಟ್ಗಳು ಆಗಿದೆ. ರೋಜಾ ಸಾಮಾನ್ ನಿಕಾಲೋ ತರ ಆಯ್ತು. ತುಂಬಾ ಡೀಪಲ್ಲಿ ಹೋಗ್ಬಿಟ್ಟಿದ್ರೆ ಹೊರಗಡೆ ಬನ್ನಿ ಅದರಿಂದ ಅಂತ ಹೊರಗೆ ಬರ್ಬೇಕು. ಇಲ್ಲ ಆ ಥರ ಜೋನ್ ಔಟ್ ಎಲ್ಲ ಆಗಲ್ಲ ಸರಿ, ಅದು ಸುಮ್ಮನೆ ಹೇಳ್ಕೊಳಕ್ ಅಷ್ಟೇ. ಯೂಸ್ವಲಿ ನನಗೆ ಇನ್ನೊಂದು ಡೌಟ್ ಇದೆ ಅಂದ್ರೆ, ಇವಾಗ ಹೀರೋ ಒಪ್ಪಿಸ್ಬೇಕು ಸರ್, ನೀವು ಒಂದು ಡೈಲಾಗ್ನ ಒಪ್ಪಿಸ್ಬೇಕು ಒಬ್ಬ ಹೀರೋಗೆ. ಅಂದ್ರೆ ಸರ್ ಒಂದು ಕತೆ ಮಾಡಿದೀನಿ ಸರ್, ಹೇಗಿದೆ ಗೊತ್ತಾ ಅನ್ನೋ ಥರ ಒಂದು ಟೋನ್ ಬರುತ್ತಲ್ಲ ಸರ್. ನೀವಾದ್ರೆ ಒಂದು ಹೀರೋನ ಒಪ್ಪಿಸ್ಬೇಕು ಸರ್ ಅಷ್ಟೇ. ಇವಾಗ ಏನು ಕತೆ ಹೇಳಲ್ಲ, ನೀವು ಏನು ಹೇಳಲ್ಲ, ಹೀರೋನೇ ಈ ಸಿನಿಮಾ ಒಪ್ಪಿಸ್ಬೇಕು, ಕತೆ ಬರುತ್ತಾ, ಹೆಂಗ್ ಒಪ್ಪಿಸ್ತೀರಾ ಸರ್?
ಇವಾಗ ನನ್ನೇ ಒಪ್ಪಿಸ್ಬೇಕು ಸರ್, ನೀವು ಒಪ್ಪಿಸ್ಬೇಕಂದ್ರೆ ಒಂದು ಹೀರೋ ಮಾಡ್ಬೇಕು ಹೆಂಗ್ ಅಂದ್ರೆ ಆಕ್ಟರ್ಗಳಿಗೆಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ ಸರ್. ಓಕೆ ಅವ್ರ ಕತೆ ಹೇಳ್ಬೇಕಾದ್ರೆ ಕತೆ ಮೇಲೆ ಅವ್ರ ಗಮನ ಇರಲ್ಲ ಜಾಸ್ತಿ, ಅವ್ರ ಪಾತ್ರ ಏನ್ ಮಾಡುತ್ತೆ ಅನ್ನೋದೇ. ಈಗ ನಾವೆಲ್ಲ ಒಂದ್ ಸ್ವಲ್ಪ ಕೆಲವು ಸಲ ನಮ್ಗೆ ಬೇಕಾಗಿದ್ದ ಆರ್ಟಿಸ್ಟ್ಗಳು ಬೇಕು ಅನ್ನೋದೊಂದು ಇರುತ್ತೆ, ಬಟ್ ಅವ್ರಿಗೆ ಇಡೀ ಸಿನಿಮಾ ಪಾತ್ರ ಇರಲ್ಲ. ಬಟ್ ನಾವು ಅವ್ರಿಗೆ ಹೆಂಗ್ ನರೇಟ್ ಮಾಡಿರ್ತೀವಿ ಅಂದ್ರೆ ಅವ್ರದೇ ಸಿನಿಮಾನ ತರ ನರೇಟ್ ಮಾಡಿರ್ತೀವಿ. ಯಾಕಂದ್ರೆ ಅವ್ರಿಗೆ ಒಂಚೂರು ಪ್ರೀತಿ ಬಂದು ಹುಡುಗರಿಗೆ ಮಾಡ್ಬಿಡೋಣಪ್ಪ ಬಂದು ಅಂದ್ಬಿಟ್ಟು ಆ ಪಾತ್ರನ ಹೈಲೈಟ್ ಮಾಡಿ ಮಾತಾಡ್ತೀವಿ ಅಷ್ಟೇ. ಅಂದ್ರೆ ಹೆಂಗ್ ನೋಡಿ ಸರ್ ಆತರ ಟೋನ್ ಅಲ್ಲ, ಹೆಂಗಿರುತ್ತೆ ನಿಮ್ ಸಿನಿಮಾ ಬಗ್ಗೆ ಗೆಲ್ಲಿಸ್ತೀನಿ ಸರ್, ಇವಾಗ ಇಂಡಸ್ಟ್ರಿ ಕಟ್ಔಟ್ ನಿಲ್ಲಿಸ್ತೀನಿ ಸರ್, ಹಂಗಾಗುತ್ತೆ ಸರ್. ಅವೆಲ್ಲ ಹೇಳಲೇಬಾರ್ದು. ಅದೇ ಹೇಳ್ತಾರೆ ಸರ್. ಈಗ ಮಾತು ಕಂಟೆಂಟ್ ಕೇಳ್ತಾರ ಅವರು. ಎಂಡ್ ಆಫ್ ದಿ ಡೇ ಅವ್ರು ಕೇಳಕ್ ಬಂದಿರೋದು ನಮ್ ಕಂಟೆಂಟ್, ಅದನ್ನೇ ಅವರು ತಗೊಳ್ಳೋದು. ಅದೇ ಮಾನದಂಡ ಅವ್ರು ಒಪ್ಕೊಳ್ಳೋದಿಕ್ಕೆ. ಈಗ ಫಾರ್ ಅನ್ ಎಕ್ಸಾಂಪಲ್, ಈಗ ಮಹಾಭಾರತ ಕಥೆನ ಯಾರ ಆಂಗಲ್ ಇಂದ ಬೇಕಾದ್ರೆ ಹೇಳ್ಬೋದು. ಈಗ ಹೀರೋ ಅರ್ಜುನನೇ ಇರ್ಬೋದು, ನಾನ್ ದುರ್ಯೋಧನ ಕತೆ ಹೇಳ್ತಾ ಇದೀನಿ ಅಂದ್ರೆ ಸಾರ್ ದುರ್ಯೋಧನ ಸಾರ್ ಅವನ ಗತ್ತು, ಅವನ ನಡಿಗೆ, ಅವನ ಮಾತು ಅಂತ ಅವನ ಮೇಲೆ ಹೋಗ್ತೀವಿ ನಾವು. ಸೊ ಕೇಳಿಸ್ಕೋಬೇಕಾದ್ರೆ ಏನನ್ಸುತ್ತೆ ಅವ್ರಿಗೆ, ಬಾ ನನ್ ಕ್ಯಾರೆಕ್ಟರ್ ಮೇನ್ ಈ ಸಿನಿಮಾದಲ್ಲಿ ನಾನು ಮಾಡ್ಬೇಕು ಈ ಪಿಕ್ಚರ್ ಅನ್ಸುತ್ತೆ. ಆತರ ನಿಮ್ಗೆ ಉತ್ತರ ಕರ್ನಾಟಕದ ಅವ್ರಿಗೆ ಒಪ್ಸೋದ್ರೆ ಹೆಂಗ್ ಸರಿ, ಉತ್ತರ ಕನ್ನಡ ಆ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ಬಿಡಿ ನೋಡೋಣ. ಅವ್ರು ಬಂದ್ಬಿಟ್ರೆ ಸೆಂಟ್ರಲ್ ನಮ್ಮ ಮಂದಿ ಯಾವತ್ತು ಇವಾಗ ನನಗೆ ಒಪ್ಪಿಸ್ಬೇಕು ಸರ್, ಒಂದು ಕಥೆ ಮಾಡಿದ್ದೀನಿ ಸರ್ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದು ಹೆಂಗಿರುತ್ತೆ. ಯೂಶಲಿ ಎಲ್ಲ ಕ್ಯಾರೆಕ್ಟರ್ಗಳು ಇಷ್ಟಪಡೋದೆ ಕುರ್ಕಿ ಕ್ಯಾರೆಕ್ಟರೈಸೇಷನ್ ಇಷ್ಟಪಡ್ತಾರೆ ಎಲ್ಲ ಆರ್ಟಿಸ್ಟ್ನು ಆಯ್ತು. ಯಾಕಂದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ, ಎಕ್ಸ್ಪ್ಲೋರ್ ಮಾಡ್ಕೊಳಕ್ ಇಷ್ಟಪಡೋದೇ ಆ ಥರದ್ದು. ಅಣ್ಣ ನೀನು ಹಿಂಗ್ ಬರ್ತಾ ಇದ್ರೆ ನಾಯಿಗಳು ಎದುರು ಹೋಗ್ತಾವಣ ಅಂತಂದ್ರೆ ಏನು ಇದು ಅಂತ ಕೇಳ್ತಾನೆ, ಕ್ಯೂರಿಯಸ್ ಆಗ್ತಾನೆ ಒಂದ್ ಸ್ವಲ್ಪ. ಅವ್ನ ಕ್ಯೂರಿಯಾಸಿಟಿನ ಕುಕ್ತಾ ಹೋಗ್ಬೇಕು ಯಾವತ್ತು. ನಮ್ಗೆ ಯಾಕಂದ್ರೆ ನಮಗೂ ಏನು ಗೊತ್ತಿರಲ್ಲ ಅವ್ನು ಯಾವ ತರ ಬಿಹೇವ್ ಮಾಡ್ತಾನೆ, ಹೀರೋ ಏನು ಯೋಚನೆ ಮಾಡ್ತಾನೆ. ಓ ಹೌದಾ, ಅವ್ನ ಇಂಟ್ರೆಸ್ಟ್ ನೋಡ್ಕೊಂಡು ಹಂಗೆ ಹೇಳ್ತಾ ಹೋಗ್ಬೇಕು. ಅಣ್ಣ ಯಾಕೆ ಎದುರು ಹೋಗ್ತಿರ್ತಾವ ಅಂದ್ರೆ ನಿಮ್ ಮುಖದಲ್ಲಿ ಒಂದು ಏನೋ ಇರ್ತದ ಅಣ್ಣ, ನನ್ನ ಮುಖದಲ್ಲಿ ಏನೋ ಇರ್ತದ ಅಂತ. ಸೊ ಅಲ್ಲಿ ಗೊತ್ತಾಗತ್ತೆ ಇವನ್ ಮುಖ ಚೆನ್ನಾಗಿ ಕಾಣಿಸ್ಬೇಕು. ಸೊ ಅದು ಅವ್ನ ಎಕ್ಸ್ಪೆಕ್ಟೇಷನ್. ಏನಿಲ್ಲಣ್ಣ ನಿಮ್ ಮುಖ ಎಲ್ಲ ಚೆನ್ನಾಗಿರುತ್ತೆ, ಹಿಂದೆ ಇನ್ನೊಂದು ದೊಡ್ಡ ನಾಯಿ ಬರ್ತಿರತ್ತಣ. ಸೊ ಅದನ್ನ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಒಂದು ನೀವು ಕತೆ ಹೇಳಕ್ ಹೋಗ್ತಿರ್ತೀವಲ್ಲ, ನಮ್ದೊಂದು ಹುಕ್ ಇರುತ್ತೆ ಯಾವತ್ತೂ. ಆ ಹುಕ್ನ ಇಂಟ್ರೆಸ್ಟಿಂಗ್ ಆಗಿ ಹೆಂಗ್ ಕನ್ವೆ ಮಾಡ್ತೀವಿ ಅಂತ ಹೇಳೋದು ಅಷ್ಟೇ. ಇವಾಗ ನೋಡಿ ಸರ್, ಫಸ್ಟ್ ಹಾಫು ನೀವೊಂದು ಯಾವ್ದೋ ಬೋರಿಂಗ್ IT ಕಂಪ್ನಿ ಕೆಲಸ ಮಾಡ್ತಿದ್ದೀರಿ ಸರ್. ಹೌದಾ, ಸೆಕೆಂಡ್ ಹಾಫಲ್ಲಿ ಊರು ಹೋಗ್ತೀರಾ ಸರ್ ಅಂತ. ಹೌದಾ, ಆ ಥರ ಅವರು ಇಷ್ಟೇ ಸರ್ ಇರೋದು. ಇಂಟ್ರೆಸ್ಟ್ ಕೆದಕ್ಬೇಕು ಅವ್ರು. ಯಾರಿಗಾರು ಕತೆ ಹೇಳಕ್ ಹೋಗಿ ಹೀರೋನ್ ಯಾರು ಅಂತ ಕೇಳಿದೇನ ನೆನಪಿದ್ಯಾ? ಅಲ್ಲ, ಹೊಸಬ್ರು ಒಂದ್ ಇರುತ್ತೆ ಸರ್, ಒಂದು ಕೆಲವೊಂದೆಲ್ಲ ಇವಾಗೆಲ್ಲ ತುಂಬಾ ಇಂಟೆಲೆಕ್ಚುಯಲ್ ಆಗವ್ರು ಸರ್. ಯಾರು ಎಲ್ಲ ಇವ್ರು ಹೇಳ್ದಂಗೆ ಕಂಟೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಅವ್ರಿಗೆ ಗೊತ್ತಾಗೋಯ್ತು ಅಂದ್ರೆ ಎಲ್ಲಾನು ಕೇಳ್ತಾರೆ. ಕಂಟೆಂಟ್ ಒಪ್ಕೊಂಡ್ಮೇಲೆ ಹೀರೋಯಿನ್ ಯಾರು ಅಂತಾನು ಕೇಳ್ತಾರೆ, DOP ಯಾರು ಅಂತಾನು ಕೇಳ್ತಾರೆ. ಬರೀ ಹೀರೋಯಿನ್ ಒಂದೇ ಕೇಳಲ್ಲ, ಎಲ್ಲಾನು ಕೇಳ್ತಾರಲ್ಲ. ಏನಾಗ ಒಂದ್ ಇರುತ್ತಲ್ಲ, ನಾನೇ ಹೀರೋ. ಇವಾಗ ಒಂದ್ ಕತೆ ಮಾಡ್ಕೊಂಡು ಹೋಗಿರ್ತಾರೆ ಸರ್, ನನಗಿದೊಂದು ಒಂದ್ ಕತೆ ಮಾಡ್ಕೊಂಡು ಹೋಗಿರ್ತಾರೆ. ಹೀರೋ ವಯಸ್ಸಾಗ್ಬಿಟ್ಟಿದೆ ಅಂತ ಹೋಗ್ಬಿಟ್ಟು ಕತೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿರೋ ಕತೆ ಏನು ಬರ ಕೇಳ್ಬಿಡಿ ಕತೆ ಹೇಳೋದು. ಲಾಸ್ಟಿಗೆ ಕತೆ ಕೇಳ್ದಂಗ ಸುಮ್ಮನೆ ಇರ್ತಾನೆ. ಕತೆ ಕೇಳಿದ್ಮೇಲೆ ನಾನೇ ಹೀರೋ ಸರ್ ಅಂತಾರೆ. ಇದರ ಇನ್ಸಿಡೆಂಟ್ ಆಗಿದ್ಯಾ? ತುಂಬಾ ಆಗಿದೆ. ಏನನ್ಸುತ್ತ ಹೋಗಂತ. ನಾನೊಂದು ಪ್ರಾಜೆಕ್ಟ್ ಮಾಡಿದೆ ಸರ್, ಅದೊಂದು ಸೆಕೆಂಡ್ ಪ್ರಾಜೆಕ್ಟ್ ಅನ್ಸುತ್ತೆ. ಒಂದು ಅಡ್ವಾನ್ಸ್ ಎಲ್ಲ ಮಾಡಿದ್ರು. ಒಂದೆರಡು ಸೀನ್ ಫಸ್ಟ್ ನಮಗೆ ಅವಾಗೆಲ್ಲ ಬರ್ಸ್ಕೊಳ್ಳೋರು, ಈಗಲೂ ಕೆಲವ್ರು ಬರ್ಸ್ಕೋತಾರೆ. ಒಂದೆರಡು ಸೀನ್ ಬರ್ಕೊಡಿ ನೋಡೋಣ ನಮ್ಮ ಟೇಸ್ಟಿಗೆ ಮ್ಯಾಚ್ ಆಗ್ತೀರಾ ಅಂದ್ಬಿಟ್ಟು ಬರ್ಕೊಟ್ಟೆ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಶುರು ಆಯ್ತು, ಅಡ್ವಾನ್ಸ್ ಎಲ್ಲ ಮಾಡ್ಬಿಟ್ರು, ರೈಟಿಂಗ್ ಶುರು ಆಯಿತು. ನಾನು ಸರ್ ಹೀರೋ ಯಾರು ಸರ್ ಸರ್ಪ್ರೈಸ್ ಅನ್ನೋರು. ಏನು ಸರ್ಪ್ರೈಸ್ ಯಾರು ದೊಡ್ಡ ಹೆಸರೆಲ್ಲ ಬರ್ತಾ ಇದೆ ಮೈಂಡಿಗೆ ನನಗೆ. ಯಾರಿರ್ಬೋದು. ಲಾಸ್ಟಲ್ಲಿ ನಾಳೆ ಮುಹೂರ್ತ, ಸರ್ ಹೀರೋ ಯಾರು ಸರ್, ಸರ್ಪ್ರೈಸ್ ರಿವೀಲ್ ಮಾಡ್ಲಾ ಅಂದ್ರು. ಹೇಳಿ ಸರ್ ನಾನೇ ಹೀರೋ. ಏನು ಅನಿಸ್ತಾ ಅಂತ ಇಷ್ಟೆಲ್ಲ ಕಷ್ಟಪಟ್ಟೆ. ಒಳ್ಳೆ ಸರ್ಪ್ರೈಸ್ ಆಯ್ತು. ಕಥೆಗಾರನ ಸರ್ಪ್ರೈಸ್ ಅದು. ನೀವು ಸರ್ಪ್ರೈಸ್ ಕೊಡ್ಬೇಕು, ಆಕ್ಚುಲಿ ಅವರೇ ಸರ್ಪ್ರೈಸ್ ಕೊಟ್ಬಿಟ್ರು. ನಿಮಗೆ ಈ ತರ ಇನ್ಸಿಡೆಂಟ್ ಆಗಿದೆ ಸರ್ ಯಾವ್ದಾದ್ರು? ಆಗಿದೆ. ಆಮೇಲೆ ಅವರೇ ಡ್ರಾಪ್ ಮಾಡ್ಬಿಟ್ರು ಅದನ್ನ. ಅಂದ್ರೆ ಕತೆ ಎಲ್ಲ ಕೇಳಿದ್ರು, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಅದೇ ಇತ್ತು, ನಾನೇ ಹೀರೋ ಆಗ್ತೀನಿ, ನಾನೇ ಮಾಡ್ತೀನಿ ಅಂತ. ನಾನು ಆಲ್ರೆಡಿ ಹೇಳ್ಬಿಟ್ಟೆ ಹಿಂಗೆ ಇವ್ರು ಒಪ್ಕೊಂಡಿದ್ದಾರೆ ಸರ್ ಕತೆ ಅಂತ. ಅವಾಗ ಅವ್ರು ಆಮೇಲೆ ಫೋನ್ ಮಾಡೋದೇ ಬಿಟ್ಬಿಟ್ರು. ಅಂತ ಸಿನಿಮಾಗಳು ಬರ್ತಿದಾವಲ್ಲ, ಅದೇ ಹೇಳುದು ಸರ್, ಅದು ಯಾಕೆ ಸುಮ್ಮನೆ ಏನು ಜನ. ಅಲ್ಲ, ನಾನು ಕೆಲವೊಂದು ಸಿನಿಮಾಗಳು ನೋಡ್ತಾ ಇರ್ತೀನಿ, ಲಾಸ್ಟಿಗೆ ಫೈನಲ್ ಬಂದು ಜನಗಳನ್ನ ದೂರ್ತಾರೆ.
ಅವ್ರ ಮೈನಸ್ ಪಾಯಿಂಟ್ಸ್ ಹೇಳೋರು ಯಾರು ಅವ್ರಿಗೆ? ಸೊ ಆ ತರ ಪರಿಸ್ಥಿತಿಗಳು. ಹಿಂಗೆ ರೋಡಲ್ಲಿ ಹಿಂಗೆ ಹೋಗಿ ಒಂದು 100 ಫಿಲಮ್ ಪೋಸ್ಟರ್ಸ್ ಕಾಣಿಸ್ತವೆ, ಅದ್ರಲ್ಲಿ ನಿಮ್ಗೆ ಏನೋ 2 ಫಿಲಮ್ ಏನೋ ಹೆಸರು ಕೇಳ್ತೀರಿ. ಈ ಉಳಿದ 98 ಫಿಲಮ್ ನೀವು ಮಾಡೋದಕ್ಕೆ ಬೇಡ ಅಂತ ಇಲ್ಲ. ಸೊ ನಿಮ್ಗೆ ಫಸ್ಟ್ ಜಡ್ಜ್ಮೆಂಟ್ ಆದ್ರೂ ಇರ್ಬೇಕಲ್ಲ, ಇದು ನೋನ್ ನಾನ್ಸೆನ್ಸ್ ಸಿನಿಮಾ ಆಗತ್ತಪ್ಪ, ಅಟ್ಲೀಸ್ಟ್ ಯಾರು ಹೊಗಳದೇ ಇದ್ರು ಚೆನ್ನಾಗಿಲ್ಲ, ಯಾರು ಬೈದೇ ಇರೋ ಸಿನಿಮಾ ಆಗತ್ತಾ, ಅಷ್ಟಾದ್ರೂ ಒಂದ್ ಸ್ವಲ್ಪ ಇರ್ಬೇಕಲ್ಲ. ನಾನು ಎಷ್ಟೊಂದು ಕೋ ಡೈರೆಕ್ಟರ್ ನೋಡಿದ್ದೀನಿ ಸರ್, ಪಾಪ ಒಂದು ಕತೆ ಮಾಡಿರ್ತಾರೆ, ಅದೊಂದೇ ಕತೆನ ಇಡೀ ಲೈಫಲ್ಲಿ ಮಾಡಿರ್ತಾರೆ ಅವರು. ಅದೇನಾದ್ರು ಲೀಕ್ ಆಗ್ಬಿಡುತ್ತೆ, ಯಾರು ಹೇಳ್ಬಿಟ್ರೆ ಏನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋ ಇಷ್ಟು ಭಯ ಇರುತ್ತಂದ್ರೆ ಅದು ಸಿನಿಮಾ ಆಗೋವರೆಗೂ ಯಾರಿಗೂ ಕತೆನೂ ಗೊತ್ತಾಗಲ್ಲ. ಅದು ಹೊರಗೆ ಬಂದ ಮೇಲೆನೆ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಮಾಡೋಕೆ ಅವ್ರ ಹತ್ರ ಕತೆ ಇರಲ್ಲ. ಸೊ ನೀನ್ ಇನ್ನೊಬ್ರು ಕತೆ ಹೇಳಕ್ಕೇನೆ ಭಯ ಪಡ್ತಿದ್ದೆ, ಇಡೀ ದೇಶಕ್ಕೆ ಫಿಲಮ್ ಮಾಡ್ತಿರೋದು ಗುರು ನೀನು ಹೇಳ್ಬೇಕು ತಾನೇ, ನೀನು ಆವಾಗ ಹೇಳಬೇಕಲ್ಲ. ಅಂತದೇನ್ ಟ್ರೇಡ್ ಸೀಕ್ರೆಟ್ ಅಂತ ಏನಿರಲ್ಲ ಸರ್, ಜಗತ್ತಲ್ಲಿ ಮಾಡದೇ ಇರೋದು ಯಾವತ್ತೂ ಇರಲ್ಲ. ಅಂತ ಇನ್ಸಿಡೆಂಟ್ಗಳು ನಡೀತವ ಸರ್? ಅಂದ್ರೆ ಸಿನಿಮಾ ಆಗೋರ್ಗೆ ಯಾರಿಗೆ ಹೇಳೋದು ಬೇಡಪ್ಪ ಅನ್ನೋ ಮೆಂಟಾಲಿಟಿಗಳು ಪಾಪ. ಅದೇ ಸರ್, ಈಗ ನಮ್ಮ ತರುಣ್ ಸರ್ ನಾನ್ ಡಿಸ್ಕ್ಲೋಸರ್ಸ್ ಸರ್ಟಿಫಿಕೇಟ್ ಸೈನ್ ಮಾಡೋವರೆಗೂ ಟೀಮ್ ಹೊರಗಡೆನೂ ಬಿಡ್ಕೊಳ್ಳಲ್ಲ. ಅಂದ್ರೆ ಅದು ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಎಲ್ಲ ಈಗ ಒಂದು ಪ್ರಾಕ್ಟೀಸ್ ಅದು ಆಕ್ಚುಲಿ ಬಾಲಿವುಡ್ ಅಲ್ಲೆಲ್ಲ ದೊಡ್ಡವ್ರಿಗೆ ಓಕೆ ಸರ್, ನಮ್ ದೊಡ್ಡವ್ರಿಗೆ ಏನ್ ಹೇಳ್ತಾ ಇಲ್ಲ, ಯಾಕಂದ್ರೆ ಪಾಪ ಅವ್ರು ಸೆಕ್ಯೂರಿಟಿ ದೊಡ್ಡವ್ರಿಗೆ ಮಾಡಕ್ಕಾಗಲ್ಲ. ಎಲ್ಲ ಸಿನಿಮಾನೇ ಅಲ್ವಾ, ಎಲ್ಲ ಅವ್ರ ಕನ್ಸೆ, ಎಲ್ಲ ಅವ್ರ ಡ್ರೀಮ್. ಇವಾಗ ನನಗೆ ಅನ್ಸೋದಂದ್ರೆ, ಇವಾಗ ನಿಮ್ಮ ಮಾತಿಗೆ ಬರ್ತೀನಿ, ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ, ಚಿಕ್ಕ ಸಿನಿಮಾಗೆ ವ್ಯತ್ಯಾಸ ಏನ್ ಅನ್ಸುತ್ತೆ ಅಂತ? ವ್ಯತ್ಯಾಸ ಅಂತ ಏನಿಲ್ಲ ಸರ್, ಎಂಡ್ ಆಫ್ ದಿ ಡೇ ನಾವು ಕತೆ ಹೇಳ್ತಿದೀವಿ. ಈಗ 100 ರೂಪಾಯಿ ಕೊಟ್ಟು ಒಳಗಡೆ ಬಂದ್ರು ಅಥವಾ 1000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಗೋಲ್ಡ್ ಕ್ಲಾಸಲ್ಲಿ ಕುತ್ಕೊಂಡು ನೋಡಿದ್ರು ಒಂದು 1/4 ಗಂಟೆ ಆದ್ಮೇಲೆ ಆ ಟ್ರಾನ್ಸಿಗೆ ಕರ್ಕೊಂಡು ಹೋಗ್ಬೇಕು ಸಿನಿಮಾ. ಕತೆ ಹೇಳಲೇಬೇಕು ನಾವು. ಈಗ ನಾನು ದೊಡ್ಡ ಬಿಗ್ ಸ್ಟಾರ್ ಸಲ್ಮಾನ್ ಖಾನ್ ಸಿನಿಮಾ, ರಜನಿಕಾಂತ್ ಸಿನಿಮಾ ಮಾಡಿದ್ರು ಕೂಡ ಕೂತ ಮೇಲೆ 10 ನಿಮಿಷ ಆದ್ಮೇಲೆ ನಿನ್ ಕತೆ ಹೇಳಯ್ಯ ಅಂತ ಕೇಳ್ತಾರೆ ಜನರು. ಈಗ ಅವ್ರನ್ನೇ ಸುಮ್ಮನೆ ನೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ, ಬೋರ್ ಆಗ್ಬಿಡ್ತದ. ಕಂಟೆಂಟ್, ಕತೆ ಹೇಳಲೇಬೇಕು ನಾವು, ಕಂಟೆಂಟೇ ಇಂಪಾರ್ಟೆಂಟ್. ನಿಮ್ಗೆ ಏನ್ ಅನ್ಸುತ್ತೆ ವ್ಯತ್ಯಾಸಗಳು? ಈ ದೊಡ್ಡ ಸಿನಿಮಾದಲ್ಲಿ ಏನಾಗುತ್ತೆ ಸರ್, ನಿಮಗೆ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ. ಏನು ಯಾವ ಥರ ಅಂದರೆ ನಿಮ್ಗೆ ಆ್ಯಕ್ಷನ್ಸ್ ಇರ್ತದೆ, ಸಾಂಗ್ಸ್ ಇರ್ತದೆ, ಆಮೇಲೆ ಆ್ಯಕ್ಟರ್ಗಳು ಕರಿಷ್ಮಾ ಇರುತ್ತೆ, ಆಮೇಲೆ ಡೈರೆಕ್ಟರ್ದೊಂದು ಏನೋ ಬ್ಯಾಕ್ಡ್ರಾಪ್ ಇರುತ್ತೆ. ಒಂದು ಬೇಸಿಕ್ ಲೆವೆಲಲ್ಲಿ ಒಂದು ಕ್ವಾಲಿಟಿಯಾಗಿ ಒಂದು ಕತೆ ಆಗಿರುತ್ತೆ, ಇದು ತುಂಬ ಜನ ಕೇಳಿರ್ತಾರೆ, ಅದನ್ನ ಒಂದು ಓಕೆ ಮಾಡಿರ್ತಾರೆ. ಅಲ್ಲಿ ಹಿಟ್ ಆಗೋಕ್ಕೆ ಏನೇನೋ ಕಾರಣಗಳು ಇರ್ತವೆ, ಅದು ಹಿಟ್ ಆಗ್ಬೋದು, ಫ್ಲಾಪ್ ಆಗೋದು ಸೆಕೆಂಡ್. ಬಟ್ ಕಡಿಮೆ ಬಜೆಟ್ ಸಿನಿಮಾದಲ್ಲಿ ರೈಟಿಂಗ್ ಈಸ್ ದ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಈಗ ರೈಟಿಂಗ್ ಇಲ್ಲ ಅಂತಂದರೆ ನಿನ್ನ ಸ್ಕ್ರೀನ್ ಮೇಲೆ ಸರ್ ನಾವು ರೀಲ್ಸ್ ನೋಡ್ತೀವಿ, ಏನು ನೋಡ್ತೀವಿ ಸರ್, ಬರೀ ಕಂಟೆಂಟ್ ನೋಡ್ತೀವಿ, 3 GB ವಿಡಿಯೋ ಇರುತ್ತೆ. ಸೊ ಕಡಿಮೆ ಬಜೆಟ್ ಸಿನಿಮಾದಲ್ಲಿ ರೈಟಿಂಗೇ ಇಂಪಾರ್ಟೆಂಟ್. ನೀನು ಇಂಟ್ರೆಸ್ಟ್ಲಿರೋ ಎಲ್ಲ ಟೆಕ್ನಿಕ್ ತಂದು ಹಾಕೋ, ನೀನು ಏನು ಮಾಡ್ತೀಯ ಮಾಡು, ನಿನ್ನ ಕ್ಯಾಮ್ರಾದಲ್ಲಿ ನಿನಗೆ ಹತ್ರ ದುಡ್ಡಿಲ್ಲ ಅನ್ನೋದು ಕಾಣಿಸ್ಬಾರ್ದು. ಸೊ ಅದು ಕಾಣಿಸ್ಬಾರ್ದು ಅಂದರೆ ಒಂದೇ ಒಂದು ತಾಕತ್ತು ರೈಟಿಂಗ್. ಹಂಗೆ ಕ್ಯಾಪ್ಚರ್ ಸರ್ ಹೇಳ್ದಂಗೆ ಏನಾಗ್ಬಿಡುತ್ತೆ, ಆರ್ಟಿಸ್ಟ್ಗಳು ಕೆಲವೊಂದು ಡಾಮಿನೇಟ್ ಮಾಡ್ಬಿಡ್ತಾರೆ ಸರ್. ವೀಕ್ ಕಂಟೆಂಟ್ ಕೂಡ ಅವ್ರ ಪ್ರೆಸೆನ್ಸ್ ಇಂದಾನೆ ಡಾಮಿನೇಟ್ ಮಾಡ್ಬಿಡ್ತಾರೆ. ಆ ಒಂದು ಕರಿಷ್ಮಾ ಒಂದು ಪರ್ಸೋನಾ ಕೆಲವ್ರಿಗೆ ಇರುತ್ತೆ, ಕೆಪಾಸಿಟಿ ಇರಬೇಕು, ನಿಜ ಹೇಳ್ಬೇಕಂದ್ರೆ. ಓಕೆ, ಇನ್ನೊಂದು, ಇವಾಗ ಚಿತ್ರರಂಗದ ಬೆಳವಣಿಗೆ ಬರ್ತೀನಿ, ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಪಬ್ಲಿಸಿಟಿ ಮಾಡುವಂತ ವೇ ಇರ್ಬೋದು. ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀವಿ ಅವ್ರನ್ನ, ಬೇರೆ ಕಡೆ ನೋಡ್ತೀವಿ, ನಾವು ಅಲ್ಲೇ ನೋಡಕ್ ಇಷ್ಟಪಡಲ್ಲ. ಅವ್ರ ಜನ ಥಿಯೇಟರ್ ಕರೆದ್ರೆ ಜನ ಬರ್ತಾರ ನಿಜವಾಗ್ಲು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನೋಡ್ತಾ ಇರ್ತೀರಿ ಪಬ್ಲಿಸಿಟಿ ವೇ. ತುಂಬಾ ಬುದ್ಧಿವಂತರು ಸರ್. ನಾವು ಯಾವತ್ತು ಜನಗಳನ್ನ ನಮ್ಮ ನಾಲೆಡ್ಜ್ ಗಿಂತ ಕಮ್ಮಿ ಇದಾರೆ ಅಂತ ಹೇಳಕ್ಕಾಗಲ್ಲ. ಅವರು ಟ್ರೈಲರ್ ನೋಡ್ತಾರೆ, ಟೀಸರ್ ನೋಡ್ತಾರೆ, ಸಾಂಗ್ ನೋಡ್ತಾರೆ, ಟೈಟ್ಲ್ ಇಂದ ಹಿಡಿದು ಎಲ್ಲ ಗಮನಿಸ್ತಾರೆ. ಅವರು ಕನ್ವಿನ್ಸ್ ಆದ್ರೆ ಬರ್ತಾರೆ. ಈಗ ಸಿನಿಫೈಲ್ಸ್ ಆಗ ಫಸ್ಟ್ ಅದನ್ನ ಗಮನಿಸೋದು ಸಿನಿಫೈಲ್ಸ್. ಅವ್ರಿಗೆ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಅವ್ರು ಅಬ್ಸರ್ವ್ ಮಾಡ್ತಾರೆ, ಬರ್ತಾರೆ, ಅವ್ರು 4 ಜನಕ್ಕೆ ಹೇಳ್ತಾರೆ, ಅಲ್ಲಿಂದ ಜನ ಒಳಗಡೆ ಬರ್ತಾರೆ. ಹೊರತು ಸುಮ್ಮನೆ ಪ್ರಚಾರ. ಕೆಲವೊಂದು ಸಿನಿಮಾಗಳಿಗೆ ಸರ್, ನಮ್ಮ ಸ್ನೇಹಿತರ ಸಿನಿಮಾಗಳಿಗೆ ಕೇಳಿದ್ರೆ ಸರ್ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರಚಾರ ಮಾಡಿದೆ ಸರ್ ಅಂತ. ಯಾರಿಗೂ ರೀಚ್ ಆಗಿರಲ್ಲ ಅದು ಸಿನಿಮಾ, ಬಿಕಾಸ್ ಕಂಟೆಂಟ್ ಇಸ್ ನಾಟ್ ಇಂಟ್ರೆಸ್ಟಿಂಗ್. ನಿಮಗೆ ಟ್ರೈಲರ್ ಕೂಡ ಇಂಟ್ರೆಸ್ಟಿಂಗ್ ಅನ್ಸಿರಲ್ಲ. ಜನ ಅದನ್ನ ಇಲ್ಲಿಂದ ರಿಜೆಕ್ಟ್ ಮಾಡಿದ್ರೆ ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿದ್ರೆ, ನೀವು 24 ಗಂಟೆ ಟಿವಿಲಿ ತೋರಿಸಿ, ನೀವು ಯೂಟ್ಯೂಬ್ ತುಂಬ ಅವ್ರದ್ದೇ ಇಂಟರ್ವ್ಯೂಸ್ ಹಾಕ್ಸಿ, ಎಲ್ಲ ಇನ್ಸ್ಟಾಗ್ರಾಮ್ ಬಿಗ್ ಏನಂತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಂದ ಇದು ಮಾಡಿಸಿ, ಇಟ್ ವಿಲ್ ನಾಟ್ ರೀಚ್ ಯು ಅಟ್ ಆಲ್. ಬಟ್ ಕಂಟೆಂಟಲ್ಲಿ ನಿಮ್ಮ ಹತ್ರ ಒಂದು ವಿಚಾರ ಇತ್ತು ಅಂದಾಗ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಕಂಟೆಂಟ್ ತುಂಬಾ ದಟ್ ಇಸ್ ವಾಟ್. ಹೌದು, 100%. ಅದೊಂದು ಇನ್ನೊಂದು ಏನು ವಿಚಾರ ಅಂದ್ರೆ ಸರ್, ಒಂದು ನಾವು ಹೇಗೆ ಸಿನಿಮಾ ಮಾಡೋಕ್ಕೆ ಒಂದು ಏನೋ ಕ್ರಿಯೇಟಿವಿಟಿ ಹಾಕ್ತೀವಲ್ಲ, ಈ ಟ್ವಿಸ್ಟ್ ಬರುತ್ತೆ, ಈ ಟರ್ನ್ಸ್ ಬರುತ್ತೆ, ಹಿಂಗೆ ಈ ಮಾರ್ಕೆಟ್ನ ಸೆನ್ಸ್ ಮಾಡೋದು ಒಂದು ಕಲೆ ಅದು. ಓಕೆನಾ? ಅದು ಒಬ್ಬ ಡೈರೆಕ್ಟ್ರಿಗೆ ಒಲ್ದಿದ್ರೆ ಅದು ಒಳ್ಳೆಯದು. ಈ ಡೈರೆಕ್ಟ್ರಿಗೆ ಒಲ್ದಿಲ್ಲ ಅಂತಂದರೆ
ಸೇಮ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ಇರೋರು, ಸೇಮ್ ಅಮೌಂಟ್ ಆಫ್ ಇನೋವೇಟಿವ್ ಐಡಿಯಾಸ್ ಇರೋ ಮಾರ್ಕೆಟಿಂಗ್ ಅವರು ಹಿಡ್ಕೊಳ್ಳೇಬೇಕು. ಏನು ಗೊತ್ತಾ, ನಿಮ್ಮ ಸಿನಿಮಾ ಅಂದ್ರೆ ಬಟ್ ಫಸ್ಟ್ ಆಫ್ ಆಲ್ ಸಿನಿಮಾ ಚೆನ್ನಾಗಿರ್ಬೇಕು, ಅದು ಬೇಸಿಕ್ ಲೈನ್. ಅದು ಅದಕ್ಕೇನು ಆಪ್ಷನ್ಸೇ ಇಲ್ಲ. ಸೊ ಒಂದು ಡಿಸೆಂಟ್ ಸಿನಿಮಾನು ನೀವು ಅಲ್ಲಿ ಕುಂದಿರ್ಸ್ಬೇಕು ಅಂದರೆ ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿ, PR ಅಂತ ಏನು ಹೇಳ್ತೀವಿ ಅದು PR ಬರುತ್ತೆ. ಅದು ನಮ್ಮಲ್ಲಿ ಏನು ಗೊತ್ತಾ, PR ಅಂದ್ರೆ ಏನಂದರೆ ಇಷ್ಟು ರೊಕ್ಕ ಕೊಡು, ಇಷ್ಟು ಸೋಷಿಯಲ್ ಮೀಡಿಯಾ ಟ್ಯಾಬ್ಲೆಟ್ಸ್ಗೆ ಹಾಕು, ಇಷ್ಟೊಂದು ವಿಡಿಯೋ ಮಾಡಿಸು, ಇಷ್ಟೇ ಅಂತಲೇ ಅನ್ಕೊಂಡಿರೋದು. ಸೊ ಅದರಲ್ಲಿ ಇನ್ನೋವೇಷನ್ನೇ ಆಗ್ತಾ ಇಲ್ಲ ಯಾರೂ. ಸೊ ಇವಾಗ ಸೂ ಫ್ರಮ್ ಸೋ ಆಯಿತು, ಅವ್ರು ನೋಡಿ ಏನು ಪ್ರಚಾರ ಮಾಡಲಿಲ್ಲ, ಸೀದಾ ಒಂದು ವಿಡಿಯೋ ಬಂದು ಹಾಕಿದ್ರು ರಾಜ್ಬಿ ಶೆಟ್ಟಿ ಸರ್, ಅದನ್ನ ಕ್ಯಾರಿ ಮಾಡ್ತೀವಿ ಗೊತ್ತಾ ಮುಂದೆ. ಸೊ ನಂದು ಸ್ಟ್ರಾಟಜಿ, ಸೊ ಒಂದು ಯೂನಿಕ್ ಏನು ಸ್ಟ್ರಾಟಜಿ ಮಾಡಿದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದು ಪ್ಲಾನ್ ಪ್ರಕಾರ ಹೋಗ್ತಾ ಇಲ್ಲ ಅಂದರೆ ಅದನ್ನ ಕರೆಕ್ಟ್ ಮಾಡಿ ಪ್ಲಾನ್ ಪ್ರಕಾರ ನಾವು ಹಿಂಗೆ ಅನ್ಕೊಂಡಿದ್ದೀನಿ ಹಿಂಗೆ ಆಗ್ಬೇಕು ಗುರು ಅದು. ಆಮೇಲೆ ನಮ್ಗೆ ಯಾವ ಆಡಿಯನ್ಸ್ ನಾವು ಕೇಟರ್ ಮಾಡ್ತಿದೀವಿ ಅನ್ನೋದು ನಮಗೆ ಟಾರ್ಗೆಟ್ ಆಡಿಯನ್ಸ್ ಯಾರು. ಈಗ ನಾವು ಒಂದು ಸಿನಿಮಾ ಮಾಡ್ತಿದೀವಿ, ಈ ಸಿನಿಮಾ ಯಾರಿಗೆ ರೀಚ್ ಆಗುತ್ತೆ ಆ ಕಡೆ ಜಾಸ್ತಿ ರಿಲೀಸಸ್ ಮಾಡ್ಕೊಳ್ಳೋದು. ಈಗ BC ಸೆಂಟ್ರು ಕೆಲವೊಂದು ಸಿನಿಮಾ ತಗೊಳ್ಳಲ್ಲ, ಅಂದ್ರೆ ಅಲ್ಲಿಗೆ ಬರಲ್ಲ ಅಂತ ಅಲ್ಲ, ಬಿಗಿನಿಂಗ್ ಸ್ವಲ್ಪ ಹಂಬಲ್ ರಿಲೀಸಸ್ ಮಾಡ್ಕೊಂಡು ಎಲ್ಲೆಲ್ಲಿ ಇದು ಚೆನ್ನಾಗಿ ಆಗುತ್ತೆ ಅನ್ನೋದು ಅಲ್ಲಿ ನೋಡ್ಕೊಂಡು ಬೆಳೆಸ್ಕೊಂಡ್ ಬಂದು ಮಾಡೋದು ಸ್ವಲ್ಪ ಇಂಟೆಲಿಜೆಂಟ್ ಮೂವ್ ಆಗುತ್ತೆ. ಈಗ ನಾನು ರಿಲೀಸ್ ಮಾಡ್ತೀನಿ ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಕಂಪ್ಲೀಟ್ 300 ಥಿಯೇಟರ್ 200 ಥಿಯೇಟರ್ ಹೊಡೆದ್ಬಿಟ್ಟು ಅಲ್ಲಿ ಆ ಟಾರ್ಗೆಟ್ ಆಡಿಯನ್ಸ್ ಅಲ್ಲಿ ನೋಡೋ ಆಡಿಯನ್ಸೇ ಅಲ್ಲಿ ಇಲ್ಲ ಅಂದಾಗ ಏನಾಗುತ್ತೆ, ಇಟ್ ವಿಲ್ ಬಿ. ಸೊ ನೋಡಿ ಅದು ಅದೇ ಸಿನಿಮಾ ಡಿಪೆಂಡೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಈ ದೊಡ್ಡ ಸಿನಿಮಾ ಆದರೆ ಎಲ್ಲ ಕಡೆ ಹುಗ್ಗಂತ ಬರ್ತಾರೆ, ಬಂದು ನೋಡ್ತಾರೆ. ಈ ಪಾಪ ಚಿಕ್ಕ ಸಿನಿಮಾ ಐತಂದ್ರೆ ಕೊಡು, ನಿನ್ನ 2 ಥಿಯೇಟ್ರ್ ಕೊಡು, ಜನನ್ ಕರ್ಸು, ತೋರಿಸು, ಅವರು ಚೆನ್ನಾಗಿದೆ ಅಂತಂದ್ರೆ ಉಳಿದು ಮಾಡು. ಇಲ್ಲ ಅಂತಂದ್ರೆ ಮಾಡಿದ್ರು ಯೂಸ್ ಇಲ್ಲಲ್ಲ ಸರ್. ಈ 300 ಥಿಯೇಟ್ರ್ ರಿಲೀಸ್ ಮಾಡಿದ್ರು ನಿನಗೆ ಬಾಡಿಗೆ ಕಟ್ಟತ್ತ, ನಿನಗೆ ವಿಲಾಸ ಅಲ್ಲ, ಏನಿಲ್ಲ. ಸಿನಿಮಾ ಸೂ ಫ್ರಮ್ ಸೋ ನೋಡಿ ಉಲ್ಟಾ ಹೆಂಗಾಯ್ತು, ರಿಲೀಸ್ ಆಗಿ ಒಂದು ವಾರ ಆದ್ಮೇಲೆ ಅರ್ಲಿ ಮಾರ್ನಿಂಗ್ ಶೋಸ್ ಹಾಕ್ಸ್ಕೊಂತದ್ದು. ಅದು ನೋಡಿ ಹಂಗ ಆಗ್ಬೇಕು, ಕತೆ ಚೆನ್ನಾಗಿರ್ಬೇಕು. ಸೊ ನಿಮ್ಮ ಕಂಟೆಂಟ್ ಮೇಲೆ ಇರೋ ಜಡ್ಜ್ಮೆಂಟೇ ಮೇನ್. ಫಸ್ಟ್ ನಾವು ಡೈಲಾಗ್ ರೈಟ್ರು ಆಗ್ಬೇಕು, ಸಿನಿಮಾದಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ನೆಗೆಟಿವ್ ಬರೋದೇ ಮನೆಯಿಂದ ಅಂತ ಅನ್ಸುತ್ತಲ್ವಾ, ಫ್ಯಾಮಿಲಿಯಿಂದ? ಸಿನಿಮಾ ಅಂದ್ರೇನೆ ಬರೀ ಡೈಲಾಗ್ ರೈಟರ್ ಅಂತಲ್ಲ, ಆರ್ಟಿಸ್ಟ್ ಆಗ್ಬೋದು. ಸಿನಿಮಾ ಸ್ಪೋರ್ಟ್ಸ್ ಅಂದ್ರೆ ನಮ್ಮ ಇಂಡಿಯನ್ಸ್ ಸ್ವಲ್ಪ ಹೆದರ್ತಾರೆ. ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಅಂತ ಸರ್ ಏನಿರುತ್ತೆ ಅಂದ್ರೆ ಅವ್ರ ಕಣ್ಣೆದ್ರುಗಡೆ ಯಾವ್ದಾದ್ರು ರಾಂಗ್ ಎಕ್ಸಾಂಪಲ್ಸ್ ಇರ್ಬೋದು. ಆಮೇಲೆ ಸಿನಿಮಾ ಏನಂದ್ರು ಸ್ಟಾರ್ಟಿಂಗ್ ಏನಂದ್ರು ನೀವು ಮನೇಲಿ ಸಿನಿಮಾ ಪ್ರಯತ್ನ ಮಾಡ್ಬೇಕಲ್ಲ, ಎಲ್ಲಾರ ಮನೇಲಿ ಏನ್ ಹೇಳ್ತಾರೆ, ನಮ್ಮ ಮನೇಲಿ ಅದೇ ಆಗಿದ್ ಕತೆ, ಇನ್ನೇನು ಇಲ್ಲ. ಬೇಡ ಬೇಡ, ನೀನ್ ಸ್ವಲ್ಪ ಎಜುಕೇಶನ್ ಅಲ್ಲಿ ಇದ್ಯಾ, ಚೆನ್ನಾಗಿ ಓದ್ಕೋ, ಅದಕ್ಕೆ ಬೇರೆ ಮಾಡು ಅಂತೆಲ್ಲ ಹೇಳಿದ್ರು. ಏನಾದ್ರು ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೇಕು ನೀವು ಅಂತ ಇದ್ರು ಅವರು. ಬಟ್ ನಮಗಿಲ್ಲ ಅದು. ನಮಗ್ ಸಿನಿಮಾ ಅನ್ನೋದು ನಾವು 8ನೇ ಕ್ಲಾಸಿಂದಾನೇ ನಾನು ಹಾಡುಗಳು ಅದು ಇದೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಈ ಚಪ್ಪಾಳೆ ಅನ್ನೋದು ಎಂತ ಒಂದು ಡ್ರಗ್ ಅಂದ್ರೆ ಸರ್, ಯಾವುದೇ ಡ್ರಗ್ ಇಂದ ನಿಮ್ಗೆ ನೀವು ರಿಕವರ್ ಆಗ್ಬಿಡ್ಬೋದು. ಒಂದ್ಸಲ ಚಪ್ಪಾಳೆ ನಿಮ್ ಕಿವಿ ಮೇಲೆ ಬಿತ್ತಂದ್ರೆ ಇಟ್ ವಿಲ್ ಟೇಕ್ ಓವರ್ ಯು, ಮುಗೀತದು. ನಿಮಗೆ ಬೇಕದು, ಅದಿಲ್ಲ ಅಂದ್ರೆ ನಿಮ್ಗೆ ಆಗಲ್ಲ. ಯಾಕಂದ್ರೆ ನೀವು ಇನ್ನೊಂದು ಏನಾಗುತ್ತೆ, ನೀವು ಸ್ಪಾಂಟೇನಿಯಸ್ ಆಗಿ ಏನೋ ಬರೀತಾ ಇರ್ತೀರಾ, ಬರ್ದಾಗ ಅಟ್ಲೀಸ್ಟ್ ನೀವು ಸುತ್ತಮುತ್ತ ಇರೋ 4 ಜನ ಫ್ರೆಂಡ್ಸ್ಗೆ ಹೇಳ್ಬೇಕು ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದಾರಾ ಅಂತ. ಈಗ ಒಬ್ಬ ರೈಟರ್ದು ಅದೇ ಒಂದು ಅಂದ್ರೆ ರೈಟಿಂಗ್ ಇಸ್ ನಾಟ್ ಎ ಪ್ರೊಫೆಷನ್, ಅದೊಂಥರ ಇಟ್ಸ್ ಎ ಕಂಡೀಷನ್ ಅನ್ಬೋದು. ಅದು ಬರ್ತಿರುತ್ತದು, ನಾವು ಅದನ್ನ ಹೊರಗೆ ಹಾಕ್ಲೇಬೇಕು. ಸೊ ಆ ಥರ ಇದ್ದಾಗ ಯು ಹ್ಯಾವ್ ನೋ ಆಪ್ಷನ್. ನಿಮ್ಮನೇಲಿ ಏನಂದ್ರು ಸ್ಟಾರ್ಟಿಂಗ್ ನೀವು ಸಿನಿಮಾದಲ್ಲಿ ಬರ್ಬೇಕಾದ್ರೆ? ಸರ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲ, ಅವರಿಗೆ ಏನು ಗೊತ್ತಿಲ್ಲ ಪಾಪ. ನಮ್ಮ ಅಪ್ಪ ಅಮ್ಮ ಹಳ್ಳಿಯವರು, ಅವರು ಒಂದು ನಂಬಿಕೆ ಇದೆ, ಏನೊಂದು ಬೇಸಿಕ್ಕಿಂದ ನಾನು ಏನೇ ಮಾಡ್ತೀನಿ ಅಂದ್ರೆ ಪಾಪ ಅವರು ಯಾವತ್ತೂ ಅಪೋಸ್ ಮಾಡಿಲ್ಲ. ಅವ್ರಿಗೆ ಗೊತ್ತು ಇವನು ಕರೆಕ್ಟಾಗಿ ಚಾಯ್ಸ್ ಮಾಡ್ತಾನೆ ಅನ್ನೋದು ಒಂದು ಜಡ್ಜ್ಮೆಂಟ್ ಇದೆ. ಬಟ್ ಸಿನಿಮಾ ಅಂದರೆ ಈ ಕೆಲಸ ಮಾಡ್ತಿದ್ದೆ ನಾನು ಒಂದು ಏರೋಸ್ಪೇಸ್ ಕಂಪ್ನಿಯಲ್ಲಿ ಎಂಜಿನಿಯರ್. ಅದನ್ನು ಬಿಟ್ಟು ಇದನ್ನು ಮಾಡ್ತೀನಿ ಅಂತಂದಾಗ ಅವರು ಏನಂದ್ರು, ಇಷ್ಟೇ ಸಿಂಪಲ್ ಏನಪ್ಪ, ನೋಡು ನಿನ್ನ ಡಿಸಿಷನ್ ಕರೆಕ್ಟಾಗಿ ಆಕತ್ತಿ, ನಿನಗೆ ಮಾಡ್ತೀನಿ ಅಂತಂದ್ರೆ ತಾಕತ್ತಿದ್ರೆ ಮಾಡು ಅಂತ ಅಂದ್ರೆ ಅಷ್ಟೇ. ಇವಾಗ ಒಂದು ಡೈಲಾಗ್ ಬರೀತೀರಾ ಸರ್, ಒಂದು ಡೈಲಾಗ್ ನಿಮಗೂ ಡೈರೆಕ್ಟರ್ಗೂ ಮ್ಯಾಚ್ ಆಗ್ತಿಲ್ಲ, ನೀವು ಆ ಡೈಲಾಗ್ ಬೇಕೇ ಈ ಸಿನಿಗೆ ಅಂತ, ಅವ್ರು ಇದು ಸಿನ್ ಬೇಡ ಸರ್, ಇದು ಈ ತರ ಇನ್ಸಿಡೆಂಟ್ಗಳು ಏನಾದ್ರು ನಡೀತಾವ? ಇನ್ಸಿಡೆಂಟ್ ಹೆಂಗ್ ಕನ್ವೆ ಮಾಡ್ತೀವಿ ನೀವು ಅವ್ರನ್ನ ಅಂತ? ಇಲ್ಲ, ಜಗಳ ಮಾಡ್ತೀವಿ ಸರ್. ಜಗಳ ಯಾರು ಮಾಡ್ತಾನೆ, ಇದು ನಂದು ಅನ್ಕೊಂಡವನೇ ಜಗಳ ಮಾಡೋದು. ಜಗಳ ಮಾಡ್ಬೇಕು, ಬಟ್ ಎಂಡ್ ಆಫ್ ದಿ ಡೇ ಹೋಗಿದ್ಯಾ? ಇಲ್ಲ ಸರ್, ಇದು ಬೇಕೇ ಬೇಕು ಸರ್. ಅವ್ರಿಗೂ ಗೊತ್ತಿರುತ್ತೆ ಸರ್, ಯಾಕೆ ಕೇಳ್ತಾನೆ ಅನ್ನೋದು ಗೊತ್ತಿರುತ್ತೆ. ಇದು ಹೆಂಗ್ ಬರುತ್ತೆ, ಇಬ್ಬರಲ್ಲಿ ಒಬ್ರು ಕರೆಕ್ಟ್ ಇರ್ತಾರೆ, ಓಕೆನಾ? ಅವನ ಪರ್ಸ್ಪೆಕ್ಟಿವ್ ಏನು, ನಮ್ಮ ಪರ್ಸ್ಪೆಕ್ಟಿವ್ ಏನು ಅಂತ ಬರುತ್ತೆ. ನೀನ್ ಯಾಕೆ ಹೇಳ್ಬೇಕು ಅಂತಿದೆ, ನನ್ಕಿನ್ನ ಅವ್ನ ರೀಸನ್ ಬೆಟರ್ ಇದ್ರೆ ಒಬ್ರು ಓಕೆ ಅಂತಾರೆ. ಅಷ್ಟು ಸೆನ್ಸಿಬಲ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಯಾಕೆ ಬೇಡ ಅನ್ನೋದು ನೀವು ಕನ್ವೆ ಮಾಡ್ಬೇಕು, ಯಾಕೆ ಬೇಕು ಅನ್ನೋದು ಇಲ್ಲ ಅವ್ರು ಕನ್ವೆ ಮಾಡ್ಬೇಕು. ಈ ಕೆಲವೊಂದು ಟೈಮ್ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ನೀವು ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಿರ್ತೀರ,
ಪಬ್ಲಿಕ್ ಹೆಂಗ್ ಫೇಸ್ ಮಾಡೋದು ಹೆಂಗೆ ಹೆಂಗ್ ಅಯ್ಯೋ ಅಯ್ಯೋ ಸರ್, ಅದೇ ಆಕ್ಚುಲಿ ಕಷ್ಟಕರವಾದ ಯಾವ್ದೋ ಒಂದು ಶೂಟಿಂಗ್ ನಡಿಬೇಕಾರೆ ಅವ್ರಿಗೆ ನಾನು ಆಕ್ಚುಲಿ ನೋಡ್ತಿದ್ದೆ ಶೂಟಿಂಗ್. ಅವತ್ತು ಶೂಟಿಂಗ್ ನಡೀತಾ ಇತ್ತು, ಬಂದ್ರು ಹಿಂದೆ ಯಾರೊಬ್ಬ ವ್ಯಕ್ತಿ ಬಂದು ಕೇಳ್ದ. ಅವ್ನು ನೋಡಿದಾನೆ, ಕ್ಯಾಮ್ರಾ ನೋಡಿದಾನೆ, ಶೂಟಿಂಗ್ ಮಾಡೋದು ನೋಡಿದಾನೆ. ಸರ್ ಶೂಟಿಂಗ್ ನಡೀತಿದ್ಯಾ? ನಾನು ಅದಕ್ಕೆ ನಿನ್ ಕಣ್ಣಿನ ಏನ್ ಕಾಣಿಸ್ತಿದೆ, ಈ ತರ ಫನ್ ಇನ್ಸಿಡೆಂಟ್ಗಳು ನಡೆಯುತ್ತೆ. ಅದೇ ನಾನು ಅದಕ್ಕೆ ಕೇಳಿದೆ, ಅಷ್ಟು ದೊಡ್ಡ ಕ್ಯಾಮ್ರಾ ನೋಡಿದ್ಮೇಲೆ, ಅಷ್ಟೊಂದು ಆರ್ಟಿಸ್ಟ್ ನೋಡಿದ್ಮೇಲೆ ಶೂಟಿಂಗೇ ನಡೀತಿ, ಇನ್ನೇನ್ ನಡೀತೆ ಅಲ್ಲಿ? ಈ ತರ ಇನ್ಸಿಡೆಂಟ್ ನಡೀತಾ ಫೀಲ್ಡ್ ಅಲ್ಲಿ. ನಿಮ್ಮನ್ನ ನೀನ್ ಸೈಡಿಗೆ ಬಾ ಅಂತ ಕರೆದಿದ್ಯಾ? ಅಯ್ಯೋ, ಅಸಿಸ್ಟೆಂಟ್ ಡೈರೆಕ್ಟರ್ ಎಷ್ಟು ಬೈಸ್ಕೊಂಡಿರ್ತಾನೆ ಅಂದ್ರೆ ಸರ್ ಆ ವಿಚಾರದಲ್ಲಿ. ಫೀಲ್ಡ್ ಕ್ಲಿಯರ್ ಮಾಡೋನಿದಾನಲ್ಲ, ತುಂಬಾ ರಿಸ್ಕಿ ಅದು. ಕೆಲವು ಏರಿಯಾಗಳು, ಈಗ ಫಾರ್ ಎಕ್ಸಾಂಪಲ್ ಕಾಟನ್ಪೇಟೆ, ಶಿವಾಜಿನಗರ, ಈ ಕೆಲವೊಂದು ಏರಿಯಾಗಳು ಇರ್ತವೆ, ಅಲ್ಲೆಲ್ಲ ಸ್ವಲ್ಪ ಕಡಕಾಗಿರ್ತಾರೆ. ಅವ್ರಿಗೆಲ್ಲ ಹಣ ಸೈಡ್ಗೆ ಹೋಗು ಅಂದ್ರೆ ಕೋಪ ಮಾಡ್ಕೊಂತಾರೆ ಅವರು. ನಮ್ಮ ಏರಿಯಾಗೆ ಬಂದು ನನ್ನೇ ಸೈಡ್ಗೆ ಹೋಗು ಅಂತ ನೀನು ಅಂತ ರೈಸ್ ಆಗ್ಬಿಡ್ತಾರೆ. ನಮ್ದು ಏನ್ ಗೊತ್ತಾ ಸರ್, ನನ್ನ ಹಣೆ ಬರ ನೋಡಿ, ನನಗೆ ಸಿನಿಮಾದಲ್ಲಿ ಫೋಕಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗಿದ್ದೀನಿ, ರಾಜಮಂಡ್ರಿ ಕರ್ಕೊಂಡು ಹೋಗೋರು ಶೂಟಿಂಗ್, ಹೈದರಾಬಾದ್ ಸಮಂತ ಮೇಡಮ್ ಶೂಟಿಂಗು. ಅದರಲ್ಲಿ ರೈಲ್ವೆಗೆ ಒಂದೇ ಬ್ರಿಡ್ಜ್ ಇರೋದು, ಇಡೀ ಸಿಟಿಗೆ ರಾಜಮಂಡ್ರಿ ಕನೆಕ್ಷನ್ ಇರೋದೇ ಈ ಎಷ್ಟು ಏರಿಯಾದಿಂದ ಬರೋದು, ಅದೊಂದೇ ಕನೆಕ್ಷನ್. ನಾವು ಬ್ರಿಡ್ಜ್ ಮೇಲೆ ಶೂಟಿಂಗ್ ಮಾಡಿ, ಗೊತ್ತಲ್ಲ ನಿಮ್ಗೆ ಯೂಟರ್ನ್ ಸ್ಟೋರಿ, ಅದನ್ನ ಪರ್ಮಿಷನ್ ತಗೊಂಡವ್ರೆ. 2 ಕಡೆ ಬ್ಲಾಕ್ ಮಾಡ್ತೀವಿ, ಶೂಟಿಂಗ್ ನಡಿಬೇಕು. MLAಗಳಿಂದ ಹಿಡ್ಕೊಂಡು ಎಲ್ಲರೂ ನಿಲ್ಲಿಸ್ಬಿಟ್ಟಿದೀವಿ. ಶೂಟಿಂಗ್ ಒಳಗಡೆ ಬಿಡ್ತಾರೆ. ಎಷ್ಟು ಬಂಡದ ಏರಿಯಾ ಆದರೆ ನಮ್ಗೆ ಶೂಟಿಂಗ್ ಅವ್ರಿಗೆ, ನಮ್ಮ ಇಡೀ ಜಗತ್ತೇ ನಮ್ಮದನ್ನೋ ಫೀಲಿಂಗ್ ಅಲ್ಲಿ ಇರ್ತೀವಿ. ಪಾಪ ಅವರೆಲ್ಲ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಲಾಕ್ ಮಾಡ್ಬಿಟ್ಟಿದೀವಿ, ಬಿಡ್ತಾನೆ ಇಲ್ಲ. ಒಂದಿಬ್ರು ಯಾರೋ, ಅದು ಜೂನಿಯರ್ಗೆ ಪೊಲೀಸ್ ಕಾಸ್ಟ್ಯೂಮ್ ಹಾಕ್ಸಿ ನಿಲ್ಸಿರೋದು ನಾವು ಅಲ್ಲ, ನಿಲ್ಸಿದೀವಿ. ಅವ್ರು MLAಗಳೆಲ್ಲ ಬಂದು ಜಗಳ ಮಾಡಕ್ ಶುರು ಮಾಡಿದ್ರು. ಸರ್ ನಮ್ಗೆ ಯಾರಿಗೂ ಸರ್, ನಮ್ಗೆ ಫಸ್ಟ್ ಆಫ್ ಆಲ್ ತೆಲುಗು ಬರ್ತಾ ಇಲ್ಲ, ಅವ್ರು ತೆಲುಗುದಲ್ಲಿ ಮಾತಾಡ್ತಾವ್ರೆ. ನಾವಿಲ್ಲಿ ಏನ್ ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಿದ್ವಿ. ನಾವು ಶೂಟಿಂಗ್ ಹೋಗಿರೋದೇ ಅವಾಗ, ಫಸ್ಟ್ ಡೇನೋ ಸೆಕೆಂಡ್ ಡೇನೋ ಶೂಟಿಂಗ್, ನನ್ನ ಲೈಫಲ್ಲೇನೆ ಶೂಟಿಂಗ್ ನೋಡಿನೂ ಇಲ್ಲ ನಾನು. ರಿಕ್ವೆಸ್ಟ್ ಮಾಡ್ತಾರೆ. ಕೊನೆಗೆ ವಾಕಿ ಟಾಕಿ ಇತ್ತು, ವಾಕಿ ಟಾಕಿಯಲ್ಲಿ ಕೇಳಿದ್ರು. ಅವಾಗ ಇವರು ಸರ್ಗೆ ಮ್ಯಾನೇಜರ್ಗೆ ಫೋನ್ ಮಾಡಿ, ಅಯ್ಯೋ ಅಪ್ಪ ಬಿಡು, ಫಸ್ಟ್ ಶೂಟಿಂಗ್ ನಿಲ್ಸೋಣ ಅವ್ರಿಗೆ ಬಿಡು ಅಂತಂದ್ರು. ಹೌದು, ಅಷ್ಟು ಇಂಪಾರ್ಟೆಂಟ್, ಆಯ್ತು ಬಿಡಿ ಸರ್ ಅಂತ ಗೇಟ್ ಅಂತ ಹೋದ್ರಲ್ಲ. ನೀವು ದೊಡ್ಡ ದೊಡ್ಡ ಸ್ಟಾರ್ ಒಟ್ಟಿಗೆಲ್ಲ ಕೆಲಸ ಮಾಡಿದೀರಾ ನೀವು? ಮಾದೇವ ಸುಮಾರು ಕೆಲಸ ಮಾಡಿದ್ದೀರಾ. ಓಕೆ, ಒಂದು ಹೇಗೆ ನೋಡ್ಕೊಂತಾರೆ ದೊಡ್ಡ ದೊಡ್ಡ ಸ್ಟಾರ್ಗಳು? ಡೈಲಾಗ್ ರೈಟರ್ನ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ನ ಯಾವ ಫೀಲ್ ಅಲ್ಲಿ ಇರ್ತಾರೆ? ನಂದು ಫಸ್ಟ್ ಸಿನಿಮಾ ನಾನು ಬರ್ದಿದ್ದು ಫಸ್ಟ್ ಡೈಲಾಗ್ ಹೇಳಿದ್ದೆ ಸುದೀಪ್ ಸರ್. ಅಂದ್ರೆ ನಮ್ಮ ಸಿನಿಮಾಗೆ ಅವರು ವಾಯ್ಸ್ ಓವರ್ ಕೊಡಕ್ ಬಂದಿದ್ರು ಬೆಂಗಳೂರು 23ಕ್ಕೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಲ್ಲ ನಾನು ನೋಡಿದ ಎಲ್ಲ ಸ್ಟಾರ್ಗಳು ಕೂಡ ತುಂಬಾ ಪ್ರೀತಿಯಿಂದ. ಯಶ್ ಸರ್ ಜೊತೆಗೆ ಒಂದು ಸಿನಿಮಾ ಆಗ್ಬೇಕಿತ್ತು, ಅವ್ರು ಆಗ್ಬೋದು. ಪ್ರತಿಯೊಬ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬಾ ಅಂದ್ರೆ ಅಸಿಸ್ಟೆಂಟ್ ರೈಟರ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೀವು ದರ್ಶನ್ ಒಟ್ಟಿಗೆಲ್ಲ ಕೆಲಸ ಮಾಡಿದ್ರ? ಹೇಗಿತ್ತು ಸರ್? ನಾವು ಯಾರ್ಯಾರ ಜೊತೆ ಕೆಲಸ ಮಾಡಿದ್ವಿ ಎಲ್ಲರೂ ಎಷ್ಟು ಅಂದ್ರೆ, ಅವ್ರಿಗೇನು ಪಾಪ ಅಂದ್ರೆ ತುಂಬಾ ಮುಗ್ಧ ಹೃದಯಗಳು ಸರ್. ಅವರು ಮೇನ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಅವ್ರು ಎಷ್ಟು ಅಂದ್ರೆ ಮುಗ್ಧರು ಇರ್ತಾರೆ ಅಂದ್ರೆ, ಅದಕ್ಕೆ ಅವ್ರು ಮೇ ಬಿ ಅಷ್ಟು ಹೋಗಿ ಅಲ್ಲಿ ಮೇಲಕ್ಕೆ ಹೋಗಿರ್ತಾರೆ. ದರ್ಶನ್ ಸರ್ ಆಯ್ತು, ಶರಣ್ ಸರ್ ಆಯ್ತು, ವಿಜಯ್ ಸರ್ ಆಯ್ತು, ಪ್ರೇಮ್ ಸರ್ ಆಯ್ತು, ವಿಜಯ ರಾಘವೇಂದ್ರ ಸರ್ ಆಯ್ತು. ನಾವು ಅವರು ಎಲ್ಲರೂ ಒಂದೇ ತರ ಕಾಣಿಸ್ತಾರೆ. ಅವ್ರ ಬಿಹೇವಿಯರ್ ಎಲ್ಲ ಆಯ್ತು, ಒಂದು ರೆಸ್ಪೆಕ್ಟ್ ಕೊಡೋದ್ರಲ್ಲ ಆಯ್ತು, ತಗೊಳೋದ್ರಲ್ಲ ಆಯ್ತು, ಸೇಮ್. ನಾನೇನು ಅವ್ರು ಕಲ್ತು ಅವ್ರು ಹಂಗಿದಾರೋ ಏನೋ ಗೊತ್ತಿಲ್ಲ, ಅಥವಾ ಅವ್ರು ಬೈ ಬರ್ತಾ ಹಂಗಿದಾರೋ ಏನೋ ಗೊತ್ತಿಲ್ಲ, ಬಟ್ ಅವ್ರು ಹಂಗಿರೋದಕ್ಕೆ ಸಕ್ಸಸ್, ಹಂಗಿರೋದಕ್ಕೆ ಮೇಲೆ ಹೋಗಿರ್ತಾರೆ ಸರ್. 100% ಏನ್ ರೆಸ್ಪೆಕ್ಟ್ ಡಿಸರ್ವ್ ಮಾಡ್ತಾರೆ ಅಪೋಸಿಟ್ ಇರೋರು, ಅವ್ರನ್ನ ಕೊಡ್ತಿರ್ತಾರೆ. ಅವರು ತುಂಬಾ ಡೀಪ್ ಆಗಿ ಬರ್ದಿರ್ತೀರಾ, ನಾನು ಇದು ಕೇಳಲೇಬೇಕು. ತುಂಬಾ ಡೀಪ್ ಆಗಿ ಬರ್ದಿರ, ನೀವು ಅನ್ಕೊಂಡಿದ್ರೆ ಇದ್ರಲ್ಲಿ ನಾನು ಪಕ್ಕಾ ಗೆಲುವು, ಇದಕ್ಕೆ ಒಂದಾರ ಅವಾರ್ಡ್ ಸಿಗುತ್ತೆ ಅನ್ನೋ ಬರ್ದಿರ್ತೀರ. ಸೊ ಅದು ಸರಿ ರೆಸ್ಪಾಂಡ್ ರೀಚ್ ಆಗಲ್ಲ, ಅಥವಾ ಜನಗಳು ಥಿಯೇಟ್ರಿಗೆ ಬರಲ್ಲ ಅಂತ ಸಮಸ್ಯೆಗಳನ್ನ ಎದುರಿಸಿರ್ತೀರ. ಆ ಟೈಮಲ್ಲಿ ಏನು ಓಡುತ್ತೆ ಮನಸ್ಸಲ್ಲಿ ಅಂತ? ಸರ್, ಸಿನಿಮಾದ್ದು ಸಕ್ಸಸ್ ಫೇಲ್ಯೂರ್ ಅನ್ನೋದು ತುಂಬಾ ಅದು ಆಂಬಿಗ್ಯೂಯಸ್ ರಿಸಲ್ಟ್ ಆಗತ್ತೆ. ಇವಾಗ ಏನು ಗೊತ್ತಾ, ಬರ್ದ್ವಿ ರೀಚ್ ಆಗ್ಲಿಲ್ಲ ಅನ್ನೋದು ತುಂಬಾ ಫ್ಯಾಕ್ಟರ್. ಬಟ್ ನಾನು ಬರ್ದಿರೋ ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿ ಎಲ್ಲಿ ನಿಂತ್ಕೊಂಡಿದೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಈ ಬೇರೆ ಸಿನಿಮಾ ಕಂಪೇರ್ ಮಾಡ್ಕೊಂಡಾಗ ನಾನು ಆ ಸಿನಿಮಾಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಎಷ್ಟು ಅಂದ್ರೆ ಎಷ್ಟು ಲೆವೆಲಲ್ಲಿ ಬರ್ದಿದ್ದೀನಿ ನಾನು. ಯಾಕಂದ್ರೆ ವರ್ಲ್ಡ್ ಸಿನಿಮಾ ಎಲ್ಲ ನೋಡ್ಕೊಂಡಿರ್ತೀವಲ್ಲ, ಸೊ ನಾನು ನನ್ನ ಕೈ ಮೀರಿ ಅದಕ್ಕೆ ಆಗೋಷ್ಟು ಮಾಡಿದ್ರೆ ನಿಮಗೆ ಯಾವತ್ತೂ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ನನ್ನ ಕೆಲಸ ನಾನು ಕರೆಕ್ಟ್ ಮಾಡಿದ್ದೀನಿ, ಮೇ ಬಿ ಬೇರೆ ರೀಸನ್ಸಿಂದ ಏನೋ ಆಗ್ಬೋದು, ಅದನ್ನ ನೆಗೆಟಿವ್ ಆಗಿ ಎಲ್ಲ ತೊಗೊಳೋದು ಬೆಸ್ಟ್. ಸರ್ ಇಲ್ಲ, ಬಟ್ ಅಪ್ರಿಸಿಯೇಷನ್ ಸಿಕ್ಕೇ ಸಿಗುತ್ತೆ ನಿಮ್ಗೆ. ಒಳ್ಳೇದು ಬರೆದ್ರೆ ಸಿಗುತ್ತೆ, ಇಲ್ಲ ಟಿವಿಲಿ ಸಿಗುತ್ತೆ,
ಇಲ್ಲ ಓ ಟಿ ಟಿಲಿ ಸಿಗುತ್ತೆ. ಎಲ್ಲೋ ಒಂದು ಕಡೆ ಈಗ ಆ್ಯಕ್ಚುಲಿ ಸಿನಿಮಾ ಗೆದ್ದು ಪ್ರೊಡ್ಯೂಸರ್ಗೆ ದುಡ್ಡು ಹಾಕಬೇಕು. ಒಂದು ಸಿನಿಮಾ ಮಾಡ್ತೀವಲ್ಲ ಅದು ಮೇಜರ್ ರೀಸನ್ನು ಹೀರೋಗೆ ಅದು ದೊಡ್ಡ ಪ್ಲಸ್ ಆಗಬೇಕು, ಕೆಲಸ ಮಾಡಿರೋರಿಗೆಲ್ಲ ಕೆಲಸ ಸಿಗಬೇಕು. ಬಟ್ ನಮಗೆ ಬರವಣಿಗೆ ಹುಟ್ಟಿದ್ದೆಲ್ಲಿಂದ ಸರ್? ನಮ್ಗೆ ಯಾರೋ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಅಲ್ಲಿಂದ ಅಲ್ವಾ ಶುರುವಾಗಿದ್ದು. ನಾವು ಆ ಖುಷಿನ ನಾವು ಯಾವತ್ತು ಮರೆತ್ರೆ ನಾವು ತುಂಬ ಕರಪ್ಟ್ ಆಗ್ಬಿಡ್ತೀವಿ. ಅದನ್ನ ನಾವು ವಾಪಸ್ ನಾವು ಅಲ್ಲಿಗೆ ಹೋಗ್ತಾನೆ ಇರಬೇಕು. ಸೊ ಕೆಲವೊಂದು ಸಿನಿಮಾಗಳು ಥಿಯೇಟ್ರಿಕಲ್ಲಿ ಚೆನ್ನಾಗಾಗಲ್ಲ, ಬಟ್ ಎಲ್ಲೋ ಟಿ ವಿಲಿ ಯಾರೋ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಿದ್ಯಪ್ಪ ಅಂತ ಫೋನ್ ಮಾಡಿ. ನನ್ನ ಫ್ಲಾಪ್ ಸಿನಿಮಾಗಳಿಗೂ 4-5 ಸಲ ನೋಡಿದೆ ಡೈಲಾಗ್ ವಿಚಾರವಾಗಿ ಅಂತ ನನಗೆ ಮೆಸೇಜ್ಗಳು ಬಂದಿರೋವಿದ್ದಾವೆ, ಕಾಲ್ಗಳು ಬಂದಿರೋವಿದ್ದಾವೆ. ಆಮೇಲೆ ಅದು ರೀಲ್ಗಳಾಗಿ ಓಡಾಡಿರೋದು ಇದ್ದಾವೆ. ಎಲ್ಲೋ ಒಂದು ಕಡೆ ನಿಮ್ಗೆ ಸಿಗುತ್ತಲ್ಲ ಅಪ್ರಿಸಿಯೇಷನ್ನು, ಅದಕ್ಕೆ ನಾವು ಖುಷಿ ಪಡ್ಬೇಕಷ್ಟೇ. ಸೊ ಇನ್ನೊಂದು ಪ್ರಶ್ನೆ, ಇವಾಗ ಡೈಲಾಗ್ ರೈಟರ್ಗೆ ಒಂದು ಡೈಲಾಗ್ಗಳು ಬರ್ದಿರ್ತಾರೆ ನೀವು, ಆಯ್ತಾ? ಹೀರೋ ಅದನ್ನ ಡೈಲಾಗ್ ಹೇಳಿರ್ತಾರೆ, ಅಥವಾ ಒಂದು ರಾಂಗ್ ವೇ ಆಗಿರ್ಬೋದು ಅಥವಾ ಏನೋ ಒಂದು ಹೇಳಿರ್ತಾರೆ. ಜನಗಳು ಹೆಂಗೆ ಮಾತಾಡ್ತಾರೆ, ಏನು ಗುರು ಜನಗಳನ್ನ ಹಾಳು ಮಾಡ್ತಿದ್ದೀರಾ ನೀವು, ಪಬ್ಲಿಕ್ನ ಹಾಳು ಮಾಡ್ತಿದ್ದೀರಾ ನೀವು. ಸೊ ಇಂಥ ಸಿನಿಮಾಗಳಿಂದ ಇಂಥ ಡೈಲಾಗ್ಗಳಿಂದ ಏನು ಪ್ರಯೋಜನ ಆಗುತ್ತೆ, ಏನು ಮೆಸೇಜ್ ಕೊಡೋಕೆ ಹೊರಟಿದ್ರೆ, ಇಂಥ ಮಾತುಗಳು ಕೇಳಿದ್ದೇನಾರು ಇದೆಯಾ? ಏನು ಅನ್ಸುತ್ತೆ ಅವಾಗ? ನೀವೊಂದು ಕ್ಯಾರೆಕ್ಟರ್ ವೈಸ್ ಬರ್ದಿರ್ತಾರೆ, ಏನು ಮಾಡೋಕ್ಕಲ್ಲ, ಜವಾಬ್ದಾರಿ ತಗೋಬೇಕು. ಈಗ ನಾವು ಟೀಮಲ್ಲಿ ಬಂದು ಒಳ್ಳೇದು ಮಾತ್ರ ತಗೋತೀವಿ ಅಂದರೆ ಕಷ್ಟ ಆಗುತ್ತೆ. ನಾವು ಒಪ್ಕೊಂಡು ಸಿನಿಮಾ ಥರ ನೋಡಬೇಕು ಆ ಥರ. ಸರ್ ಈಗ ಗಿರೀಶ್ ಕಾರ್ನಾಡ್ ಅವ್ರು ಒಂದು ಮಾತು ಹೇಳಿದಾರಲ್ಲ, ಕಲ್ಲು ಹೊಡಿಯೋದಷ್ಟೇ ನನ್ನ ಕೆಲಸ, ಅದ್ರ ಹೇಳ್ಸೋ ಅಲೆಗಳ ಮೇಲೆ ನಾನು ಹಿಡಿತಾ ಇಲ್ಲ ಅಂತ. ಈಗ ಸಿನಿಮಾ ನಾವು ಆಚೆ ಬಿಟ್ಟ ಮೇಲೆ ಸರ್ 100 ರಿಯಾಕ್ಷನ್ ಬರುತ್ತೆ. ಕೆಲವ್ರು ತುಂಬಾ ಪ್ರೀತಿಸ್ತಾರೆ, ಕೆಲವ್ರು ಡಬ್ಬಾ ಥರ ಇದೆ ಅಂತಾರೆ, ಕೆಲವ್ರು ಟ್ರಾಲ್ ಮಾಡ್ತಾರೆ. ನಾವು ಅದನ್ನ ತಗೋಬೇಕು. ಈಗ ನಾವು ಬರ್ಕೊಟ್ಟಿದ್ದ ಡೈಲಾಗು ನಮ್ಮ ಪಕ್ಕದಲ್ಲೇ ನಮ್ಮ ಡೈರೆಕ್ಟರ್ಗಳು ಡಬ್ಬಾ ಥರ ಇದೆ ಮಗ ಅಂತಾರೆ. ನನ್ಗೆ ಅದನ್ನ ತೊಗೊಳಕ್ಕೆ ರೆಡಿ ಇಲ್ಲ ಅಂದರೆ ನಾನು ಇನ್ನೊಂದು ನೆಕ್ಸ್ಟ್ ಅಕ್ಷರ ನನಗೆ ಹುಟ್ಟಲ್ಲ. ಬಟ್ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಸರ್. ಆಸ್ ಎ ಟೀಮ್ ಆಗಿ ನಿಂತ್ಕೊಂಡು ನಾವಲ್ಲಿ ಮಾತ್ರ ಎಸ್ಕೇಪ್ ಆಗ್ಬಿಟ್ಟು ನಾನು ಇದು ಬೇಡ ಅಂದೆ, ಅವ್ರು ಮಾಡಿದ್ರು, ಈ ತರ ಕ್ರಿಬ್ ಮಾಡ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆಸ್ ಎ ಟೀಮ್ ಆಗಿ ಎಲ್ಲಾನು ತಗೋಬೇಕಂತ ಅನ್ಸುತ್ತೆ ನನಗೆ. ನಾನ್ಸೆನ್ಸ್ ಇದ್ರಿ ನಿಮ್ಗೆ ಆ ಥರ ಅನುಭವಗಳಾಗಿದೆಯಾ? ಆ ಥರ ನಂಗೆ ಇವತ್ತು ನೆಗೆಟಿವ್ ಅಂತ ಕೇಳಿಲ್ಲ, ನೆಗೆಟಿವ್ ಅಂತ ಯಾವುದೂ ಕೇಳಿಲ್ಲ. ಬಟ್ ಅಪ್ರಿಷಿಯೇಷನ್ ಇರೋದು ಮೇ ಬಿ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಬಟ್ ನಂದು ಏನಂದರೆ ವಿತ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದಾನೇ ಬಂದಿರೋದಂದ್ರೆ ನೀವು ಇವ್ರನ್ನ ಬಂದಿರ್ತಾರೆ. ಸೊ ನಮಗೆ ಟೀಮಲ್ಲೇ ಇರ್ತೀವಿ, ಅಲ್ಲಿ ಒಂದು ಸೆನ್ಸಿಬಲ್ ಆಗಿದೆ ಅಂತಂದ್ರೆ ಅದು ಸ್ಪಾಟಿಗೆ ಹೋಗುತ್ತೆ, ಬಿಟ್ಟರೆ ಇಲ್ಲಾಂದ್ರೆ ಹೋಗಲ್ಲ. ಇನ್ನೊಂದು ಕೇಳಬೇಕು, ಇವಾಗ ಏನು ಸಮಸ್ಯೆ ಇದೆ ಕೊನೆಯದಾಗಿ? ಅಂದರೆ ಸಾಕಷ್ಟು ಸಮಸ್ಯೆಗಳಿರ್ತೀವಿ. ಇವಾಗ ನಾವೊಂದು ಸಾಕಷ್ಟು ಪ್ರಶ್ನೆಗಳು ಫನ್ನಿಯಾಗಿ ಕೇಳ್ಬೋದು, ಏನು ಹೇಳ್ಬೋದು, ಆದರೆ ಮನಸ್ಸಲ್ಲಿ ಒಂದು ನೋವಿರುತ್ತೆ ಸರ್. ನಾನು ಈ ಥರ ಮಾಡ್ಬೇಕಂತ ಬಂದೆ, ಇದಾಗಲಿಲ್ಲ, ಏಜ್ ಆಗೋಯ್ತು. ಸೊ ಒಂದು ಡೈರೆಕ್ಟ್ ರೈಟರ್ ಆಗಿರ್ಬೋದು, ಸಿನಿಮಾದ ಕೆಲಸ ಏನು ನೋವಿದೆ ಶೈಲೇಶ್ ಅವರಿಗೆ ಅಂತ ಹೇಳಿ ಕೇಳೋದಾದ್ರೆ? ಸರ್ ನೋವೇನಂದರೆ ಸಿನಿಮಾ ಇಸ್ ಎ ಕಲೆಕ್ಟಿವ್ ಆರ್ಟ್ ಸರ್. ಎಲ್ಲ ಡಿಪಾರ್ಟ್ಮೆಂಟು ಚೆನ್ನಾಗಿ ಕೆಲಸ ಮಾಡ್ರೆ ಸಿನಿಮಾ ಗೆಲ್ಲೋದು. ಅಂದರೆ ನಾನು ಇಂಡಸ್ಟ್ರಿಗೆ ಬರೋದ್ರಲ್ಲಿ ನಾನು 2013 ಡೈಲಾಗ್ ರೈಟ್ರು. ಬಟ್ ಅವಾಗಿಂದನೇ ನಾನು ಮೀಡಿಯಾ ಮುಂದೆನೂ ಬಂದಿರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಏನು ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ಜೋಗಿ ಆಪ್ತ ಮಿತ್ರ ಥರ ದೊಡ್ಡ ಹಿಟ್ ಕೊಡಬೇಕು, ಕೊಟ್ಟು ನಾವು ಆಮೇಲೆ ಆಚೆ ಬರಬೇಕು, ಅಲ್ಲಿವರೆಗೂ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಇತ್ತು. ಬಟ್ ಅದು ಒಂದಷ್ಟು ಸಕ್ಸಸ್ಗಳಾಯಿತು. ಮಮ್ಮಿ ಅಂತ ಒಂದು ಸಿನಿಮಾ ಮಾಡಿದೆ, ಅದೊಂದು ರೇಂಜ್ಗೆ ಸಕ್ಸಸ್ ಆಯಿತು. ಒಂದಷ್ಟು ಸಿನಿಮಾಗಳು ಚೆನ್ನಾಗಿ ಆದವು. ಬಟ್ ನಾವು ಅಂದ್ಕೊಂಡಿದ್ದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಬರಲಿಲ್ಲ. ಈಗ ಇವ್ರಿಗೆ ಕಾಟೇರ ಟೀಮಲ್ಲಿ ವರ್ಕ್ ಮಾಡಿದ್ರಲ್ಲ, ಇವ್ರು ಕಾಟೇರ ಸಿಕ್ಕಿದಂಗೆ ನಮ್ಗೆ ಯಾವುದೂ ಸಿಗಲಿಲ್ಲ. ಆಮೇಲೆ ಏನು ಅಂದ್ಕೊಂಡು ನಮ್ಮ ಕೆಲಸ ನಾವು ನಮ್ಮ ಎಫರ್ಟ್ ನಾವು ಪೂರ್ತಿ ಹಾಕಿ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಬರೆದು ಅದು ನಮ್ಮ ಸ್ಕ್ರೀನ್ ಪ್ಲೇಲೂ ಕೂತ್ಕೊಂಡು ಎಲ್ಲ ಥರ ಸ್ಪಾಟ್ ವರ್ಕು ಮಾಡಿ ಎಲ್ಲ ಮಾಡಿರ್ತೀವಿ. ಬಟ್ ಆ ಥರದ್ದು ಒಂದು ಸಕ್ಸಸ್ಸು ನೋಡಬೇಕು ಅನ್ನೋದು ಒಂದು ಆಸೆ. ಅವಕಾಶಗಳು ಸಿಗ್ತಲ್ವಾ ಅಥವಾ ಏನು, ಎಲ್ಲಿವೆ, ಯಾವ್ದು ಯೋಚನೆ ಇದೆ ಅಂತ ಇವಾಗ ಮೈಂಡ್ ಸೆಟ್? ಎಲ್ಲ ಅವಕಾಶಗಳು ಸಿಗ್ತವೆ, ಸಿಗಲ್ಲ ಅಂತಲ್ಲ, ಬಟ್ ಎಲ್ಲ ಕೂಡಿ ಬರಬೇಕು. ಈಗ ನೋಡಿ ನರ್ತನ್ ಸರ್ ಡೈರೆಕ್ಷನಲ್ಲಿ S19 ಮಾಡ್ತಾ ಇದ್ದೆ, ವರ್ಕ್ ಮಾಡ್ತಿದ್ದೆ ನಾನು. ಅದು ಬಂದಿದ್ರೆ ಅದು ತುಂಬ ದೊಡ್ಡ ಸಿನಿಮಾ ಆಚೆ ಬಂದಿರೋದು. ಅದು ಕಾರಣಾಂತರಗಳಿಂದ ಅದು ಸಿನಿಮಾ ಆಗಲಿಲ್ಲ. ಅದಾದಮೇಲೆ ಈಗ ಟಾಕ್ಸಿಕ್ ಆಗ್ತಾಯಿದೆ. ಸೊ ಆ ಥರ ಏನಾಗುತ್ತೆ, ಕೆಲವೊಂದು ಸಲ ಮಿಸ್ ಆಗ್ತಿರುತ್ತೆ. ಏಳುಮಲೆ ಸಿನಿಮಾ ಕೂಡ ನಾನು ಬರಿಬೇಕಿತ್ತು. ಆ ಟೈಮಲ್ಲಿ ನಾನು ಸ್ವಲ್ಪ ಪರ್ಸ್ನಲಿ ಮನೇಲಿ ಇದರಿಂದ ಕೆಲವೊಂದು ಸಲ ಕೂಡು ಬರಲ್ಲ. ನಿಮಗೆ ಯಾವ ಥರ ನೋವು ಏನಾದ್ರು ಕಾಡ್ತಿದೆ ಏನು ಅಂತ? ಅಂದರೆ ಏನು ಗೊತ್ತಾ ಸರ್, ಪ್ಲ್ಯಾನಿಂಗ್ ಹಾಕ್ಕೊಂಡಿರ್ತೀವಲ್ಲ, ಪ್ಲ್ಯಾನಿಂಗು ಯಾವತ್ತೂ ಡಿಲೇ ಆದರೂ ಓಕೆ, ಬಟ್ ಅದು ರಿಜೆಕ್ಟ್ ಆಗದೆ ಇರೋ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅಂದರೆ ಅವರು ಹೇಳ್ತಾರೆ, ತರುಣ್ ಸರ್ ಹೇಳಿದ್ರು, ಜಡೇಶ್ ಸರ್ ಹೇಳಿದ್ರು, ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನಾಗಿದೆ, ಒಂದು ಸಿನಿಮಾ ಆಗಬೇಕು ಅಂದರೆ ಒಬ್ಬ ಡೈರೆಕ್ಟರ್ ಮೈಂಡು ಸಾಲ್ತಾ ಇಲ್ಲ. ಒಂದು ಕತೆ ಆಗಬೇಕಾಗಿತ್ತು, ಅದು ಸಿನಿಮಾ ಆಗಿ ಹೊರಗಡೆ ಬರೋಕ್ಕೆ ಒಬ್ಬ ಡೈರೆಕ್ಟ್ರಿಂದ ಒಂದು ಕತೆ ಬರೋದು ಒಂದು ಸಿನಿಮಾ ಮಾಡಿ ಹಿಟ್ ಮಾಡೋಕ್ಕೆ ದೇರ್ ಆರ್ ನೋ ಚಾನ್ಸಸ್ ಆ್ಯಸ್ ಆಫ್ ನೋ. ಯಾಕಂದರೆ ಅದು ತುಂಬ ಮೈಂಡ್ಸನ್ನ ಕೇಳ್ತಾ ಇದೆ.
ತುಂಬಾ ಇನ್ಪುಟ್ಸ್ ಕೇಳ್ತಾ ಇದೆ, 2-3 ಇಂಟೆಲೆಕ್ಚುಯಲ್ ಮೈಂಡ್ ಸೇರಿ ಕತೆ ಬರಿ ಅಂತ ಕೇಳ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋನು ನೆಕ್ಸ್ಟ್ ಡೈರೆಕ್ಷನ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 3 ಸಿನಿಮಾಗೆ ಕೂತ್ಕೊಂಡು ಬರಿಬೇಕು. ಅವನು ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೂತ್ಕೊಂಡು ಬರೆದಾಗ ಅವನಿಗೆ ಸಿನಿಮಾದಲ್ಲಿ ಏನು ಇಡಬೇಕು ಇಡಬಾರ್ದು ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಯಾವ ಥರದ್ದು ಓಡ್ತಾ ಇದೆ ಅನ್ನೋದು ಗೊತ್ತಾಗ. ಯಾಕಂದ್ರೆ ಈ 3 ಸಿನಿಮಾ ಆಗ್ತಿರೋ ಸಿನಿಮಾಗಳು ಇವನು ಮುಂದೆ ಡೈರೆಕ್ಟ್ ಮಾಡ್ಬೇಕಾಗಿರೋನು. ಸೊ ಇವನು ಅಪ್ಡೇಟ್ ಆಗಬೇಕು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೀದಾ ಡೈರೆಕ್ಟರ್ ಆಗ್ತಾರಲ್ಲ, ಅದು ಯಾವತ್ತು ವರ್ಕ್ ಆಗ್ತಾ ಇಲ್ಲ. ನೀನು ಇನ್ನೊಬ್ಬ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಆ ಕತೆಗೆ ತುಂಬಿಸಿ ಅದನ್ನ ಪ್ಯಾಕ್ ಮಾಡಿ ಅದು ಆ ಡೈರೆಕ್ಟ್ರಿಗೆ ಕೊಟ್ರೆ ನಿನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಸ್ ಎ ರೈಟರ್. ಓಕೆ, ನಾನು ಫಿಲಮ್ ಮಾಡಿದ್ರೆ ನಾನು ಇನ್ನೊಬ್ರು ಇಟ್ಕೋತೀನೋ ಅಥವಾ ನಾನು ಯಾರಿಗೆ ಬರೆದು ಕೊಟ್ಟಿದ್ನೋ ಅವ್ರನ್ನೇ ಇಟ್ಕೊಂಡು ಆ ಕತೆನ ಗಟ್ಟಿ ಮಾಡಿಕೊಂಡು ನಾನು ಮಾಡ್ಬೋದು. ಬೇಸಿಕ್ ಸಕ್ಸಸ್ ಫಾರ್ಮುಲಾ. ಅದನ್ನ ಮೀರಿ ನಿನ್ನ ಹತ್ರ ಅಷ್ಟು ಕೆಪಾಸಿಟಿ ಇದೆ ಅಂದ್ರೆ ಮಾಡ್ಕೋಬಹುದು. ಬಟ್ ಒಂದು 3 ಸಿನಿಮಾ ಬರಿಬೇಕು ಯಾವತ್ತೂ ಡೈರೆಕ್ಟರ್ ಹಾಕಿನ ಮುಂಚೆ. ಫೈನಾನ್ಷಿಯಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಮ್ಯಾನೇಜರ್? ಅದು ಫೈನಾನ್ಷಿಯಲಿ ಇದ್ದೇ ಇದೆ ಸರ್, ಫೈನಾನ್ಷಿಯಲಿ ಇದ್ದೇ ಇದೆ. ಬಟ್ ಅದೇ ಈಗ ನಾವು ಆಯ್ಕೆ ಮಾಡ್ಕೊಂಡಿರೋ ಒಂದು ಇದ್ರಾಗಿರೋದ್ರಿಂದ ನಾವು ಮಾಡಲೇಬೇಕು. ಅದ್ರದ್ದೇನು ಸಾಧಕ ಬಾಧಕಗಳಿದೆ ನೋಡ್ಕೊಂಡು ಮಾಡಲೇಬೇಕು. ಸಿನಿಮಾ ಇಂಡಸ್ಟ್ರಿ ಬೆಳವಣಿಗೆ ಬಗ್ಗೆ ಹೆಮ್ಮೆ ಇದೆಯಾ ಅಥವಾ ಇನ್ನೂ ಡೆವಲಪ್ಮೆಂಟ್ ಆಗಬೇಕಂತ ಅನಿಸ್ತದೆಯಾ? ಏನಿದೆ ಸರ್, ನಮ್ಮ ಪೊಟೆನ್ಷಿಯಲ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ನಮ್ಮ ಪೊಟೆನ್ಷಿಯಲ್ ಕರೆಕ್ಟ್ ಆಗಿರೋ ಸಿನಿಮಾಗಳನ್ನ ನಾವು ಮಾಡ್ತಾ ಇಲ್ಲ. ಅದೇ ಒಂದು ಯೂತ್ಸಿಗೆಲ್ಲ ಅವಕಾಶ ಸಿಗ್ತಿದೆಯೋ ಅಥವಾ ಇಲ್ವೋ? ಇಲ್ಲ ಸರ್, ಅದು ಹೆಂಗೆ ಸಿಗುತ್ತೆ? ಯಾಕಂದ್ರೆ ಲಾಜಿಕಲಿ ಹೇಳ್ತೀನಿ ನಾನು, ಟು ಬಿ ಫ್ರ್ಯಾಂಕ್. ಇವಾಗ ಒಂದು ದೊಡ್ಡ ಹೀರೋಗೆ ಒಂದು ಯಾವುದೋ ಒಂದು ಸೂಪರ್ ಆಗಿರೋ ಒಂದು ಫ್ಯೂಚರಿಸ್ಟಿಕ್ ಕತೆ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ. ಯಾಕಂದ್ರೆ ನಾವು 90s ಕಿಡ್ಸು ಏನೋ ನಾವು ಈ ಹಾಲಿವುಡ್ ನೋಡ್ಕೊಂಡ್ ಬರ್ದಿದ್ದೀವಿ. ಓಕೆ, ಅಲ್ಲಿ ಮಾಡಿದಾರಲ್ಲ ರಪ್ ಅಂತ ನಮ್ಮ ನೆಟಿವಿಟಿಗೆ ತಕ್ಕ ಒಂದು ಕತೆ ಮಾಡ್ಕೊಂಡ್ಬಿಟ್ಟೆ ಅನ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದು ಕತೆ ಹೋಗಿ ಹೇಳಿದ್ರೆ ಯಾರಾದ್ರೂ ಒಪ್ಕೋತಾರ? ಯಾವುದೊಂದು 2050 ನಡೆಯೋ ಕತೆ ಅಂತ ನೆನ್ಕೊಂಬಿಡಿ. ಏನೋ ಸೈಂಟಿಫಿಕ್ ಆಗಿ ಏನೋ ಯೋಚನೆ ಮಾಡಿದಿರಪ್ಪ ನೀವು, ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನೋ ಮುಂದೆ ಯೋಚನೆ ಮಾಡ್ಬಿಟ್ಟು ನಿಮ್ಗೆ ಅನ್ಸುತ್ತಾ ಆ ಫಿಲಮ್ ಆಗ್ಬೋದು ಇಂಡಿಯಾದಲ್ಲಿ, ಐ ಮೀನ್ ಕರ್ನಾಟಕದಲ್ಲಿ ಅಂತ? ನೋಡಿ ಇಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಏನಾಗುತ್ತೆ, ನಾವೆಲ್ಲ ಇಂಡಸ್ಟ್ರಿ ಒಂದು 4-5 ವರ್ಷ ಹಿಂದೆ ಇದೀವಿ. ತಮಿಳವರು ಒಂದೇನೋ ಮಾಡ್ತಿದ್ದಾರೆ, ಅದಕ್ಕಿಂತ ಅದಾದ 5 ವರ್ಷಕ್ಕೆ ಆ ಥರದ್ದು ಇಲ್ಲಿ ಬರ್ತದೆ. ಮಲಯಾಳಂ ಅವ್ರು ಒಂದೇನೋ ಮಾಡ್ತಾರೆ, ಅವ್ರು ಆದಿಗೆ 5 ವರ್ಷಕ್ಕೆ ಇಲ್ಲಿ ಬರ್ತದೆ. ತೆಲುಗುವ್ರು ಏನೋ ಮಾಡ್ತಾರೆ. ಸೊ 3 ಮಿಕ್ಸ್ ಇದೆ ಇಲ್ಲಿ. ನಾವೊಂದೇನೋ ಕಂಡು ಹಿಡ್ಕೋಬೇಕು ಅಂದರೆ ನಮ್ಮ ಇಂಡಸ್ಟ್ರಿಯವರಾಗಿ ಈಗ ಕ್ಲಾಸ್ ಆಗಿ ಮಲಯಾಳಂ ಸಖತ್ ಮಾಸ್ ಆಗಿ, ತೆಲುಗುರು ರಿಚ್ ಆಗಿ, ಇನ್ನೋವೇಟಿವ್ ಆಗಿ ತಮಿಳು ಮಾಡ್ತಿದ್ದಾರೆ. ಸೊ ಈಗ ನಾನು ಕಂಡು ಹಿಡ್ಕೋಬೇಕಲ್ಲ. ನನಗೆ ಇರೋದು ಬಜೆಟ್ ಕನ್ಸ್ಟೆಂಟ್ ಇದೆ ಕನ್ನಡ ಇಂಡಸ್ಟ್ರಿ. ನಿನಗೆ 2 ಕೋಟಿ ಮೇಲೆ ದುಡ್ಡು ಕೊಡಲ್ಲಪ್ಪ, ಅಷ್ಟೊಳಗಡೆ ಮಾಡು ಅಂತ ಹೇಳ್ತಾರೆ. ನಾನು ಅದರಲ್ಲಿ ಇನ್ನೋವೇಷನ್ ಹುಡುಕ್ಬೇಕು, ಮಾಸ್ ಹುಡುಕ್ಬೇಕು, ಇದು ಮಾಡ್ಕೋಕ್ಕಾಗಲ್ಲ. ಸೊ ನಮ್ಮದು ಆ್ಯಸ್ ಎ ಕನ್ನಡ ಫಿಲಮ್ ಮೇಕರ್ಸು ನಮ್ಮದೊಂದು ಮಾಡ್ಕೋಬೇಕು. ಇವಾಗ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋದೊಂದು ಜಾನ್ರ ಇರುತ್ತೆ ಅಂದ್ಕೊಳ್ಳಿ, ನಾವು ಅದ್ರಲ್ಲಿ ಸಕ್ಕ ಸ್ಟ್ರಾಂಗ್ ಆದ್ವಿ ಅಂದ್ಕೊಳ್ಳಿ. ಸೊ ಆ ಜನರ ಉಳಿದವ್ರು ಯಾರು ಮಾಡ್ತಿರ್ಬಾರ್ದು. ಈಗ ಅದು ಸಿಂಪಲ್ ಆಗಿ ಹೇಳ್ತೀನಿ, ಹಾರರು ಅಥವಾ ಹಾರರ್ ಕಾಮಿಡಿನ ಅಂತ ನೆನ್ಕೊಳ್ಳೋಣ. ಅದನ್ನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲಲ್ಲ. ನಾವು ಹಾಲಿವುಡ್ ಲೆವೆಲ್ ಎಕ್ಸ್ಪ್ಲೋರ್ ಮಾಡಬೇಕು, ಹಾಲಿವುಡ್ ಲೆವೆಲ್ ಸಿನಿಮಾ ಮಾಡಬೇಕು. ಯಾಕಂದ್ರೆ ಅವ್ರು ಉಳಿದವ್ರು ಯಾರು ಮಾಡಲ್ಲ ಅದನ್ನ. ಆ ಜನರಲ್ಲಿ ನಾವು ಹೋಗ್ತಾ ಇದ್ದಂಗೆ ಅದೇ ಸೇಮ್ ಅಮೌಂಟ್ ಮನಿ ಬೇರೆ ಹರಿಯಕ್ಕೆ ಶುರು ಮಾಡುತ್ತೆ. ಈಗ ಮಲಯಾಳಮಲ್ಲಿ ಕ್ಲಾಸ್ ಸಿನಿಮಾ ಮಾಡ್ಕೊಂಡು ಬಂದ್ಬಿಟ್ಟು ಆ ದುಡ್ಡು ಬೇರೆದಕ್ಕೆ ಕರಿಯುತ್ತೆ. ಅವಾಗ ಅವ್ರು ಸೂಪರ್ ಹೀರೋ ಪಿಕ್ಚರ್ ಮಾಡ್ತಾರೆ, ಆಮೇಲೆ ಒಳ್ಳೆ ಆಕ್ಷನ್ ಸಿನಿಮಾಗಳು ಮಾಡ್ತಾರೆ. ಹಂಗಾಗತ್ತೆ. ನಮಗೆ ನಾವು ಕಂಡು ಹಿಡ್ಕೋಬೇಕು ಈ ಜಾನ್ರನ್ನ. ನಾವು ಇಂಡಸ್ಟ್ರಿಯವರಾಗಿ ನಾವು ಇದನ್ನ ಸಖತ್ ವರ್ಕ್ ಮಾಡಿ ಇದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ನಾವು ಇವ್ರೆಲ್ಲರಿಗಿನ್ನ 5 ವರ್ಷ ಮುಂದೆ ಇರ್ಬೇಕು ಆ ವಿಚಾರದಲ್ಲಿ. ಅವು ಲೋ ಬಜೆಟ್ ಇರಬೇಕು. ಸಿಂಪಲ್ ಆಗಿ ಸರ್, ಏನಿಲ್ಲ, ನಮ್ದು ಜನ ಆಡಿಯನ್ಸ್ ಥಿಯೇಟರ್ಗೆ ಬರೋ ಕಲ್ಚರ್ ಕಡಿಮೆ ಆಗ್ಬಿಟ್ಟಿದೆ. ತಿಂಗಳಿಗೆ 2 ಸಲ ಮನೆ ಮಂದಿ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದು ಸಿನಿಮಾ ನೋಡಿ ಒಂದು ದೋಸೆ ಗೀಸೆ ಚಾಟ್ಸೋ ತಿನ್ಕೊಂಡು ಮನೆಗೆ ಬರೋ ಕಲ್ಚರ್ನ ವಾಪಸ್ ನಾವು ತರಬೇಕು. ತಿಂಗಳಿಗೆ 2 ಸಲ ಸರ್. ಓಕೆ, ಈಗ ಮೊದಲು ಥಿಯೇಟರ್ ಇತ್ತು, ಇವಾಗ ಮಲ್ಟಿಪ್ಲೆಕ್ಸ್ಗಳು ಬಂದಿದ್ದಾವೆ. ಎರಡಕ್ಕೆ ಏನು ವ್ಯತ್ಯಾಸ ಇದೆ? ಬಟ್ ಬಂದಿದ್ದು ಒಳ್ಳೇದಾಯ್ತಾ ಅಥವಾ ಅದಿದ್ದಿದ್ರೆ ಚೆನ್ನಾಗಿರೋದ? ಹೆಂಗೆ ಓಡ್ತಿದೆ ಇವಾಗ ಮೈಂಡ್ ಸೆಟ್? ಬಿಸ್ನೆಸ್ ಎರಡಕ್ಕೂ ಪ್ಲಸ್ಸು ಇದೆ, ಮೈನಸ್ಸು ಇದೆ ಸರ್. ಈಗ ನಾವು ಬೇಸಿಕಲಿ ನಾನು BC ಸೆಂಟ್ರ್ ಆಡಿಯನ್ನು ವಿಸಿಲ್ ನೋಡಿಕೊಂಡು ನಾನು ಈಗಲೂ ಫಸ್ಟ್ ಶೋನೇ ಸಿನಿಮಾ ನೋಡೋದು. ಅರ್ಲಿ ಮಾರ್ನಿಂಗು, ನೈಟ್ ಎಷ್ಟೇ ಲೇಟ್ ಆದರೂ ಬೆಳಗ್ಗೆ ಎದ್ದು ಹೋಗ್ತೀನಿ. ನನಗೆ ಆ ಕ್ರೌಡು ಕಿರ್ಚಾಟ ಎಲ್ಲ ಇಷ್ಟ. ಆ ಖುಷಿ ಕಡಿಮೆ ಆಗಬಾರ್ದು. ಅದನ್ನ ಎಂಜಾಯ್ ಮಾಡುವಂಥ ಒಂದು ಲಾರ್ಜರ್ ಆಡಿಯನ್ಸ್ ಇದ್ದಾರೆ, ಅದು ಕಡಿಮೆ ಆಗಬಾರ್ದು. ಅದು ಸಿಂಗಲ್ ಸ್ಕ್ರೀನಲ್ಲೇ ಆಗೋದು. ನಾವು ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡ್ತೀವಿ, ಟಮಟೆ ಹೊಡಿಸ್ತೀವಿ ಅಂದರೆ ಅದಾಗಲ್ಲ. ಸೊ ಅದಕ್ಕೆ ಸಿಂಗಲ್ ಸ್ಕ್ರೀನ್ಗಳು ಇರಲೇಬೇಕು. ಇನ್ನೊಂದಷ್ಟು ಜನ ಆಡಿಯನ್ಸ್ ಇರ್ತಾರೆ, ಅವ್ರಿಗೇನು ಅಂದರೆ ಅವ್ರಿಗೆ ಪ್ರತಿಯೊಂದು ಡೈಲಾಗ್ ಕೇಳಿಸ್ಕೋಬೇಕು, ಪ್ರತಿಯೊಂದು ಮ್ಯೂಸಿಕ್, ಪ್ರತಿಯೊಂದು BGM ಕೇಳಿಸ್ಕೋಬೇಕು. ಅವ್ರಿಗೆ ಯಾರು ಕಿರ್ಚಾಡೋದು ಇದು ಮಾಡಿದ್ರೆ ಕಂಡ್ರೆ ಆಗಲ್ಲ. ಅವ್ರು ಕ್ಲಾಸ್ ಆಗಿ ಒಂದು ಸೈಲೆಂಟ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡಬೇಕು ಅಂತ ಆಸೆ ಪಡ್ತಾರೆ. ಅಂಥವ್ರಿಗೆ ಮಲ್ಟಿಪ್ಲೆಕ್ಸ್. ನಾನು ಜಸ್ಟ್ ಅನುಭವದ ಬಗ್ಗೆ ಹೇಳ್ತಾ ಇದ್ದೀನಿ, ವ್ಯೂವಿಂಗ್ ಅನುಭವ. ಕರೆಕ್ಟ್ ಸರ್. ಏನು ಅದೇನು ಇಶ್ಯೂ ಇಲ್ಲ ಸರ್. ಯಾಕಂದ್ರೆ ನೀವು ಈಗ ಬರ್ತಾರೆ ಎಲ್ಲ ಫಿಲಮ್ ನೋಡ್ಬೋದು. ಎಲ್ಲ ಸಿನಿಮಾಗೂ ಥಿಯೇಟರ್ ಸಿಗ್ತಾ ಇದೆ. ಎಲ್ಲ
ಸಿನಿಮಾಗೂ ಸ್ಕೋಪ್ ಇದೆ. ಸೊ ನಿನ್ನ ಸಿನಿಮಾ ತಾಕತ್ ಮೇಲೆ ಇರುತ್ತೆ ಅಷ್ಟೇ, ಬಿಟ್ಟರೆ ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಯಾಕಂದ್ರೆ ಎಷ್ಟು ನಮ್ಗೆ ಬಿಡಿ ನಮ್ಮ ಲ್ಯಾಂಗ್ವೇಜಲ್ಲಿ ಸಿನಿಮಾ ಹೋಗ್ತಿಲ್ಲ ಅಂತ ಅನ್ಕೊಂಡು ಬೇರೆಯವ್ರು ಯಾರು ಡಬ್ ಅಂತಂದು ಹಾಕ್ತಾರೆ. ಈ ದುರಂಧರ್ ನೋಡಿ ಎಷ್ಟು ಓಡ್ತಲ್ವಾ, ಅದಕ್ಕೆ ಸ್ಕೋಪು ಸಿಕ್ತು, ಜನನೂ ನೋಡಿದ್ರು. ಅದು ಪ್ಲಾಟ್ಫಾರ್ಮ್ ಪ್ರಾಬ್ಲಮ್ ಇಲ್ಲ, ಮೇಕಿಂಗಲ್ಲೇ ಪ್ರಾಬ್ಲಮ್ ಇರೋದು, ಸಿನಿಮಾ ಮೇಕಿಂಗಲ್ಲೇ ಇಶ್ಯೂ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಕನ್ನಡ ಜನತೆ, ಅಥವಾ ನಿಮ್ಮ ಫ್ಯೂಚರ್ ಪ್ಲಾನ್ಗಳ ಬಗ್ಗೆ ಹೇಳೋದಾರೆ ಜನಗಳೇ? ನಿಮ್ದು ಫ್ಯೂಚರ್ ಪ್ಲಾನ್ ಏನಿದೆ, ಮುಂದೆ ಏನೇನೆಲ್ಲ ಆಸೆಗಳು ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆ ಜನಗಳಿಗೆ ಹೇಳಿದ್ದಾರೆ. ಫ್ಯೂಚರ್ ಪ್ಲಾನ್ ಇಲ್ಲ ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ, ಅದ್ರ ಕಡೆ ಕೆಲಸ ನಡೀತಾ ಇದೆ. ಇನ್ ಬಿಟ್ವೀನ್ ಯಾವ್ದಾರು ಒಳ್ಳೆ ರೈಟಿಂಗ್ ಸಿನಿಮಾ ಕಂಟೆಂಟ್ ಇಷ್ಟ ಆದ್ರೆ ಅದನ್ನು ಮಾಡ್ಕೊಂಡು ಸಾಂಗ್ಸ್ ಬರೆಯೋದು ಒಂದು ಹುಚ್ಚು ನನಗೆ. ಅವಕಾಶಗಳು ಸಿಕ್ಕಿದ್ರೆ ಅದು ಹಾಡುಗಳನ್ನ ಬರ್ಕೊಂಡು ಹೋಗೋಣ, ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ಅದೇ ನಮ್ದು ಮೇನ್ ಅಜೆಂಡಾ. ಅದು ಮಾಡ್ಕೊಂಡು ಹೋಗ್ತಿದ್ರೆ ಸಾಕು. ಅಬ್ವಿಯಸ್ಲಿ ಸರ್, ಅಂದರೆ 2-3 ಡಿಸ್ಕಷನ್ ಎಲ್ಲ ನಡೀತಾ ಇದೆ, ಒಂದಿಷ್ಟು ಪ್ರಾಜೆಕ್ಟ್ಸ್. ನಮ್ದು ರೈಟಿಂಗ್ ಇದು ಅದು ನಡೀತಾ ಇರುತ್ತೆ ಸರ್, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಡೈರೆಕ್ಷನ್ ಪ್ಲಾನಿಂಗ್. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ, ಖುಷಿ ಆಯ್ತು. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಸಕ್ಸಸ್ಫುಲ್ ಆಗಲಿ, ಹಾಗೆ ಕನ್ನಡ ಇಂಡಸ್ಟ್ರಿ ಮುಂದೆ ಹೋಗ್ತಾನೆ ಇದೆ, ಮುಂದೆ ಹೋಗೋದಕ್ಕೆ ನಿಮ್ಮ ಒಂದು ಸೇವೆ ಕೂಡ ಅದರಲ್ಲಿ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೇತನ್ ಸರ್ಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇಂಟರ್ವ್ಯೂ ಮಾಡ್ತಿದ್ದಾರೆ, ಆಮೇಲೆ ಅವರು ಕೂಡ ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಕಲಾವಿದರು. ನಿಮಗೂ ಒಳ್ಳೇದಾಗಲಿ ಅಂತ ನಾನು ಚಾಮುಂಡೇಶ್ವರಿ ತಾಯಿನ ಬೇಡ್ಕೊತೀನಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಾನು ಇಲ್ಲಿ ಅಬ್ಸರ್ವ್ ಮಾಡಿದ ಮಾತಲ್ಲಿ ಒಬ್ಬ ಕಥೆಗಾರನಲ್ಲಿ ನೋವು ಇರುತ್ತೆ, ಖುಷಿನೂ ಇರುತ್ತೆ, ಹಾಗೇನೆ ಸಾಕಷ್ಟು ದೇಶ ಮುಂದುವರಿಸುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಜನತೆ ಮುಂದುವರಿಕೆ ಏನೇನು ಬೇಕು ಅಷ್ಟೆಲ್ಲ ವಿಷಯಗಳು ಅಡಗಿರ್ತವೆ. ಹಾಗೇನೆ ನನ್ನೊಟ್ಟಿಗೆ ಇಬ್ರು ಇದ್ರು, ಒಂದು ಮಾಸ್ ಫೀಲಲ್ಲಿ ಇದ್ರು, ಇನ್ನೊಬ್ರು ಹಳೆ ಕಥೆಗಳು ಆ ಥರ ಮಾತಾಡೋರು ಇದ್ರು. ಇಬ್ಬರೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯಿತು. ಹಾಗೇನೆ ನನ್ನಲ್ಲಿ ಕೆಲವು ಕನ್ಫ್ಯೂಷನ್ಗಳಿತ್ತಲ್ಲ, ಅದೆಲ್ಲ ಕ್ಲಿಯರ್ ಆಯಿತು, ನಿಮಗೂ ಆಯಿತು ಅಂತ ಅನ್ಕೊತೀನಿ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಯೊಂದಿಗೆ ಇನ್ನಷ್ಟು ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.